ಅರಣ್ಯಕಾಂಡಂ. ರಾಮ ಮತ್ತು ಅವನ ಸಹಚರರು ಅರಣ್ಯ ಆಶ್ರಯವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಅವರಿಗೆ ಆತಿಥ್ಯವನ್ನು ನೀಡುವ ಪವಿತ್ರ ಋಷಿಗಳು ಅವರನ್ನು ಸ್ವಾಗತಿಸುತ್ತಾರೆ. ಸನ್ಯಾಸಿಗಳು ರಾಮನ್ನು ತಮ್ಮ ರಾಜನೆಂದು ಪರಿಗಣಿಸಿ ಅವನ ಸದ್ಗುಣಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಆಳಲು ಕೇಳಿಕೊಳ್ಳುತ್ತಾರೆ. ಅವನನ್ನು ತಮ್ಮ ಶ್ರೇಷ್ಠ ಮತ್ತು ಸಾರ್ವಭೌಮ ಎಂದು ಒಪ್ಪಿಕೊಳ್ಳುತ್ತಾರೆ. ರಾಮ ಮತ್ತು ಸೀತೆಯು ದಂಡಕದ ಅರಣ್ಯವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಅವರು ವಿರಾಧ ಎಂಬ ಉಗ್ರ ರಾಕ್ಷಸನನ್ನು ಎದುರಿಸುತ್ತಾರೆ. ಅವನು ಸೀತೆಯನ್ನು ಅಪಹರಿಸುತ್ತಾನೆ ಮತ್ತು ರಾಮನನ್ನು ನಿಂದಿಸುತ್ತಾನೆ. ಇನ್ನೊಬ್ಬ ವ್ಯಕ್ತಿಯು ತನ್ನ ಹೆಂಡತಿಯ ಸ್ಪರ್ಶಕ್ಕೆ ದುಃಖ ಮತ್ತು ಕೋಪದಿಂದ ಹೊರಗುಳಿದಿದ್ದಾನೆ. ಲಕ್ಷ್ಮಣನು ವಿರಾಧನನ್ನು ಕೊಲ್ಲುವುದಾಗಿ ಮತ್ತು ತನ್ನ ಒಡೆಯನ ಪರವಾಗಿ ರಾಮ ಮತ್ತು ಲಕ್ಷ್ಮಣನು ಬ್ರಹ್ಮನಿಂದ ವರವನ್ನು ಪಡೆದ ಶಕ್ತಿಶಾಲಿ ರಾಕ್ಷಸನಾದ ವಿರಾಧನನ್ನು ಎದುರಿಸುತ್ತಾರೆ. ಅದು ಅವನನ್ನು ಹಾನಿಗೊಳಗಾಗದಂತೆ ಮಾಡುತ್ತದೆ. ಇದರ ಹೊರತಾಗಿಯೂ ರಾಮನು ಬಾಣಗಳಿಂದ ವಿರಾಧನನ್ನು ಕೊಲ್ಲುತ್ತಾನೆ. ಆದರೆ ಚಿನ್ನದ ತುದಿಯ ಬಾಣದಿಂದ ಚುಚ್ಚಿದಾಗ ರಾಕ್ಷಸನ ದೇಹವು ಪುನರುಜ್ಜೀವನಗೊಳ್ಳುತ್ತದೆ. ಬಾಣಗಳು ಮತ್ತು ಕತ್ತಿಗಳಿಂದ ಕೊಲ್ಲಲು ವಿಫಲವಾದ ನಂತರ ರಾಮ ಮತ್ತು ಲಕ್ಷ್ಮಣರು ಪ್ರಬಲ ರಾಕ್ಷಸನಾದ ವಿರಾಧನನ್ನು ಸೋಲಿಸುತ್ತಾರೆ. ಅವರು ಆಯುಧಗಳಿಂದ ತನಗೆ ಹಾನಿ ಮಾಡಲು ಸಾಧ್ಯವಿಲ್ಲವೆಂದು ಬಹಿರಂಗಪಡಿಸುತ್ತಾನೆ. ಅಲ್ಲಿ ಅವನು ಅಂತಿಮವಾಗಿ ಸಾಯುತ್ತಾನೆ. ಅವನ ಮರಣದ ಮೊದಲು ವಿರಾಧನು ತಾನು ಒಂದು ಕಾಲದಲ್ಲಿ ವೈಕ್ರಾವಣನಿಂದ ಶಾಪಕ್ಕೊಳಗಾದ ಗಾಂಧರ್ವ. ರಾಮನು ಸಾರಾಭಾಂಗನನ್ನು ಭೇಟಿಯಾಗಲು ಹೋಗುವಾಗ ಆಕಾಶದಲ್ಲಿ ಇಂದ್ರನ ಭವ್ಯವಾದ ಕಾರನ್ನು ನೋಡುತ್ತಾನೆ. ನಂತರ ರಾಮನ ಹಣೆಬರಹದ ಬಗ್ಗೆ ಸಾರಾಭಾಂಗನೊಂದಿಗೆ ಚರ್ಚಿಸುತ್ತಾನೆ. ಸಾರಾಭಾಂಗನು ಸ್ವರ್ಗಕ್ಕೆ ಏರಿದ ನಂತರ ವಿವಿಧ ಋಷಿಗಳು ಮತ್ತು ಸನ್ಯಾಸಿಗಳು ರಾಮನನ್ನು ಸಂಪರ್ಕಿಸುತ್ತಾರೆ. ಅವರು ರಾಕ್ಷಸರನ್ನು ಭಯಭೀತಗೊಳಿಸುವುದರ ವಿರುದ್ಧ ಅವನ ರಕ್ಷಣೆಯನ್ನು ಕೋರುತ್ತಾರೆ. ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ ಬುದ್ಧಿವಂತ ಸನ್ಯಾಸಿಯಾದ ಸುತೀಕ್ಷ್ಣನ ಆಶ್ರಯಕ್ಕೆ ಭೇಟಿ ನೀಡಿದನು. ಸುತೀಕ್ಷ್ಣನು ರಾಮನನ್ನು ಸ್ವಾಗತಿಸಿದನು ಮತ್ತು ಅವನಿಗೆ ಸ್ವರ್ಗಕ್ಕೆ ಪ್ರವೇಶವನ್ನು ನೀಡುವುದಾಗಿ ಹೇಳಿದನು. ರಾಮನು ನಿರಾಕರಿಸಿದನು. ಕಾಡಿನಲ್ಲಿ ಉಳಿಯಲು ಆದ್ಯತೆ ನೀಡಿದನು. ಆದರೆ ಅಂತಿಮವಾಗಿ ಸುತೀಕ್ಷ್ಣನಿಂದ ಅದರ ಪ್ರಯೋಜನಗಳನ್ನು ಇಲ್ಲಿ ಸೊಪ್ಪದ ಪದಗಳ ಸಂಕ್ಷಿಪ್ತ ಸಾರಾಂಶವಿದೆ. ರಾಮ, ಲಕ್ಷ್ಮಣ ಮತ್ತು ಸೀತೆ ಸುತೀಕ್ಷ್ಣನ ಆಶ್ರಮದಿಂದ ಚೆನ್ನಾಗಿ ಮನರಂಜನೆ ಪಡೆದ ನಂತರ ಹೊರಟರು. ತಪಸ್ವಿಯು ಅವರನ್ನು ಆಶೀರ್ವದಿಸಿದನು ಮತ್ತು ಅವರಿಗೆ ಅತ್ಯುತ್ತಮ ನಾದಗಳು, ಬಿಲ್ಲುಗಳು ಮತ್ತು ಕತ್ತಿಗಳನ್ನು ನೀಡಿದನು. ಮಹರ್ಷಿಯು ಅನುಮತಿಸಿದ ಅವರು ದಂಡಕ ಕಾಡಿನಲ್ಲಿರುವ ಸೀತೆಯು ಆಯುಧಗಳನ್ನು ಹೊತ್ತುಕೊಂಡು ಯುದ್ಧದಲ್ಲಿ ತೊಡಗುವ ಅಪಾಯಗಳ ಬಗ್ಗೆ ರಾಮನಿಗೆ ಎಚ್ಚರಿಕೆ ನೀಡುತ್ತಾಳೆ. ಕತ್ತಿಯಿಂದ ಭ್ರಷ್ಟಗೊಂಡ ಒಬ್ಬ ಸನ್ಯಾಸಿಯ ಕಥೆಯನ್ನು ಉಲ್ಲೇಖಿಸುತ್ತಾ ಹಿಂಸೆಯನ್ನು ತ್ಯಜಿಸಲು ಮತ್ತು ತಪಸ್ವಿಯ ಜೀವನವನ್ನು ಅಳವಡಿಸಿಕೊಳ್ಳಲು ಅವಳು ಅವನನ್ನು ಒತ್ತಾಯಿಸುತ್ತಾಳೆ. ಅದು ನಿಜವಾದ ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತೆ ಎಂದು ಅವಳು ನಂಬುತ್ತಾಳೆ. ರಾಮನು ವೈದೇಹ್ಯ ಸೀತೆಯ ಮಾತುಗಳನ್ನು ಕೇಳಿದ ನಂತರ ದಂಡಕ ಅರಣ್ಯದಲ್ಲಿರುವ ಸನ್ಯಾಸಿಗಳನ್ನು ರಾಕ್ಷಸರಿಂದ ರಕ್ಷಿಸುವ ಭರವಸೆ ನೀಡುತ್ತಾನೆ. ಅವನು ತನ್ನ ಅಥವಾ ಸೀತೆಯ ಜೀವವನ್ನು ಪಣಕ್ಕಿಟ್ಟು ತನ್ನ ವಾಗ್ದಾನವನ್ನು ಉಲ್ಲಂಘಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತಾನೆ ಮತ್ತು ಕ್ಷತ್ರಿಯನಾಗಿ ತನ್ನ ಕರ್ತವ್ಯವನ್ನು ಪೂರೈಸಲು ಲಕ್ಷ್ಮಣನೊಂದಿಗೆ ಕಾಡಿನತ್ತ ಹೊರಟನು. ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ ಕಾಡಿನ ವಿವಿಧ ಆಶ್ರಮಗಳಿಗೆ ಭೇಟಿ ನೀಡುತ್ತಾನೆ. ಅವರು ಧರ್ಮಭೃತ ಎಂಬ ತಪಸ್ವಿಯನ್ನು ಭೇಟಿಯಾಗುತ್ತಾರೆ. ಅವರು 10 ವರ್ಷಗಳಿಗೆ ಭೇಟಿ ನೀಡುತ್ತಾನೆ. ಅವರು ಧರ್ಮಭೃತ ಎಂಬ ತಪಸ್ವಿನ ಸಹೋದರನ ಆಶ್ರಮವನ್ನು ಎದುರಿಸುತ್ತದೆ. ರಾಮನ ಸಹೋದರನಾದ ಲಕ್ಷ್ಮಣ ಅಗಸ್ತ್ಯ ಋಷಿಯ ಶಿಷ್ಯನಿಗೆ
ಅವರು ತನ್ನ ಆಶ್ರಯಕ್ಕೆ ಆಗಮಿಸಿದ ಬಗ್ಗೆ ತಿಳಿಸುತ್ತಾನೆ. ಅಗಸ್ತ್ಯನು ಅವರನ್ನು ಸ್ವಾಗತಿಸುತ್ತಾನೆ ಮತ್ತು ರಾಮನನ್ನು ಗೌರವದಿಂದ ಸ್ವೀಕರಿಸುತ್ತಾನೆ. ರಾಮನು ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಹಣ್ಣುಗಳು, ಬೇರುಗಳು ಮತ್ತು ವನ್ಯಜೀವಿಗೆ ತುಂಬಿದ ಪ್ರದೇಶವಾದ ಪಂಚವಟಿಯತ್ತ ಮಾರ್ಗದರ್ಶನ ನೀಡುತ್ತಾನೆ. ಸನ್ಯಾಸಿ ಅಗಸ್ತ್ಯನು ಅವರ ಆಶ್ರಯ ಮತ್ತು ಸೀತೆಯ ಸಂತೋಷಕ್ಕೆ ಸೂಕ್ತವಾದುದನ್ನು ಉಲ್ಲೇಖಿಸಿ ಅವರನ್ನು ಈ ಕಾಡು ಪ್ರದೇಶಕ್ಕೆ ನಿರ್ದೇಶಿಸುತ್ತಾನೆ. ರಾಮ ಮತ್ತು ಅವನ ಸಹಚರರು ಮಹರ್ಷಿಯು ನಿಗದಿಪಡಿಸಿದ ಮಾರ್ಗವನ್ನು ಅನುಸರಿಸಿ ರಾಮನು ತನ್ನನ್ನು ರಾಮನ ತಂದೆಯ ಸ್ನೇಹಿತನೆಂದು ಬಹಿರಂಗಪಡಿಸುವ ಜಟಾಯು ಎಂಬ ರಣಹದ್ದು ರಾಮನನ್ನು ಭೇಟಿಯಾಗುತ್ತಾನೆ. ಜಟಾಯು ತನ್ನ ವಂಶಾವಳಿಯನ್ನು ವಿವರಿಸುತ್ತಾನೆ ಮತ್ತು ದೇವರುಗಳು, ರಾಕ್ಷಸರು ಮತ್ತು ಪ್ರಾಣಿಗಳು ಸೇರಿದ ವಿವಿಧ ಜೀವಿಗಳ ಮೂಲವನ್ನು ವಿವರಿಸುತ್ತಾನೆ. ಅವನು ಕಾಡಿನಲ್ಲಿ ತಂಗಿದ್ದಾಗ ಸೀತೆಯನ್ನು ರಕ್ಷಿಸಲು ಮತ್ತು ರಾಮನಿಗೆ ಸಹಾಯ ಮಾಡಲು ಪ್ರಸ್ತಾಪಿಸುತ್ತಾನೆ ಮತ್ತು ಲಕ್ಷ್ಮಣನೊಂದಿಗೆ ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣನು ಪಂಚವಟಿ ಅರಣ್ಯಕ್ಕೆ ಆಗಮಿಸುತ್ತಾರೆ. ಅಲ್ಲಿ ರಾಮನು ಲಕ್ಷ್ಮಣನೇ ತಮ್ಮ ಆಶ್ರಯಕ್ಕೆ ಸೂಕ್ತವಾದ ಸ್ಥಳವನ್ನು ಹುಡುಕುವಂತೆ ಸೂಚಿಸುತ್ತಾನೆ. ಲಕ್ಷ್ಮಣ ಮರಗಳು ಮತ್ತು ಬೆಟ್ಟಗಳಿಂದ ಸುತ್ತುವರೆದಿರುವ ಕೊಳವನ್ನು ಹೊಂದಿರುವ ಸುಂದರವಾದ ಸ್ಥಳವನ್ನು ಆಯ್ಕೆ ಮಾಡುತ್ತಾನೆ. ಅವನು ತ್ವರಿತವಾಗಿ ರಾಮನಿಗೆ ಆಶ್ರಯವನ್ನು ನಿರ್ಮಿಸುತ್ತಾನೆ. ಅವನು ಈ ಪ್ರಯತ್ನ ರಾಮನು ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಗೋದಾವರಿ ನದಿಯಲ್ಲಿ ತನ್ನ ದೈನಂದಿನ ಸ್ನಾನವನ್ನು ಮಾಡುತ್ತಾನೆ. ರಾಮನ ಸಹೋದರನಾದ ಭರತನು ಸಹ ನಗರದಲ್ಲಿ ತಪಸ್ಸನ್ನು ನಡೆಸುತ್ತಿದ್ದಾನೆ. ರಾಮನ ಗೌರವಾರ್ಥ ಶೀತ ಮತ್ತು ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಿದ್ದಾನೆ. ರಾಮನು ಅವರ ಪುನರ್ಮಿಲನದ ಬಗ್ಗೆ ಪ್ರತಿಬಿಂಬಿಸುತ್ತಾನೆ. ಭರತ ಮತ್ತು ಶತ್ರುಘ್ನರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಸೀತಾ ಮತ್ತು ಲಕ್ಷ್ಮಣ ಸೇರಿದಂತೆ ರಾಮ ಮತ್ತು ಅವನ ಕುಟುಂಬವು ಗೋದಾವರಿ ನದಿಯ ದಡದಲ್ಲಿರುವ ತಮ್ಮ ಆಶ್ರಯಕ್ಕೆ ಆಗಮಿಸುತ್ತಾರೆ. ಕುಳಿತಿದ್ದಾಗ ರಾಮನ ಸೌಂದರ್ಯದಿಂದ ಮೋಹಗೊಂಡಿದ್ದ ಶೂರ್ಪನಖ ಎಂಬ ರಾಕ್ಷಸಿ ಅವರ ಬಳಿಗೆ ಬಂದು ರಾಮನನ್ನು ತನ್ನ ಪತಿಯಾಗಿ ಸ್ವೀಕರಿಸುವ ಬದಲು ಸೀತಾ ಮತ್ತು ಲಕ್ಷ್ಮಣನನ್ನು ನುಂಗಲು ಅರ್ಪಿಸುತ್ತಾಳೆ. ರಾಮ ಮತ್ತು ಲಕ್ಷ್ಮಣನು ರಾಮನ ಮೇಲೆ ಮೋಹಗೊಂಡಿದ್ದ ಶೂರ್ಪನಖ ಎಂಬ ರಾಕ್ಷಸನನ್ನು ಎದುರಿಸುತ್ತಾರೆ. ಲಕ್ಷ್ಮಣನು ಅವಳ ಪ್ರಸ್ತಾಪಗಳನ್ನು ನಯವಾಗಿ ತಿರಸ್ಕರಿಸುತ್ತಾನೆ, ಆದರೆ ಅವಳು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ಕೋಪಗೊಳ್ಳುತ್ತಾನೆ. ರಾಮ ಮಧ್ಯಪ್ರವೇಶಿಸುತ್ತಾನೆ ಮತ್ತು ಲಕ್ಷ್ಮಣನು ಸೀತೆಯನ್ನು ಹಾನಿಯಿಂದ ರಕ್ಷಿಸಲು ಅವಳ ಮೂಗು ಮತ್ತು ಕಿವಿಗಳನ್ನು ರಾಕ್ಷಸನಾದ ಖಾರನು ತನ್ನ ಸಹೋದರಿ ಶೂರ್ಪನಖಳು ವಿಕೃತಗೊಂಡು ಗಾಯಗೊಂಡಿರುವುದನ್ನು ನೋಡಿ ಕೋಪಗೊಂಡನು. ರಾಜಮನೆತನದ ಲಕ್ಷಣಗಳನ್ನು ಮತ್ತು ಬಹುಶಃ ದೈವಿಕ ಮೂಲವನ್ನು ಹೊಂದಿರುವ ರಾಮ ಮತ್ತು ಅವರ ಸಂಗಾತಿಯನ್ನು ಕೊಲ್ಲಲು ರಾಜಮನೆತನದ ಲಕ್ಷಣಗಳನ್ನು ಮತ್ತು ಬಹುಶಃ ದೈವಿಕ ಮೂಲವನ್ನು ಹೊಂದಿರುವ ರಾಕ್ಷಸರನ್ನು, ಸಹೋದರರು ಮತ್ತು ಅವರ ಸಂಗಾತಿಯನ್ನು ಕೊಲ್ಲಲು ಶೂರ್ಪನಖನು ರಾಮ ಮತ್ತು ಲಕ್ಷ್ಮಣರನ್ನು ರಾಕ್ಷಸರ ಗುಂಪಿಗೆ ಸೂಚಿಸುತ್ತಾನೆ. ಅವರು ಅವರ ಮೇಲೆ ದಾಳಿ ಮಾಡಲು ಯೋಜಿಸುತ್ತಾರೆ. ರಾಮನು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ, ಆದರೆ ರಾಕ್ಷಸರನ್ನು ಹೊರಹೋಗುವಂತೆ ಎಚ್ಚರಿಸುತ್ತಾನೆ. ಅವರು ನಿರಾಕರಿಸುತ್ತಾರೆ ಮತ್ತು ತೀವ್ರವಾದ ಯುದ್ಧವು ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಬಾಣಗಳು ಮತ್ತು ಕಲ್ಲಿನ ಕಲ್ಲುಗಳನ್ನು ಹೊಂದಿದ್ದವರು ಸೇರಿದಂತೆ ತಾನು ಕಳುಹಿಸಿದ ಸಕಲ ರಾಕ್ಷಸರನ್ನು ರಾಮ ಮತ್ತು ಲಕ್ಷ್ಮಣರು ಕೊಂದಿದ್ದಾರೆ ಎಂದು ವರದಿ ಮಾಡಿದ ನಂತರ ಖಾರ ಶೂರ್ಪನಖನನ್ನು ಸಮಾಧಾನಪಡಿಸುತ್ತಾನೆ. ಖಾರ ಈ ನಷ್ಟಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ, ಆದರೆ ಶೂರ್ಪನಖನು ರಾಮನ ಶಕ್ತಿಯ ವಿರುದ್ಧ ತನ್ನ ಸ್ವಂತ ದೌರ್ಬಲ್ಯದ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ಪ್ರಬಲ ರಾಕ್ಷಸನಾದ ಖಾರ ರಾಮನ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಅವನು ಚಾದರಾಕ್ಷಸರನ್ನು ಒಟ್ಟುಗೂಡಿಸಿ ವಿವಿಧ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಾ ಕವಚಗಳಿಂದ ಅವರನ್ನು ಸಜ್ಜುಗೊಳಿಸುತ್ತಾನೆ. ಖಾರ ನಂತರ ಚಿನ್ನ ಮತ್ತು
ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ತನ್ನ ಭವ್ಯವಾದ ಕಾರನ್ನು ಹತ್ತುತ್ತಾನೆ ಮತ್ತು ತೀವ್ರ ಕೋಪ ಮತ್ತು ವಿಜಯದ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ರಾಮನನ್ನು ಎದುರಿಸಲು ಹೊರಟನು. ಟಾರ್ಝೀರ್ ಉಯಿಸ ಪದಗಳಲ್ಲಿನ ಪಠ್ಯದ ಸಾರಾಂಶ: ಇಲ್ಲಿದೆಯೇ ಖಾರ ಅವರ ರಾಕ್ಷಸರ ಸೈನ್ಯವು ಅಶುಭ ಶಕುನಗಳು ಮತ್ತು ಸಂಕೇತಗಳೊಂದಿಗೆ ಸಮೀಪಿಸುತ್ತಿದೆ. ಈ ಚಿಹ್ನೆಗಳ ಹೊರತಾಗಿಯೂ ಖಾರ ಧೈರ್ಯದಿಂದ ರಾಮ ಮತ್ತು ಲಕ್ಷ್ಮಣರನ್ನು ಸೋಲಿಸುವ ತನ್ನ ಉದ್ದೇಶವನ್ನು ಘೋಷಿಸುತ್ತಾನೆ. ರಾಮನು ರಾಕ್ಷಸರೊಂದಿಗಿನ ಯುದ್ಧವನ್ನು ನಿರೀಕ್ಷಿಸುತ್ತಾ ಸೀತೆಯನ್ನು ಕರೆದೊಯ್ದು ಸುರಕ್ಷತೆಗಾಗಿ ಹತ್ತಿರದ ಗುಹೆಗೆ ಓಡಿ ಹೋಗುವಂತೆ ಲಕ್ಷ್ಮಣನಿಗೆ ಸೂಚಿಸುತ್ತಾನೆ. ನಂತರ ರಾಮನು ಬೆಂಕಿಯನ್ನು ಹೋಲುವ ರಕ್ಷಕರಜದಲ್ಲಿ ಅಲಂಕೃತನಾಗಿ ಸ್ವತಃ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ದೇವರುಗಳು ಮತ್ತು ಇತರ ಆಕಾಶ ಜೀವಿಗಳು ರಾಮ ಮತ್ತು ಖಾರ ನೇತೃತ್ವದ ಸೊಕ್ಟೋಜಬಲವಾದ ರಾಕ್ಷಸ ಸೈನ್ಯದ ನಡುವಿನ ಮುಂಬರುವ ಸಂಘರ್ಷ. ಖಾರ ಮತ್ತು ಅವನ ರಾಕ್ಷಸರು ಬಾಣಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳಿಂದ ರಾಮನ ಮೇಲೆ ದಾಳಿ ಮಾಡಿದರು. ಆದರೆ ಅವನು ತನ್ನ ಬಿಲ್ಲಿನಿಂದ ಪ್ರತಿರೋಧಿಸಿದನು ಮತ್ತು ಸಾವಿರಾರು ಬಾಣಗಳನ್ನು ಹಾರಿಸಿದನು. ರಾಕ್ಷಸರನ್ನು ಮತ್ತು ಅವರ ಕುದುರೆಗಳನ್ನು ಕತ್ತರಿಸಿದನು. ಯುದ್ಧವು ತೀವ್ರ ಮತ್ತು ತೀವ್ರ ಕ್ಷಿಪಣಿಗಳಿಂದ ರಾಮ ಮತ್ತು ಅವನ ಪಡೆಗಳು ದುಶಾನನ ನೇತೃತ್ವದ ರಾಕ್ಷಸರೊಂದಿಗೆ ಘರ್ಷಣೆ ನಡೆಸುತ್ತವೆ. ರಾಮನು ತೀಕ್ಷ್ಣವಾದ ಬಾಣಗಳಿಂದ ದುಶಾನನನ್ನು ಕೊಲ್ಲುತ್ತಾನೆ. ನಂತರ ಇತರ ಇಬ್ಬರು ಸೇನಾಪತಿಗಳಾದ ಮಹಾಕಪಾಲ ಮತ್ತು ಪ್ರಮತಿಯ ತೋಳುಗಳನ್ನು ಕತ್ತರಿಸುತ್ತಾನೆ. ದುಶಾನನ ಮರಣದಿಂದ ಕೋಪಗೊಂಡ ಖಾರ ರಾಮನ ಮೇಲೆ ದಾಳಿ ಮಾಡಲು ತನ್ನ ಉಳಿದ ಪಡೆಗಳಿಗೆ ಅವರು ಸೋಲುತ್ತಾರೆ. ಅಂತಿಮವಾಗಿ ಮರಿತವರೇ ಸಲ್ಬುಚ್ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆಯೇ: ಪ್ರಬಲ ರಾಕ್ಷಸನಾದ ತ್ರಿಸೀರನು ರಾಮನ ಬಳಿಗೆ ಬಂದು ಅವನಿಗೆ ಯುದ್ಧಕ್ಕೆ ಸವಾಲು ಹಾಕುತ್ತಾನೆ. ಗಾಯಗೊಂಡಿದ್ದರೂ ರಾಮನು ಬಾಣಗಳಿಂದ ಹೋರಾಡುತ್ತಾನೆ ಮತ್ತು ಅಂತಿಮವಾಗಿ ತ್ರಿಸೀರನ ತಲೆಗಳನ್ನು ಕತ್ತರಿಸುವ ಮೂಲಕ ಅವನನ್ನು ಕೊಲ್ಲುತ್ತಾನೆ. ತ್ರಿಸೀರನ ಸೋಲಿನೊಂದಿಗೆ ಖಾರನ ಪಡೆಗಳು ಪ್ರಬಲ ರಾಕ್ಷಸನಾದ ಖಾರ ರಾಮನ ವಿರುದ್ಧ ಹೋರಾಡುತ್ತಾನೆ ಮತ್ತು ಅವನ ಬಾಣಗಳಿಂದ ಹೊಡೆಯಲ್ಪಡುತ್ತಾನೆ. ಗಾಯಗೊಂಡಿದ್ದರೂ ಖಾರ ಹೋರಾಡುತ್ತಾನೆ ಮತ್ತು ನೆವತಾನೆ, ಆದರೆ ಅಂತಿಮವಾಗಿ ಅವನ ಬಿಲ್ಲು ಛಿದ್ರಗೊಳ್ಳುತ್ತದೆ ಮತ್ತು ಅವನು ನೆಲಕ್ಕೆ ಜಿಗಿಯುತ್ತಾನೆ. ರಾಮನು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಮತ್ತು ದಂಡಕ ಅರಣ್ಯದಲ್ಲಿ ಧಾರ್ಮಿಕ ಸನ್ಯಾಸಿಗಳನ್ನು ಕೊಂದಿದ್ದಕ್ಕಾಗಿ ರಾಮನು ತನ್ನ ಪ್ರಬಲ ಸೈನ್ಯದ ಬೆಂಬಲದೊಂದಿಗೆ ಪ್ರಬಲ ರಾಕ್ಷಸನಾದ ಖರನನ್ನು ಎದುರಿಸುತ್ತಾನೆ. ರಾಮನು ಖಾರ ಮತ್ತು ಅವನ ಸೈನ್ಯವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕುತ್ತಾನೆ. ಅವನನ್ನು ಬೇರುಗಳನ್ನು ಕತ್ತರಿಸಿದ ಮರಕ್ಕೆ ಹೋಲಿಸುತ್ತಾನೆ. ಕೋಪಗೊಂಡ ಖಾರ ರಾಮನ ಮೇಲೆ ಚಿನ್ನದ ಗದೆಯನ್ನು ಎಸೆಯುತ್ತಾನೆ, ಆದರೆ ರಾಮನ ಬಾಣದಿಂದ ಅದು ಛಿದ್ರಗೊಳ್ಳುತ್ತದೆ. ರಾಘವ, ರಾಮ ಮತ್ತು ಖಾರ ಯುದ್ಧದಲ್ಲಿ ತೊಡಗುತ್ತಾರೆ. ರಾಮನು ಖಾರಾಳನ್ನು ಬಾಣದಿಂದ ಕೊಲ್ಲುತ್ತಾನೆ ಮತ್ತು ದೇವರುಗಳು ಅವನ ವಿಜಯವನ್ನು ಆಚರಿಸುತ್ತಾರೆ. ಮಹರ್ಷಿಗಳು ರಾಮನ ಪರಾಕ್ರಮವನ್ನು ಹೊಗಳುತ್ತಾರೆ ಮತ್ತು ಲಕ್ಷ್ಮಣ, ಸೀತಾ ಮತ್ತು ಜನಕನ ಮಗಳು ರಾಕ್ಷಸರ ಮೇಲಿನ ವಿಜಯದಿಂದ ಸಂತೋಷಪಡುತ್ತಾರೆ. ರಾಕ್ಷಸರ 10 ಕುತ್ತಿಗೆಯ ರಾಜನಾದ ರಾವಣನು ರಾಮನು ಜನಸ್ಥಾನದಲ್ಲಿ ಖಾರ ಮತ್ತು ಅವನ ಸೈನ್ಯವನ್ನು ಸೋಲಿಸಿದ್ದಾನೆ ಎಂದು ಅಕಂಪನನಿಂದ ತಿಳಿದುಕೊಳ್ಳುತ್ತಾನೆ. ರಾವಣನು ರಾಮನನ್ನು ಯುದ್ಧದಲ್ಲಿ ಸೋಲಿಸುವ ಸಾಧನವಾಗಿ ರಾಮನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಲು ನಿರ್ಧರಿಸುತ್ತಾನೆ. ಆದರೆ ಮಾರೀಚನು ಅವನನ್ನು ತಡೆಯುತ್ತಾನೆ. ಅವನು ರಾಮನು ಒಡ್ಡುವ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ಶೂರ್ಪನಖ ಒಬ್ಬ ರಾಕ್ಷಸಿ ರಾಮನ ಶೌರ್ಯಕ್ಕೆ ಸಾಕ್ಷಿಯಾಗುತ್ತಾಳೆ ಮತ್ತು ತನ್ನ ಸಹೋದರ ರಾವಣನಿಗೆ ತಿಳಿಸಲು ಲಂಕೆಗೆ ಹಿಂದಿರುಗುತ್ತಾಳೆ. ಅವಳು ರಾವಣನನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ, ಅನೇಕ ತಲೆಗಳು ಮತ್ತು ಕೈಗಳನ್ನು ಹೊಂದಿದ್ದಳು ಎಂದು ವಿವರಿಸುತ್ತಾಳೆ ಮತ್ತು ಅವನ ಹಲವಾರು ವಿಜಯಗಳು ಮತ್ತು ಕ್ರೂರ ಕಾರ್ಯಗಳನ್ನು ವಿವರಿಸುತ್ತಾಳೆ. ಶೂರ್ಪನಖನು ರಾವಣನ ಸ್ವಯಂಭೋಗದ ನಡವಳಿಕೆಗಾಗಿ
ಅವನ ನಿಯಂತ್ರಣದ ಕೊರತೆ, ಮೂರ್ಖತನ ಮತ್ತು ಗೂಢಚಾರರನ್ನು ನೇಮಿಸಿಕೊಳ್ಳುವಲ್ಲಿನ ವೈಫಲ್ಯದಿಂದಾಗಿ ಅವನ ರಾಜ್ಯವು ನಾಶವಾಗುತ್ತದೆ. ಮೂರ್ಖತನ ಮತ್ತು ಗೂಢಚಾರರನ್ನು ಟೀಕಿಸುತ್ತಾ ಕೋಪಗೊಂಡ ಕಟುವಾದ ಮತ್ತು ಮೋಸಗಾರನಾದ ರಾಜನು ಅಂತಿಮವಾಗಿ ವಿಪತ್ತನ್ನು ಎದುರಿಸುತ್ತಾನೆ ಎಂದು ಹೇಳುತ್ತಾಳೆ. ಶೂರ್ಪನಖನ ಮಾತುಗಳಿಂದ ಕೋಪಗೊಂಡ ರಾವಣನು ರಾಮನ ಬಗ್ಗೆ, ಅವನ ಪರಾಕ್ರಮದ ಬಗ್ಗೆ ಮತ್ತು ಅವನ ರೂಪದ ಬಗ್ಗೆ ಕೇಳುತ್ತಾನೆ. ಅವಳು ರಾಮನ ಶೌರ್ಯ, ಶಕ್ತಿ ಮತ್ತು ಸೌಂದರ್ಯವನ್ನು ವಿವರಿಸುತ್ತಾಳೆ ಮತ್ತು ಅವನ ರೂಪದ ಬಗ್ಗೆ ಕೇಳುತ್ತಾನೆ. ಅವಳು ರಾಮನ ಶೌರ್ಯ, ಶಕ್ತಿ ಮತ್ತು ಸೌಂದರ್ಯವನ್ನು ವಿವರಿಸುತ್ತಾಳೆ. ಶೂರ್ಪನಖನು ಸೀತೆಯನ್ನು ಬಲವಂತವಾಗಿ ಅಪಹರಿಸಲು ಸಾರಥಿಯ ವೇಷ ಧರಿಸಿದ ರಾವಣನು ತನ್ನ ಚಿನ್ನದ ರಥದೊಂದಿಗೆ ಸಮುದ್ರದ ದಡಕ್ಕೆ ಆಗಮಿಸುತ್ತಾನೆ. ಅವನು ಒಂದು ಸುಂದರವಾದ ದೃಶ್ಯವನ್ನು ನೋಡುತ್ತಾನೆ. ಅದರಲ್ಲಿ ಸನ್ಯಾಸಿಗಳಿಂದ ಸುತ್ತುವರಿದ ಪ್ರಶ್ನೆಗಳಿಂದ ಉತ್ತರಿಸುತ್ತಾನೆ. ನಂತರ ಅವಳನು ತನ್ನ ಲಂಕಾ ಭೇಟಿಯ ಬಗ್ಗೆ ಮಾರೀಚನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ. ರಾಮನು ಯುದ್ಧದಲ್ಲಿ ಸೊಕ್ಚಾಲಿನ್ ರಾಕ್ಷಸರನ್ನು ಮತ್ತು ಅವನ ಸಹೋದರ ಖಾರನನ್ನು ಕೊಂದ ದುಃಖದ ಘಟನೆಯನ್ನು ರಾವಣನು ವಿವರಿಸುತ್ತಾನೆ. ಆತ ತನ್ನನ್ನು ತಾನು ಚಿನ್ನದ ಜಿಂಕೆಯ ವೇಷ ಧರಿಸಿಕೊಂಡು ಸೀತೆಯ ಆಶ್ರಯದಿಂದ ಹೊರತೆಗೆಯಲು ಮಾರೀಚದ ಸಹಾಯವನ್ನು ಕೋರುತ್ತಾನೆ. ರಾಮನು ವಿಚಲಿತನಾಗಿರುವಾಗ ಆಕೆಯನ್ನು ಅಪಹರಿಸಲು ಅವಕಾಶ ಮಾಡಿಕೊಡುತ್ತಾನೆ. ನುರಿತ ರಾಕ್ಷಸ ಭಾಷಣಕಾರನಾದ ಮಾರೀಚ ರಾಮನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡುವ ಬಗ್ಗೆ ರಾವಣನಿಗೆ ಎಚ್ಚರಿಕೆ ನೀಡುತ್ತಾನೆ. ಅವನು ರಾಮನ ಸದ್ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ಒತ್ತಿ ಹೇಳುತ್ತಾನೆ ಮತ್ತು ಸೀತೆಯನ್ನು ತನ್ನ ಪಕ್ಕದಲ್ಲಿ ತೆಗೆದುಕೊಳ್ಳಲು ಬಲವನ್ನು ಬಳಸದಂತೆ ರಾವಣನಿಗೆ ಎಚ್ಚರಿಕೆ ನೀಡುತ್ತಾನೆ, ಏಕೆಂದರೆ ಅದು ಲಂಕಾ ಮತ್ತು ರಾಕ್ಷಸರಿಗೆ ವಿನಾಶಕ್ಕೆ ಕಾರಣವಾಗುತ್ತದೆ. ಈ ಗ್ರಂಥವು ರಾಜ ರಾವಣ ಮತ್ತು ತಪಸ್ವಿ ವಿಶ್ವಾಮಿತ್ರನ ನಡುವಿನ ಸಂಭಾಷಣೆಯನ್ನು ವಿವರಿಸುತ್ತದೆ. ತಪಸ್ವಿಯು ತನಗೆ ಮತ್ತು ತನ್ನ ಯಜ್ಞಕ್ಕೆ ರಾಮನಿಂದ ರಕ್ಷಣೆಯನ್ನು ಬಯಸುತ್ತಾನೆ. ಅವನು ಅಂತಹ ಕಾರ್ಯದಲ್ಲಿ ನಂಬಲು ತುಂಬಾ ಚಿಕ್ಕವನಾಗಿದ್ದಾನೆ. ಏತನ್ಮಧ್ಯೆ ಮಾರೀಚ ಎಂಬ ಪ್ರಬಲ ರಾಕ್ಷಸನು ಯಜ್ಞವನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾನೆ, ಆದರೆ ರಾಮನು ಅವನ ಪ್ರಾಣವನ್ನು ಉಳಿಸುತ್ತಾನೆ. ಭಾಷಣಕಾರನಾದ ರಾಕ್ಷಸನು ತನ್ನನ್ನು ಕೊಲ್ಲಲು ಪ್ರಯತ್ನಿಸಿದ ನಂತರ ರಾಮನು ತನ್ನನ್ನು ಬಿಟ್ಟಿದ್ದನ್ನು ನೆನಪಿಸಿಕೊಳ್ಳುತ್ತಾನೆ. ರಾಮನ ಶಕ್ತಿಗಳಿಂದ ಭಯಭೀತರಾದ ಭಾಷಣಕಾರನು ಈಗಾಗಲೇ ಕಾವನನ್ನು ಎಲ್ಲೆಡೆ ನೋಡುತ್ತಾನೆ ಮತ್ತು ಉದಾಹರಣೆಗೆ ಸವಾಲು ಹಾಕದಂತೆ ಎಚ್ಚರಿಕೆ ನೀಡುತ್ತಾನೆ, ಏಕೆಂದರೆ ಅದು ಅವರ ಸ್ವಂತ ವಿನಾಶಕ್ಕೆ ಕಾರಣವಾಗುತ್ತದೆ. ಭಾಷಣಕಾರನು ರಾಮನು ರಾತ್ರಿ ರೇಂಜರ್ಗಳ ರಾಜನಾದ ರಾವಣನು ರಾಮನೊಂದಿಗೆ ಹೋರಾಡುವ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡಿದ್ದಕ್ಕಾಗಿ ಮಾರೀಚವನ್ನು ಗದರಿಸುತ್ತಾನೆ. ಅವನು ಮಾರೀಚನಿಗೆ ಚಿನ್ನದ ಜಿಂಕೆಯ ವೇಷ ಧರಿ ಸೀತೆಯನ್ನು ಅಪಹರಿಸಲು ಆದೇಶಿಸುತ್ತಾನೆ. ತನ್ನ ಅರ್ಧದಷ್ಟು ರಾಜ್ಯವನ್ನು ಭರವಸೆನ್ ಅವನು ಮಾರೀಚನು ಅವಿಧೇಯರಾದರೆ ರಾವಣನು ಸಾಯುವ ಬೆದರಿಕೆ ಹಾಕುತ್ತಾನೆ ಮತ್ತು ರಾವಣನಿಗೆ ನಿಷ್ಠಾವಂತ ಸೇವಕನಾದ ಮಾರೀಚ ರಾಮನೊಂದಿಗೆ ಸಂಘರ್ಷಕ್ಕೆ ಇಳಿಯದಂತೆ ಎಚ್ಚರಿಸುತ್ತಾನೆ. ಅದು ಅವನ ಸ್ವಂತ ಮತ್ತು ಅವನ ರಾಜ್ಯದ ನಾಶಕ್ಕೆ ಕಾರಣವಾಗುತ್ತೆ ಎಂಬ ಭಯದಿಂದ ಸಲು ಮತ್ತು ತನ್ನ ಪ್ರಜೆಗಳನ್ನು ರಕ್ಷಿಸಲು ಬುದ್ಧಿವಂತ ಸಲಹೆಗಾರರ ಮಾತನ್ನು ಕೇಳುವಂತೆ ಮಾರೀಚ ರಾವಣನನ್ನು ಒತ್ತಾಯಿಸುತ್ತಾನೆ. ತಮ್ಮ ಜನರ ವಿರುದ್ಧ ವರ್ತಿಸುವ ಹೆಮ್ಮೆಯ ರಾಜರು ಅನಿವಾರ್ಯವಾಗಿ ಅವರ ರಾವಣನು ರಾಮನ ಆಶ್ರಮದಿಂದ ಸೀತೆಯನ್ನು ದೂರ ಸೆಳೆಯಲು ಚಿನ್ನದ ಜಿಂಕೆಯ ವೇಷ ಧರಿಸುತ್ತಾನೆ. ರಾಕ್ಷಸನಾದ ಮಾರೀಚನು ಅದೇ ರೂಪವನ್ನು ಧರಿಸಿ ಆಶ್ರಯದ ಸುತ್ತಾಡಲು ಪ್ರಾರಂಭಿಸುತ್ತಾನೆ. ತನ್ನ ಸೌಂದರ್ಯದಿಂದ ಸೀತೆಯ ಗಮನವನ್ನು ಸೆಳೆಯುತ್ತಾನೆ. ಸೀತೆ ಜಿಂಕೆಯಿಂದ ಮಂತ್ರಮುಗ್ಧರಾಗುತ್ತಾಳೆ. ಅದರ ನಿಜವಾದ ಸ್ವರೂಪವನ್ನು ತಿಳಿದಿರುವುದಿಲ್ಲ. ರಾಮ, ಸೀತಾ ಮತ್ತು ಲಕ್ಷ್ಮಣರು ಚಿನ್ನದ ಗುರುತುಗಳನ್ನು ಹೊಂದಿರುವ ಸುಂದರವಾದ ಜಿಂಕೆಯನ್ನು ನೋಡುತ್ತಾರೆ. ಸೀತಾ ಅದರ ಸೌಂದರ್ಯದಿಂದ ಮಂತ್ರಮುಗ್ಧರಾಗುತ್ತಾಳೆ ಮತ್ತು ರಾಮನಿಗೆ ಅದನ್ನು ತನಗಾಗಿ ಹಿಡಿಯಲು ಕೇಳಿಕೊಳ್ಳುತ್ತಾಳೆ.
ಲಕ್ಷ್ಮಣನು ಜಿಂಕೆಯನ್ನು ರಾಕ್ಷಸನ ಭ್ರಮೆ ಎಂದು ನಂಬುತ್ತಾನೆ. ಅದರ ಅಪಾಯದ ಬಗ್ಗೆ ಮನವರಿಕೆಯಾದ ನಂತರ ರಾಮನು ಅದನ್ನು ಕೊಲ್ಲಲು ನಿರ್ಧರಿಸುತ್ತಾನೆ. ಸೀತೆಯನ್ನು ರಕ್ಷಿಸುತ್ತಾನೆ ಮತ್ತು ಬೇಟೆಗಾರನ ವೇಷ ಧರಿಸಿದ ರಾಮನು ಜಿಂಕೆಯ ರೂಪವನ್ನು ಧರಿಸಿರುವ ಮಾರೀಚವನ್ನು ಬೆನ್ನಟ್ಟುತ್ತಾನೆ. ಸುದೀರ್ಘ ಮತ್ತು ಪ್ರಕ್ಷುಬ್ಧವಾದ ಬೆನ್ನಟ್ಟುವಿಕೆಯ ನಂತರ ರಾಮನು ಮಾರೀಚವನ್ನು ಬಲವಾದ ಬಾಣದಿಂದ ಹೊಡೆದು ಕೊಲ್ಲುತ್ತಾನೆ. ಆದಾಗ್ಯೂ ಮಾರೀಚದ ಕೊನೆಯ ಕೂಗನ್ನು ಕೇಳಿದ ರಾಮನು ತಾನು ಸೀತೆಯನ್ನು ಕೊಂದಿದ್ದೇನೆ ಎಂದು ತಪ್ಪಾಗಿ ನಂಬುತ್ತಾನೆ. ಇದರಿಂದಾಗಿ ಅವನು ಸಂಕಷ್ಟದಲ್ಲಿ ಜನಸ್ಥಾನದ ಕಡೆಗೆ ಸೀತೆಯು ಹೋಗಿ ರಾಮನನ್ನು ರಕ್ಷಿಸುವಂತೆ ಲಕ್ಷ್ಮಣನನ್ನು ಮನವೊಲಿಸುತ್ತಾಳೆ. ಆದರೆ ಅವನು ನಿರಾಕರಿಸುತ್ತಾನೆ. ಇದು ಅವರ ನಡುವೆ ವಾಗ್ವಾದಕ್ಕೆ ಕಾರಣವಾಗುತ್ತದೆ. ಲಕ್ಷ್ಮಣನು ತನ್ನ ಬಗ್ಗೆ ಕಾಮಾಸಕ್ತನಾಗಿದ್ದಾನೆ ಮತ್ತು ರಾಮನ ಸುರಕ್ಷತೆಯನ್ನು ತ್ಯಾಗ ಮಾಡಲು ಸಿದ್ಧನಾಗಿದ್ದಾನೆ ಎಂದು ಸೀತಾ ಆರೋಪಿಸುತ್ತಾಳೆ. ಲಕ್ಷ್ಮಣನು ರಾಮನು ಸುರಕ್ಷಿತವಾಗಿದ್ದಾನೆ ಎಂದು ಅವಳಿಗೆ ಭರವಸೆ ನೀಡಲು ಪ್ರಯತ್ನಿಸುತ್ತಾನೆ. ರಾವಣನು ಬ್ರಾಹ್ಮಣನ ವೇಷ ಧರಿಸಿ ಕಾಡಿನಲ್ಲಿ ವೈದೇಹಿ ಸೀತಾ ಬಳಿ ಬಂದು ಅವಳ ಸೌಂದರ್ಯವನ್ನು ಮೆಚ್ಚಿಕೊಂಡು ತನ್ನೊಂದಿಗೆ ಹೊರಟು ಹೋಗುವಂತೆ ಅವಳ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ವೈದೇಹಿಯ ಸೇವಕ ಮೈಥಿಲಿ ತನ್ನ ನಿಜವಾದ ಉದ್ದೇಶಗಳ ಅರಿವಿಲ್ಲದೆ ರಾವಣನಿಗೆ ಆತಿಥ್ಯವನ್ನು ನೀಡುತ್ತಾನೆ. ಏತನ್ಮಧ್ಯೆ ರಾಮನ ವೇಷತೆಯನ್ನು ಬ್ರಾಹ್ಮಣನ ವೇಷ ಧರಿಸಿದ ರಾವಣನು ಸಂಬೋಧಿಸುತ್ತಾನೆ. ಸೀತೆಯು ತನ್ನ ಹಿಂದಿನ ಕಾಲವನ್ನು ವಿವರಿಸುತ್ತಾಳೆ. ಅದರಲ್ಲಿ ಅವರ ಅತ್ತೆ ಕೈಕೇಯಿಯ ಆಜ್ಞೆಯ ಮೇರೆ ತನ್ನ ಪತಿ ಕೌತ್ಲಿಂ ಆದನಡೆ ಅವರ ಅತ್ತೆ ಕೈಕೇಯಿಯ ಆಜ್ಞತೆ ಮೇರೆ ತನ್ನ ರಾಣಿಯಾಗಲು ಕೇಳುತ್ತಾನೆ. ಆದರೆ ಅವಳು ನಿರಾಕರಿಸುತ್ತಾಳೆ. ತನ್ನ ನಿಷ್ಠೆ ಮತ್ತು ರಾಮನಿರಾಕ್ತಿಯನ್ನು ಉಲ್ಲೇಖಿಸುತ್ತಾಳೆ. ಸೀತೆಯ ಕಟುವಾದ ಮಾತುಗಳಿಂದ ಕೋಪಗೊಂಡ ರಾವಣನು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಡುತ್ತಾನೆ ಮತ್ತು ಅವಳು ತನಗೆ ಶರಣಾಗದಿದ್ದರೆ ಗಂಭೀರ ಪರಿಣಾಮಗಳು ತನ್ಗ ಜಳಿಗಳ್ತಾನೆ ಎಂದು ಬೆದರಿಕೆ ಹಾಕುತ್ತಾನೆ. ಅವನು ತನ್ನ ಮಲ ಸಹೋದರನಾದ ಕುಬೇರನನ್ನು ನಿಗ್ರಹಿಸಿ ತನ್ನ ರಥವಾದ ಪುಷ್ಪಕವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿಕೊಳ್ಳುತ್ತಾನೆ. ರಾವಣನು ಸೀತೆಗೆ ತನ್ನ ನಗರವಾದ ಲಂಕಾದಲ್ಲಿ ರಾಕ್ಷಸರ ಪ್ರಬಲ ರಾಜನಾದ ರಾವಣನು ಭಿಕ್ಷುಕನ ವೇಷ ಧರಿಸಿ ಸೀತೆಯ ಬಳಿಗೆ ಬಂದು ಅಂತಿಮವಾಗಿ ತನ್ನ ಶೌರ್ಯ ಮತ್ತು ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಾ ತನ್ನ ನಿಜವಾದ ರೂಪವನ್ನು ಬಹಿರಂಗಪಡಿಸುತ್ತಾನೆ. ಅವನು ತನ್ನ ಚಿನ್ನದ ರಥದ ಮೇಲೆ ತಪ್ಪಿಸಿಕೊಳ್ಳುವ ಮೊದಲು ಸೀತೆಯನ್ನು ಅಪಹರಿಸುತ್ತಾನೆ. ಅವಳ ಕೂದಲನ್ನು ಒಂದು ಕೈಯಿಂದ ಹಿಡಿದು ಇನ್ನೊಂದು ಕೈಯಿಂದ ಅವಳ ತೊಡೆಗಳನ್ನು ಹಿಡಿದುಕೊಳ್ಳುತ್ತಾನೆ. ಸೀತೆಯು ಪ್ರಾಚೀನ ರಣಹದ್ದು ರಾಜನಾದ ಯಾತಯು ರಾವಣನು ಸೀತೆಯನ್ನು ಅಪಹರಿಸಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಎಚ್ಚರಗೊಳ್ಳುತ್ತಾನೆ. ಅವನು ರಾವಣನ ದುಷ್ಟ ಉದ್ದೇಶಗಳಿಗಾಗಿ ಮತ್ತು ರಾಮನು ವಿಟ್ರಾಸುರಂತೆ ಅವನನ್ನು ನಾಶಪಡಿಸುತ್ತಾನೆ ಎಂದು ಎಚ್ಚರಿಸುತ್ತಾನೆ. ಯಾತಯು ಸೀತೆಯನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡುತ್ತಾನೆ ಮತ್ತು ರಾವಣನೊಂದಿಗೆ ಹೋರಾಡಲು ಪ್ರಸ್ತಾಪಿಸುತ್ತಾನೆ. 10 ಕುತ್ತಿಗೆಯ ರಾಕ್ಷಸನಾದ ರಾವಣನು ರಣಹದ್ದುಗಳ ರಾಜನಾದ ಯಾತಾಯುವಿನೊಂದಿಗೆ ಹೋರಾಡುತ್ತಾನೆ. ಗಾಯಗೊಂಡಿದ್ದರೂ ಯಾತಾಯು ರಾವಣನ ಬಾಣಗಳನ್ನು ಪ್ರತಿರೋಧಿಸುತ್ತಾನೆ ಮತ್ತು ಅವನ ರಥ, ಕುದುರೆಗಳು ಮತ್ತು ರಥದ ಮೇಲೆ ದಾಳಿ ಮಾಡುತ್ತಾನೆ. ಅಂತಿಮವಾಗಿ ರಾವಣನು ತನ್ನ ಬಿಲ್ಲನ್ನು ಕಸಿದುಕೊಳ್ಳುತ್ತಾನೆ ಮತ್ತು ಯಾತಾಯುವಿನ ರೆಕ್ಕೆಗಳು, ಕಾಲುಗಳು ಮತ್ತು ಬದಿಗಳನ್ನು ತನ್ನ ಕಟಾರಿ. ರಾವಣನು ಸೀತೆಯನ್ನು ಸೆರೆ ಹಿಡಿದು ನೈಸರ್ಗಿಕ ಜಗತ್ತಿನಲ್ಲಿ ಗೊಂದಲವನ್ನು ಉಂಟುಮಾಡುತ್ತಾನೆ. ಆಕಾಶವು ಕತ್ತಲಾಗುತ್ತದೆ, ಸೂರ್ಯನು ಮಸುಕಾಗುತ್ತಾನೆ ಮತ್ತು ಜೀವಿಗಳು ಅವಳ ನಿರ್ಗಮನದ ಬಗ್ಗೆ ವಿಷಾದಿಸುತ್ತವೆ. ರಾಮನ ಮಿತ್ರರು ನಾಶವಾಗುತ್ತಾರೆ. ಆದರೆ ರಣಹದ್ದುಗಳ ರಾಜನು ಸೀತೆಯನ್ನು ದೊಡ್ಡ ಶಕ್ತಿ ಮತ್ತು ವೇಗದಿಂದ ಗಾಳಿಯಲ್ಲಿ ಹೊತ್ತುಕೊಂಡು ಹೋಗುತ್ತಾನೆ. ರಾವಣನು ಸೀತೆಯನ್ನು ಹೊತ್ತೊಯ್ಯುವಾಗ ಜಾನಕನ ಮಗಳು ಮೈಥಿಲಿ ಭಯಭೀತರಾಗುತ್ತಾಳೆ. ತನ್ನ ಪತಿ ಗೈರು ಹಾಜರಾಗಿದ್ದಾಗ ತನ್ನನ್ನು ಅಪಹರಿಸಿದ ರಾವಣನ
ಹೇಡಿತನದ ಕೃತ್ಯಕ್ಕಾಗಿ ಸೀತೆಯು ಅವನನ್ನು ಗದರಿಸುತ್ತಾಳೆ. ಅವನ ಮುಂಬರುವ ವಿನಾಶದ ಬಗ್ಗೆ ಮತ್ತು ತನ್ನ ಭವಿಷ್ಯದ ರಕ್ಷಕನಾದ ರಾಘವನ ಶೌರ್ಯದ ಬಗ್ಗೆ ಅವಳು ಅವನನ್ನು ನಿಂದಿಸುತ್ತಾಳೆ. ರಾವಣ ಸೀತೆಯನ್ನು ಹೊತ್ತುಕೊಂಡು ದುಃಖಿತ ಸಮುದ್ರವನ್ನು ಬಿಟ್ಟು ಹೋದನು. ಲಂಕೆಯನ್ನು ದಾಟಿ ತನ್ನ ಅರಮನೆಯನ್ನು ಪ್ರವೇಶಿಸಿದನು ಮತ್ತು ಸೀತೆಯನ್ನು ಒಂದು ಐಷಾರಾಮಿ ಕೋಣೆಯಲ್ಲಿ ಇರಿಸಿದನು. ತನ್ನ ಮಹಿಳಾ ಸ್ನೇಹಿತೆಗಳಿಗೆ ಅವಳನ್ನು ರಕ್ಷಿಸಲು ಮತ್ತು ಅವಳ ಅಗತ್ಯಗಳನ್ನು ಪೂರೈಸಲು ಸೂಚಿಸಿದನು. ನಂತರ ಅವನು ರಾಮನ ಚಲನೆಗಳ ಬಗ್ಗೆ ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಲಂಕೆಯ ರಾಜನಾದ ರಾವಣನು ಸೀತೆಗೆ ತನ್ನ ಭವ್ಯವಾದ ಅರಮನೆಯನ್ನು ತೋರಿಸುವ ಮೂಲಕ ಮತ್ತು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಡುವ ಮೂಲಕ ಅವಳನ್ನು ಗೆಲ್ಲಲು ಪ್ರಯತ್ನಿಸುತ್ತಾನೆ. ಅವಳಿಗೆ ತನ್ನ ಹೆಂಡತಿಯಾಗಿ ಐಷಾರಾಮಿ ಜೀವನವನ್ನು ನೀಡುತ್ತಾನೆ. ಆದರೆ ಸೀತೆಯು ದುಃಖಿತಳಾಗಿ ಮತ್ತು ಅವನ ಪ್ರಗತಿಯನ್ನು ವಿರೋಧಿಸುತ್ತಾಳೆ. ರಾವಣನ ಮಾತುಗಳು ಬಯಕೆಯ ಪ್ರಭಾವದಿಂದ. ಇಲ್ಲಿ ನಾರೋಶೇಕ್ ಪದಗಳ ಸಂಕ್ಷಿಪ್ತ ಸಾರಾಂಶವಿದೆ. ರಾವಣನು ವೈದೇಹಿ ಸೀತೆಯನ್ನು ಶರಣಾಗುವಂತೆ ಬೆದರಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅವಳು ಧಿಕ್ಕರಿಸುತ್ತಾಳೆ. ರಾಮನು ಅವನನ್ನು ಮತ್ತು ಅವನ ರಾಕ್ಷಸರನ್ನು ಸೋಲಿಸುತ್ತಾನೆ ಮತ್ತು ಅವನು ಈಗಾಗಲೇ ದೇವರುಗಳಿಂದ ಶಾಪಗ್ರಸ್ತನಾಗಿದ್ದಾನೆ ಎಂದು ಅವಳು ರಾವಣನಿಗೆ ಹೇಳುತ್ತಾಳೆ. ರಾವಣನು ಕೋಪಗೊಂಡು ತನ್ನ ರಾಕ್ಷಸಿಗಳಿಗೆ ರಾಮನಿಗೆ ಸೀತೆಯನ್ನು ಲಂಕೆಯಿಂದ ರಕ್ಷಿಸಲು ಸಾಧ್ಯವಾಗದ ಕಾರಣ ಇಂದ್ರನು ತನ್ನನ್ನು ಆಕಾಶದ ವೇಷ ಧರಿಸಿ ಕಾಡಿನಲ್ಲಿ ಅವಳನ್ನು ಭೇಟಿ ಮಾಡುತ್ತಾನೆ. ಅವನು ಆಕೆಗೆ ಆಹಾರವನ್ನು ನೀಡುತ್ತಾನೆ ಮತ್ತು ರಾಮನ ರಕ್ಷಣೆಯ ಭರವಸೆ ನೀಡುತ್ತಾನೆ. ತನ್ನ ದೈವಿಕ ಚಿಹ್ನೆಗಳ ಮೂಲಕ ಅವನನ್ನು ಗುರುತಿಸಿದ ನಂತರ ಸೀತೆಯು ಅರ್ಪಿಸಿದ ಆಹಾರವನ್ನು ತಿನ್ನುತ್ತಾಳೆ. ರಾಮನು ತನ್ನ ಸುತ್ತಲಿನ ನರಿಗಳು ಮತ್ತು ಶಕುನಗಳಿಂದ ಗಾಬರಿಯಾಗಿ ಜನಸ್ಥಾನಕ್ಕೆ ಹಿಂದಿರುಗುತ್ತಾನೆ. ಸೀತೆಯನ್ನು ರಾಕ್ಷಸರಿಂದ ಪೀಡಿತವಾದ ಕಾಡಿನಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೋಗಿದ್ದಕ್ಕಾಗಿ ಅವನು ಲಕ್ಷ್ಮಣನನ್ನು ದೂಷಿಸುತ್ತಾನೆ. ಅವಳು ಕೊಲ್ಲಕ್ಷತೆ ಬಗ್ಗೆ ಹೆದರುತ್ತಾನೆ. ಅವನ ಮನಸ್ಸು ತೊಂದರೆಗೀಡಾಗುತ್ತಾನೆ. ರಾಮನ ಸೀತೆಯ ಸುರಕ್ಷತೆಯ ಬಗ್ಗೆ ಚಿಂತೆಗೀಡಾದ ರಾಮನು ಲಕ್ಷ್ಮಣನಿಗೆ ರಾಕ್ಷಸರು ಹಾನಿ ಮಾಡಿದ್ದಾರೆಯೇ ಅಥವಾ ನುಂಗಿ ಹೋಗಿದ್ದಾರೆಯೇ ಎಂದು ಕೇಳುತ್ತಾನೆ. ಅವನು ಕೆಟ್ಟದ್ದಕ್ಕೆ ಹೆದರುತ್ತಾನೆ ಮತ್ತು ಲಕ್ಷ್ಮಣನೊಂದಿಗೆ ಜನಸ್ಥಾನಕ್ಕೆ ಧಾವಿಸುತ್ತಾನೆ. ಅವರ ಆಶ್ರಯಕ್ಕೆ ಬಂದ ನಂತರ ರಾಮನು ಅದನ್ನು ಖಾಲಿ ಎಂದು ಕಂಡುಕೊಳ್ಳುತ್ತಾನೆ ಮತ್ತು ಆ ಸ್ಥಳದಲ್ಲಿ ಸೀತೆಯೊಂದಿಗೆ ಕಳೆದ ಸಂತೋಷದ ಸಮಯವನ್ನು ನೆನಪಿಸಿಕೊಳ್ಳುತ್ತಾ ಸೀತಾ ಸಹಾಯಕ್ಕಾಗಿ ಕೂಗುವುದನ್ನು ಕೇಳಿದ ಲಕ್ಷ್ಮಣನು ಸೀತೆಯನ್ನು ತ್ಯಜಿಸಿದ್ದಕ್ಕಾಗಿ ರಾಮನು ಅವನನ್ನು ಗದರಿಸುತ್ತಾನೆ. ಲಕ್ಷ್ಮಣನು ಸೀತೆಯನ್ನು ತ್ಯಜಿಸಿದ್ದಕ್ಕಾಗಿ ರಾಮನು ಅವನನ್ನು ವೇಷಧಾರಿ ರಾಕ್ಷಸ ಎಂದು ಆರೋಪಿಸುತ್ತಾನೆ. ಲಕ್ಷ್ಮಣನು ತನ್ನ ಹೆಂಡತಿಯೊಂದಿಗೆ ನಿಲ್ಲಲಿಲ್ಲವೆಂದು ರಾಮನು ನಿರಾಶೆಗೊಂಡಿದ್ದಾನೆ. ಆದರೂ ತಾನು ಅವಳನ್ನು ಹಾನಿಯಿಂದ ರಕ್ಷಿಸಬಹುದೆಂದು ತಿಳಿದ ರಾಮನು ತನ್ನ ಹೆಂಡತಿಯಾದ ಸೀತೆಯನ್ನು ಹುಡುಕುತ್ತಾನೆ. ಅವರ ಗುಡಿಸಲು ಖಾಲಿಯಾಗಿದೆ ಎಂದು ತಿಳಿದನು. ಅವನು ವಿವಿಧ ಪ್ರಾಣಿಗಳು ಮತ್ತು ಮರಗಳನ್ನು ಪ್ರಶ್ನಿಸುತ್ತಾನೆ. ಅವರು ಅವಳನ್ನು ನೋಡಿದ್ದೀರಾ ಎಂದು ತಿಳಿದ ನಂತರ ಅವನು ಹುಡುಕಾಟ ಮುಂದುವರೆದಂತೆ ರಾಮನು ಹೆಚ್ಚು ಉದ್ವಿಗ್ನನಾಗುತ್ತಾನೆ ಮತ್ತು ದಿಗ್ಭ್ರಮೆಗೊಳ್ಳುತ್ತಾನೆ. ಅಂತಿಮವಾಗಿ ಅವನ ದುಃಖದಲ್ಲಿ ಹುಚ್ಚ ಆಗುತ್ತಾನೆ. ಕಾಡಿನಲ್ಲಿ ವ್ಯಾಪಕವಾಗಿ ರಾಮನು ದಂಡಕದ ಕಾಡಿನಲ್ಲಿ ತನ್ನ ಹೆಂಡತಿ ಸೀತೆಯನ್ನು ಹುಡುಕುತ್ತಾನೆ. ಆದರೆ ಅವಳನ್ನು ಹುಡುಕಲು ವಿಫಲನಾಗುತ್ತಾನೆ. ಇದು ತೀವ್ರ ದುಃಖ ಮತ್ತು ವಿಲಾಪಕ್ಕೆ ತನ್ನ ಸಹೋದರ ಲಕ್ಷ್ಮಣನ ಪ್ರಯತ್ನಗಳ ಹೊರತಾಗಿಯೂ ರಾಮ ದುಃಖಿತನಾಗಿ ಉಳಿದಿದ್ದಾನೆ ಮತ್ತು ಅಂತಿಮವಾಗಿ ದಣಿವು ಮತ್ತು ಮತ ಅವನು ಲಕ್ಷ್ಮಣನಿಂದ ಸಮಾಧಾನಗೊಳ್ಳುತ್ತಾನೆ. ಅವನು ಲಕ್ಷ್ಮಣನಿಂದ ಸಮಾಧಾನುತ್ತಾನೆ. ರಾಮನು ದುಃಖದಿಂದ ಹೊರಬಂದು ಸೀತೆಯನ್ನು ಕಳೆದುಕೊಂಡ ಬಗ್ಗೆ ವಿಷಾದಿಸುತ್ತಾನೆ. ಆಕೆಯನ್ನು ರಾಕ್ಷಸರು ಕರೆದೊಯ್ದಿದ್ದಾರೆ ಎಂದು ಅನುಮಾನಿಸುತ್ತಾನೆ. ಅವನು ಲಕ್ಷ್ಮಣನನ್ನು
ಅಯೋಧ್ಯೆಗೆ ತನ್ನ ಅನುಪಸ್ಥಿತಿಯನ್ನು ವರದಿ ಮಾಡಲು ಭರತನನ್ನು ರಾಜನಾಗಿ ನೇಮಿಸಲು ಮತ್ತು ಅವರ ತಾಯಂದಿರನ್ನು ನೋಡಿಕೊಳ್ಳಲು ವಿನಂತಿಸುತ್ತಾನೆ. ಅವನು ಸೀತೆಯಿಂದ ಬೇರ್ಪಟ್ಟ ಕಾಡಿನಲ್ಲಿದ್ದಾಗ ರಾವಣನು ಸೀತೆಯನ್ನು ಅಪಹರಿಸಿದ್ದನ್ನು ತಿಳಿದ ನಂತರ ರಾಮನು ದುಃಖದಿಂದ ಹೊರಬರುತ್ತಾನೆ. ತನ್ನ ಹಿಂದಿನ ಕಾರ್ಯಗಳು ತನ್ನ ದುರದೃಷ್ಟಕ್ಕೆ ಕಾರಣವಾಗಿವೆ ಮತ್ತು ಸೀತೆಯ ಸೆರೆಹಿಡಿಯುವಿಕೆಯು ತನ್ನ ಇತ್ತೀಚಿನ ನೋವಾಗಿದೆ ಎಂದು ಅವನು ನಂಬುತ್ತಾನೆ. ಲಕ್ಷ್ಮಣನು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ, ತನ್ನ ದುಃಖವನ್ನು ತ್ಯಜಿಸಲು ಮತ್ತು ಶಕ್ತಿಯನ್ನು ಮತ್ತು ದೃಢ ನಿಶ್ಚಯದಿಂದ ಸೀತೆಯನ್ನು ಹುಡುಕುವಂತೆ. ಸೀತೆಯು ಕಣ್ಮರೆಯದ ಬಗ್ಗೆ ದುಃಖಿಸುತ್ತಿದ್ದ ರಾಮನು ಗೋದಾವರಿ ನದಿಯಲ್ಲಿ ತನಿಖೆ ನಡೆಸಲು ಲಕ್ಷ್ಮಣನನ್ನು ಕಳುಹಿಸುತ್ತಾನೆ. ಲಕ್ಷ್ಮಣನು ಗೋದಾವರಿ ನದಿಯಲ್ಲಿ ಬಿತ್ತುಗುದೆಸಲು ಲಕ್ಷ್ಮಣನನ್ನು ಕಳುಹಿಸುತ್ತಾನೆ. ಲಕ್ಷ್ಮಣನು ಖಾಲಿ ಕೈಯಿಂದ ಹಿಂದಿರುಗಿದಾಗ ರಾಮನು ಅವನೊಂದಿಗೆ ಮತ್ತು ಸೀತೆಯನ್ನು ಕಂಡುಕೊಳ್ಳು ಆಭರಣಗಳು ಮತ್ತು ಸೀತೆಯ ಸುಧೆ. ರಾವಣನು ಸೀತೆಯನ್ನು ತೆಗೆದುಕೊಂಡ ನಂತರ ಲಕ್ಷ್ಮಣನು ರಾಮನ ಕೋಪವನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ. ಒಬ್ಬ ವ್ಯಕ್ತಿಯ ಅಪರಾಧಕ್ಕಾಗಿ ಜಗತ್ತನ್ನು ನಾಶಪಡಿಸುವುದು ಅನಗತ್ಯ ಎಂದು ಅವನು ವಾದಿಸುತ್ತಾನೆ. ಬದಲಿಗೆ ಅವರು ರಾವಣನನ್ನು ಹುಡುಕುತ್ತಾರೆ ಎಂದು ಸೂಚಿಸುತ್ತಾನೆ. ಲಕ್ಷ್ಮಣನು ತನ್ನ ಸ್ವಾಭಾವಿಕ ಆತ್ಮಸಂಯಮ ಮತ್ತು ನ್ಯಾಯವನ್ನು ಕಾಪಾಡಿಕೊಳ್ಳುವಂತೆ ರಾಮನನ್ನು ಬೇಡಿಕೊಳ್ಳುವ ಬುದ್ಧಿವಂತಿಕೆಯಿಂದ ವರ್ತಿಸುವಂತೆ ಆದೇಶಿಸುತ್ತಾನೆ. ಲಕ್ಷ್ಮಣನು ಸೀತೆಯಿಂದ ಬೇರ್ಪಟ್ಟಾಗ ದುಃಖ ಮತ್ತು ದುಃಖದಿಂದ ಬಳಲುತ್ತಿರುವ ರಾಮನನ್ನು ಸಂತೈಸಲು ಪ್ರಯತ್ನಿಸುತ್ತಾನೆ. ಲಕ್ಷ್ಮಣನು ರಾಮನಿಗೆ ತಾನು ರಾಜನ ಒಳ್ಳೆಯ ಕಾರ್ಯಗಳಿಂದಾಗಿ ದೊಡ್ಡ ವಂಶಾವಳಿಯಲ್ಲಿ ಜನಿಸಿದ್ದೇನೆ ಮತ್ತು ಆಕಾಶ ಜೀವಿಗಳು ಸಹ ಅದೃಷ್ಟಕ್ಕೆ ಒಳಪಟ್ಟಿವೆ ಎಂದು ನೆನಪಿಸುತ್ತಾನೆ. ಸೂಕ್ತವಾದದ್ದನ್ನು ಪರಿಗಣುವಂತೆ ಅವನು ರಾಮನನ್ನು ಒತ್ತಾಯಿಸುತ್ತಾನೆ. ರಾಮ ಮತ್ತು ಲಕ್ಷ್ಮಣರು ರಾಕ್ಷಸರಿಂದ ತುಂಬಿದ ಅರಣ್ಯವಾದ ಜನಸ್ಥಾನದಲ್ಲಿ ಸೀತೆಯನ್ನು ಹುಡುಕುತ್ತಾರೆ. ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾಗ ರಾವಣನಿಂದ ಕೊಲ್ಲಲ್ಪಟ್ಟ ಪಕ್ಷಿಗಳ ರಾಜನಾದ ಯಾತಾಯುವನ್ನು ಅವರು ಎದುರಿಸುತ್ತಾರೆ. ರಾವಣನು ಸೀತೆಯನ್ನು ಅಪಹರಿಸಿದ್ದನ್ನು ತಾನು ನೋಡಿದ್ದೇನೆ ಮತ್ತು ಅವರ ಹೋರಾಟದ ಪುರಾವೆಯನ್ನು ಒದಗಿಸುತ್ತಿದ್ದೇನೆ ಎಂದು ಯಾತಾಯು ಬಹಿರಂಗಪಡಿಸುತ್ತಾನೆ. ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾಗ ರಾವಣನಿಂದ ಯಾತಾಯುವಿನ ಸಾವಿಗೆ ರಾಮನು ಶೋಕಿಸುತ್ತಿದ್ದಾನೆ. ರಾಮನು ಯಾತಾಯುವಿನ ದೇಹವನ್ನು ದಹನ ಮಾಡಿ ಅವನಿಗೆ ಉನ್ನತ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡಲು ಆಚರಣೆಗಳನ್ನು ಅಂತಿಮವಾಗಿ ರಾವಣನ ಪತನಕ್ಕೆ ಮತ್ತು ಸೀತೆಯೊಂದಿಗೆ ಅವನ ಸ್ವಂತ ಪುನರ್ಮಿಲನಕ್ಕೆ ಕಾರಣವಾಗುತ್ತಾನೆ. ರಘು ರಾಜವಂಶದ ಇಬ್ಬರು ಸಹೋದರರಾದ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ಕ್ರೌಂಚ ಎಂಬ ದಟ್ಟವಾದ ಅರಣ್ಯಕ್ಕೆ ಹೋಗುತ್ತಾರೆ. ಅವರು ಅಯೋಮುಖಿ ಎಂಬ ರಾಕ್ಷಸಿಯನ್ನು ಒಳಗೊಂಡಂತೆ ವಿವಿಧ ಅಡೆತಡೆಗಳನ್ನು ಎದುರಿಸುತ್ತಾರೆ. ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದ ನಂತರ ಲಕ್ಷ್ಮಣನು ಅವನನ್ನು ನುಂಗುತ್ತಾನೆ. ನಂತರ ಸಹೋದರರು ದೊಡ್ಡ ತೋಳುಗಳನ್ನು ರಾಮ ಮತ್ತು ಲಕ್ಷ್ಮಣನು ಕಾವಂಡ ಎಂಬ ರಾಕ್ಷಸನನ್ನು ಎದುರಿಸುತ್ತಾರೆ. ಅವನು ಅವರನ್ನು ನುಂಗುತ್ತಾನೆ ಎಂದು ಹೆಮ್ಮೆಪಡುತ್ತಾನೆ. ಯೋಧರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗದವರನ್ನು ಕೊಲ್ಲುವುದು ಸೂಕ್ತವಲ್ಲವಾದ್ದರಿಂದ ಅವನನ್ನು ಕೊಲ್ಲುವ ತಮ್ಮ ಕಠಾರಿಗಳಿಂದ ಅವನ ತೋಳುಗಳನ್ನು ಕತ್ತರಿಸುವ ಮೂಲಕ ಅವನನ್ನು ನಿಷ್ಕ್ರಿಯಗೊಳಿಸಲು ಸಹೋದರರು ನಿರ್ಧರಿಸುತ್ತಾರೆ. ಅವರು ಸುಲಭವಾದ ರಾಕ್ಷಸನಾದದನು ರಾಮನು ತನ್ನನ್ನು ಸುಡುವ ತನಕ ಕೊಳಕು ಪ್ರಾಣಿಯಾಗಿ ಕಾಡಿನಲ್ಲಿ ಸುತ್ತಾಡಲು ಶಾಪಗ್ರಸ್ತನಾಗಿರುತ್ತಾನೆ. ಅವನು ರಾಮನನ್ನು ತನ್ನನ್ನು ದಹನ ಮಾಡಲು ಕೇಳುತ್ತಾನೆ ಮತ್ತು ತನ್ನ ಮುಂದಿನ ರೂಪದಲ್ಲಿ ಸೀತೆಯ ಅಪಹರಣದ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸುವ ಭರವಸೆ ನೀಡುತ್ತಾನೆ. ರಾಮನು ಮಾತ್ರ ಅವನನ್ನು ಕೊಲ್ಲವದ ನಂತರ ಕವಂದನ ಅಂತ್ಯಕ್ರಿಯೆಯ ನಂತರ ತನ್ನ ಸಹೋದರ ವಾಲಿಯಿಂದ ಗಡೀಪಾರುಗೊಂಡ ಶಕ್ತಿಶಾಲಿ ಮಂಗವಾದ ಸುಗ್ರೀವನೊಂದಿಗೆ ಸ್ನೇಹವನ್ನು ಕಂಡುಕೊಳ್ಳುವಂತೆ ರಾಕ್ಷಸನು
ರಾಮನಿಗೆ ಸಲಹೆ ನೀಡುತ್ತಾನೆ. ಸುಗ್ರೀವನ ಸಹಾಯದಿಂದ ರಾಮನು ಸೀತೆಯನ್ನು ಕಂಡುಕೊಳ್ಳಬಹುದು ಮತ್ತು ಅವರು ಒಟ್ಟಾಗಿ ರಾವಣನ ವಾಸಸ್ಥಾನದಲ್ಲಿ ಅವಳನ್ನು ಹುಡುಕುತ್ತಾರೆ. ತಮ್ಮ ಹಾದಿಯಲ್ಲಿರುವ ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತಾರೆ. ಮಾತಂಗದ ಕಾಡಿನ ಮೂಲಕ ರಾಮ ಮತ್ತು ಲಕ್ಷ್ಮಣರಿಗೆ ಮಾರ್ಗದರ್ಶನ ನೀಡುವ ಕವಂದನು ಅವರು ಎದುರಿಸಲಿರುವ ವಿವಿಧ ಮರಗಳು, ಹಣ್ಣುಗಳು ಮತ್ತು ಪ್ರಾಣಿಗಳನ್ನು ತೋರಿಸುತ್ತಾನೆ. ಅವರು ಪಂಪಾ ಸರೋವರವನ್ನು ತಲುಪುತ್ತಾರೆ. ಅಲ್ಲಿ ಅವರು ಆಹಾರಕ್ಕಾಗಿ ಮತ್ತು ನೀರಿಗಾಗಿ ಬೇಟೆಯಾಡಬಹುದು. ಸುಗ್ರೀವ ಎಂಬ ಸದ್ಗುಣಶೀಲ ಮಂಗವು ಹತ್ತಿರದ ರಾಮ ಮತ್ತು ಲಕ್ಷ್ಮಣರು ಪಂಪಾ ಸರೋವರಕ್ಕೆ ಪ್ರಯಾಣಿಸಿ ತಮ್ಮ ನಿರೀಕ್ಷೆಯಲ್ಲಿರುವ ಮಹಿಳಾ ಸನ್ಯಾಸಿ ಸಾವರಿಯನ್ನು ಭೇಟಿಯಾಗುತ್ತಾರೆ. ಅವಳು ಅವರಿಗೆ ಆತಿಥ್ಯವನ್ನು ನೀಡುತ್ತಾಳೆ ಮತ್ತು ಅವಳು ಕಾಡಿನಲ್ಲಿ ಅವರ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಿಗೆ ಹೇಗೆ ಸೇವೆ ಸಲ್ಲಿಸುತ್ತಿದ್ದಾಳೆ ಎಂಬುದರ ಕಥೆಯನ್ನು ಹೇಳುತ್ತಾಳೆ. ರಾಮನು ಅವಳ ಭಕ್ತಿ ಮತ್ತು ತಪಸ್ಸಿನ ಬಗ್ಗೆ ಪ್ರಶ್ನೆಗಳನ್ನು ಮಾಡುತ್ತಿಮವಾಗಿ ತವಾರೀಖ್ ತನ್ನ ದೋಕೆಗಿಸುತ್ತಿರುವ ರಾಮ ಮತ್ತು ಲಕ್ಷ್ಮಣರು ಸುಂದರವಾದ ಉದ್ಯಾನಗಳಿಂದ ಸುತ್ತುವರೆದಿರುವ ಮತ್ತು ವೈವಿಧ್ಯಮಯ ಪಕ್ಷಿಗಳು ಮತ್ತು ಪ್ರಾಣಿಗಳಿಂದ ತುಂಬಿದ ಸುಂದರವಾದ ಸರೋವರವಾದ ಪಂಪಾ ಸರೋವರಕ್ಕೆ ಆಗಮಿಸುತ್ತಾರೆ. ರಾಮನು ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ ಮತ್ತು ಸ್ನಾನ ಮಾಡುತ್ತಾನೆ ಮತ್ತು ಸ್ನಾನ ಮಾಡುತ್ತಾನೆ. ಆದರೆ ಸೀತೆಯನ್ನು ಕಳೆದುಕೊಂಡ ಕಿಷ್ಕಿಂಧ ಕಾಂಡಂ. ರಾಮನು ಸೀತೆಯ ಅನುಪಸ್ಥಿತಿಯ ಬಗ್ಗೆ ವಿಷಾದಿಸುತ್ತಾ ಪಂಪಾ ಸರೋವರದ ಸೌಂದರ್ಯದಿಂದ ಮುಳುಗಿ ಹೋಗುತ್ತಾನೆ. ಇದು ಅವಳ ಬಗೆಗಿನ ತನ್ನ ಹಂಬಲವನ್ನು ಹೆಚ್ಚಿಸುತ್ತದೆ. ಅವನು ನೈಸರ್ಗಿಕ ದೃಶ್ಯಾವಳಿಗಳನ್ನು ಸೀತೆಯ ನೋಟಕ್ಕೆ ಹೋಲಿಸುತ್ತಾನೆ. ರಮಣ ಉಪಸ್ಥಿತಿಯಿಲ್ಲದೆ ಅವನ ಹೃದಯವು ಹೇಗೆ ನೋವುಂಟು ಮಾಡುತ್ತದೆ ಎಂಬುದನ್ನು ಮಂಗಗಳ ರಾಜನಾದ ಸುಗ್ರೀವನು ರಾಮ ಮತ್ತು ಲಕ್ಷ್ಮಣನ ಆಗಮನದಿಂದ ಭಯಭೀತರಾಗುತ್ತಾನೆ. ಅವರನ್ನು ತನ್ನ ಸಹೋದರ ವಾಲಿಯು ತನಗೆ ಹಾನಿ ಮಾಡಲು ಕಳುಹಿಸಿದ್ದಾನೆಂದು ಅವನು ನಂಬುತ್ತಾನೆ. ಮಲೆಯ ಪರ್ವತಗಳಲ್ಲಿ ವಾಲಿಯ ಬಗ್ಗೆ ಯಾವುದೇ ಭಯವಿಲ್ಲ ಎಂದು ಹನುಮಂತನು ಸುಗ್ರೀವನಿಗೆ ಭರವಸೆ ನೀಡುತ್ತಾನೆ ಮತ್ತು ಸುಗ್ರೀವನು ರಾಮ ಮತ್ತು ಲಕ್ಷ್ಮಣರ ಉದ್ದೇಶಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಸುಳ್ಳು ಸೊಗಿನಲ್ಲಿ ಹನುಮಂತನು ಭಿಕ್ಷುಕನ ವೇಷದಲ್ಲಿ ರಾಮ ಮತ್ತು ಲಕ್ಷ್ಮಣನ ಬಳಿ ಹೋಗಿ ಅವರ ಸದ್ಗುಣಗಳು ಮತ್ತು ಸೌಂದರ್ಯವನ್ನು ಹೊಗಳುತ್ತಾನೆ. ಅವನು ಸುಗ್ರೀವನ ಸಲಹೆಗಾರನಾಗಿ ತನ್ನ ಗುರುತನ್ನು ಬಹಿರಂಗಪಡಿಸುತ್ತಾನೆ ಮತ್ತು ತನ್ನ ಒಡೆಯನ ಪರವಾಗಿ ಸ್ನೇಹವನ್ನು ಆಹ್ವಾನಿಸುತ್ತಾನೆ. ಹನುಮಂತನ ವಾಕ್ಚಾತುರ್ಯದಿಂದ ಪ್ರಭಾವಿತನಾಗಿ ರಾಮನು ಅವನನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಯಾವುದೇ ಸಾಮಾನ್ಯ ವ್ಯಕ್ತಿಯು ಅಂತಹ ಕೌಶಲ್ಯ ಮಂಗದ ನಾಯಕನಾದ ಹನುಮಂತನು ರಾಮನ ಭೇಟಿಯಾಗುತ್ತಾನೆ ಮತ್ತು ಅವನ ವನವಾಸದ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಅವನು ಮಂಗಗಳ ರಾಜನಾದ ಸುಗ್ರೀವನಿಗೆ ರಾಮನ ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತಾನೆ. ರಾಕ್ಷಸನು ಕರೆದೊಯ್ದ ಸೀತೆಯನ್ನು ಹುಡುಕಲು ಸುಗ್ರೀವನು ತನಗೆ ಸಹಾಯ ಮಾಡುತ್ತಾನೆ ಎಂದು ಹನುಮಂತನು ರಾಮನಿಗೆ ಭರವಸೆ ನೀಡುತ್ತಾನೆ. ಹೊಸ ಭರವಸೆಯೊಂದಿಗೆ ಹನುಮಂತನು ರಾಮನ ಆಗಮನಜವಾದ ಸ್ವಭಾವದ ಬಗ್ಗೆ ರಾಜ ಸುಗ್ರೀವನಿಗೆ ತಿಳಿಸುತ್ತಾನೆ. ಸುಗ್ರೀವನು ರಾಮನೊಂದಿಗೆ ಸ್ನೇಹದ ಬಂಧವನ್ನು ರೂಪಿಸುತ್ತಾನೆ ಮತ್ತು ಅವರು ಪವಿತ್ರವಾದ ಬೆಂಕಿಯ ಸುತ್ತಾನೆ. ಸುಗ್ರೀವನು ರಾಮನೊಂದಿಗೆ ತಮ್ಮ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಸುಗ್ರೀವನು ತನ್ನ ಸಹೋದರ ವಾಲಿಯಿಂದ ತುಳಿತಕ್ಕೊಳಗಾದ ರಾಮನಿಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ ಮತ್ತು ಜಟಾಯುವನ್ನು ಕೊಂದ ಒಬ್ಬ ರಾಕ್ಷಸನು ಸೀತೆಯನ್ನು ಕರೆದೊಯ್ಯುತ್ತಿರುವುದನ್ನು ತಾನು ನೋಡಿದ್ದೇನೆ ಮತ್ತು ಆಕೆ ಓಡಿಹೋಗುವ ಮೊದಲು ತನ್ನ ಸ್ಕಾರ್ಫ್ ಮತ್ತು ಆಭರಣಗಳನ್ನು ಎಸೆದಿದ್ದಾಳೆ ಎಂದು ಸುಗ್ರೀವನು ರಾಮನಿಗೆ ಹೇಳುತ್ತಾನೆ. ಸುಗ್ರೀವನು ಈ ವಸ್ತುಗಳನ್ನು ರಾಮನಿಗೆ ಮರಳಿ ತರುತ್ತಾನೆ. ಅವನು ಅವುಗಳನ್ನು ನೋಡಿ ಸಂತೋಷಗೊಂಡಿದ್ದಾನೆ, ಆದರೆ ದುಃಖದಿಂದ ಕೂಡಿರುತ್ತಾನೆ. ಸೀತೆಯಿಂದ ಬೇರ್ಪಟ್ಟ ದುಃಖದಿಂದ ಸುಗ್ರೀವನು ರಾಮನನ್ನು ಸಮಾಧಾನಪಡಿಸುತ್ತಾನೆ. ಸುಗ್ರೀವನು ರಾಮನನ್ನು ಸಮಾಧಾನಪಡಿಸುತ್ತಾನೆ. ಸುಗ್ರೀವನು ರಾಮನಿಗೆ ಸೋಲಿಸಲು ಮತ್ತು ಸೀತೆಯನ್ನು ಮರಳಿ ಪಡೆಯಲು
ರಾಮನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡುತ್ತಾನೆ. ಅವನ ಧೈರ್ಯ ಮತ್ತು ತಾಳ್ಮೆಯನ್ನು ಉಳಿಸಿಕೊಂಡು ಅವನಲ್ಲಿ ಪಡೆದ ಮಾತುಗಳಿಂದ ರಾಮನು ಸಮಾಧಾನಗೊಳ್ಳುತ್ತಾನೆ ಮತ್ತು ಅವರು ತಮ್ಮ ಕಾರ್ಯ ಪಂಡೆಂದಕ ಸಾರಾಂಶ ಇಲ್ಲಿದೆ. ಮಂಗರಾಜನಾದ ಸುಗ್ರೀವನು ತನ್ನ ಸಹೋದರ ವಾಲಿಯಿಂದ ಅನ್ಯಾಯಕ್ಕೊಳಗಾದ ನಂತರ ರಾಮನ ಸಹಾಯವನ್ನು ಕೋರುತ್ತಾನೆ. ರಾಮನು ವಾಲಿಯನ್ನು ಕೊಲ್ಲುವ ಮತ್ತು ಸುಗ್ರೀವನಿಗೆ ಸಾಂತ್ವನ ನೀಡುವ ಭರವಸೆ ನೀಡುತ್ತಾನೆ. ಸುಗ್ರೀವನು ತನ್ನನ್ನು ಹೇಗೆ ಅನ್ಯಾಯವಾಗಿ ನಡೆಸಿಕೊಂಡನು. ಸುಗ್ರೀವನ ಹಿರಿಯ ಸಹೋದರನಾದ ವಾಲಿಗೆ ಮಾಯಾವಿ ದ್ವಂದ್ವಯುದ್ಧಕ್ಕೆ ಸವಾಲು ಹಾಕಿದನು ಮತ್ತು ಅವನೊಂದಿಗೆ ಹೋರಾಡಲು ಧಾವಿಸಿದನು. ಸುಗ್ರೀವನು ಹಿಂಬಾಲಿಸಿದನು, ಆದರೆ ಮಾಯಾವಿ ಗುಹೆಯೊಳಗೆ ಓಡಿಹೋದನು. 1 ವರ್ಷದ ನಂತರ ಸುಗ್ರೀವನು ಗುಹೆಯಿಂದ ರಕ್ತ ಮತ್ತು ಘರ್ಜನೆಗಳನ್ನು ಕಂಡನು. ವಾಲಿ ಕೊಲ್ಲಲ್ಪಟ್ಟಿದ್ದಾನೆ ಎಂದು ತೀರ್ಮಾನಿಸಿದನು. ನಂತರ ವಾಲಿ ಹಿಂದಿರುಗಿದನು, ತನ್ನ ಸಲಹೆಗಾರರನ್ನು ಕೊಂದ. ಮಂಗದ ರಾಜನಾದ ಸುಗ್ರೀವನು ತನ್ನ ಕಥೆಯನ್ನು ರಾಮನಿಗೆ ವಿವರಿಸುತ್ತಾನೆ. ಅವನ ಸಹೋದರನಾದ ವಾಲಿಯು ಅವನಿಗೆ ಅನ್ಯಾಯ ಮಾಡಿ ಅವನ ಹೆಂಡತಿಯನ್ನು ಕರೆದೊಯ್ದನು. ಸುಗ್ರೀವನು ರಾಮನ ಸಹಾಯವನ್ನು ಕೋರುತ್ತಾನೆ. ವಾಲಿಯು ಶಿಕ್ಷೆಗೆ ಒಳಗಾಗುವವರೆಗೂ ತಾನು ದೇಶಭ್ರಷ್ಟನಾಗಿ ಬದುಕುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ರಾಮನು ಸಹಾಯ ಮಾಡಲು ಸುಗ್ರೀವನು ರಾಮನಿಗೆ ವಾಲಿಯ ನಂಬಲಾಗದ ಶಕ್ತಿ ಮತ್ತು ಪರಾಕ್ರಮದ ಬಗ್ಗೆ ಹೇಳುತ್ತಾನೆ. ಇದರಲ್ಲಿ ಸಮುದ್ರವನ್ವರಗಳನ್ನು ಸುಲಭವಾಗಿ ನುಜ್ಜುಗುಜ್ಜಿಸುವ ಸಾಮರ್ಥ್ಯಗಳಲ್ಲಿ ವಾಲಿ ಸಮುದ್ರವನ್ನು ಸುಲಭವಾಗಿ ಭೇದಿಸುವ ಮತ್ತು ಮರಕಿಬಲನ್ನು ವಿವರಿಸುತ್ತಾನೆ. ಜಾಲ್ತಿ ಸಸಿ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾಮನು ಸುಗ್ರೀವ ಮತ್ತು ಲಕ್ಷ್ಮಣನೊಂದಿಗೆ ವಾಲಿ ವಿರುದ್ಧ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಆದಾಗ್ಯೂ ಅವರ ಒಂದೇ ರೀತಿಯ ನೋಟದಿಂದಾಗಿ ರಾಮನು ತನ್ನ ಮಿತ್ರನನ್ನು ಕೊಲ್ಲಲು ಬಯಸದೆ ಗುಂಡು ಹಾರಿಸಲು ಹಿಂಜರಿಯುತ್ತಾನೆ. ಸುಗ್ರೀವನು ಓಡಿ ಹೋಗುತ್ತಾನೆ, ಆದರೆ ರಾಮನ ರಕ್ಷಣೆಯ ವಾಗ್ದಾನದಿಂದ ಭರವಸೆ ಪಡೆದ ನಂತರ ರಾಮ, ಸುಗ್ರೀವ ಮತ್ತು ಅವರ ಅನುಯಾಯಿಗಳು ವಾಲಿ ನಿರ್ವಹಿಸುತ್ತಿದ್ದ ಕಿಷ್ಕಿಂಧ ಕೋಟೆಗೆ ಪ್ರಯಾಣಿಸಿದರು. ದಾರಿಯುದ್ದಕ್ಕೂ ಅವರು ವಿವಿಧ ಪ್ರಾಣಿಗಳು ಮತ್ತು ಸುಂದರವಾದ ಭೂದೃಶ್ಯಗಳನ್ನು ಎದುರಿಸಿದರು. ರಾಮ ಮತ್ತು ಸುಗ್ರೀವನು ಕಿಷ್ಕಿಂಧದಲ್ಲಿ ವಾಲಿಯೊಂದಿಗೆ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಸುಗ್ರೀವನು ಕೋಪಗೊಂಡು ವಾಲಿಯನ್ನು ಹೋರಾಡಲು ಆಹ್ವಾನಿಸುತ್ತಾನೆ, ಆದರೆ ರಾಮನು ತನ್ನ ವಾಗ್ದಾನವನ್ನು ಪೂರೈಸುತ್ತಾ ಒಂದೇ ಬಾಣದಿಂದ ವಾಲಿಯನ್ನು ನಾಶಪಡಿಸುವುದಾಗಿ ಅವನಿಗೆ ಭರವಸೆ ನೀಡುತ್ತಾನೆ. ಸುಗ್ರೀವನು ನಗರದಿಂದ ವಾಲಿಯನ್ನು ಕರೆಸಿಕೊಳ್ಳಲು ಜೋರಾಗಿ ಘರ್ಜನೆ ಮಾಡುತ್ತಾನೆ. ಸುತ್ತಮುತ್ತಲಿನ ಪ್ರಾಣಿಗಳನ್ನು ಹೆದರಿ ರಾಜನಾದ ವಲಿ ಸುಗ್ರೀವನ ಗದ್ದಲವನ್ನು ಕೇಳಿದನು ಮತ್ತು ಅವನನ್ನು ಎದುರಿಸಲು ಧಾವಿಸಿದನು. ವಾಲಿಯ ಸುರಕ್ಷತೆಗಾಗಿ ಭಯಗೊಂಡ ತಾರ, ಅಯೋಧ್ಯೆ ಪ್ರಬಲ ರಾಜಕುಮಾರರಾದ ರಾಮ ಮತ್ತು ಲಕ್ಷ್ಮಣ ಸೇರಿದಂತೆ ಭಯಗೊಂಡಕೆ ಯುದ್ಧದಲ್ಲಿ ತೊಡಗದಂತೆ ಎಚ್ಚರಿಸುತ್ತಾನೆ. ಸುಗ್ರೀವನೊಂದಿಗೆ ರಾಜಿ ಮಾಡಿಕೊಳ್ಳಲು, ರಾಮನೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಅವಳು ವಾಲಿಯನ್ನು ಸಲಹೆ ಮಾಡುತ್ತಾಳೆ. ಮಂಗಗಳ ರಾಜನಾದ ವಾಲಿ ಮತ್ತು ಅವನ ಸಹೋದರ ಸುಗ್ರೀವನು ಭೀಕರ ಯುದ್ಧದಲ್ಲಿ ತೊಡಗುತ್ತಾರೆ. ವಾಲಿ ಆರಂಭದಲ್ಲಿ ವಿಜಯಶಾಲಿಯಾಗುತ್ತಾನೆ, ಆದರೆ ಅಂತಿಮವಾಗಿ ರಾಮನ ಬಾಣಕ್ಕೆ ಬೀಳುತ್ತಾನೆ. ಸುಗ್ರೀವನು ಸಾಲ ಮರದಿಂದ ಹೊಡೆದ ನಂತರ ಗುಂಡು ಹಾರಿಸುತ್ತಾನೆ. ರಾಮನು ವಾಲಿಯನ್ನು ಕೊಲ್ಲುತ್ತಾನೆ, ಆದರೆ ಸುಗ್ರೀವನು ಗಾಯಗೊಂಡು ಹಿಮ್ಮೆಟ್ಟುತ್ತಾನೆ. ವಿವರಣೆಯು ಮಂಗದ ರಾಜನಾದ ವಾಲಿ ರಾಮನ ಬಾಣದಿಂದ ಮಾರಣಾಂತಿಕವಾಗಿ ಗಾಯಗೊಂಡು ನೆಲದ ಮೇಲೆ ಮಲಗುತ್ತಾನೆ. ಗಾಯಗೊಂಡಿದ್ದರೂ ಅವನು ಹೆಮ್ಮೆಪಡುತ್ತಾನೆ ಮತ್ತು ರಾಮನ ದುಷ್ಕೃತ್ಯದ ಆರೋಪಗಳ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾನೆ. ರಾಮನು ಆವೇಗದಿಂದ ವರ್ತಿಸುತ್ತಿದ್ದಾನೆ ಮತ್ತು ಕ್ಷಮೆ ಮತ್ತು ಸಹಾನುಭೂತಿಯಂತಹ ರಾಜಪ್ರಭುತ್ವದ ಸದ್ಗುಣಗಳನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದು ವಾಲಿ ಆರೋಪಿಸುತ್ತಾನೆ ಎಂದು ರಾಮನು ಗಾಯಗೊಂಡ ಮತ್ತು ಬುದ್ಧಿಹೀನ ಮಂಗ ರಾಜನಾದ ವಾಲಿಯನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ಅವನ ಅನೈತಿಕ ನಡವಳಿಕೆಗಾಗಿ
ನಿರ್ದಿಷ್ಟವಾಗಿ ತನ್ನ ಸಹೋದರನ ಹೆಂಡತಿಯಾದ ರುಮಾಳನ್ನು ನಿಂದಿಸಿದ್ದಕ್ಕಾಗಿ ಅವನನ್ನು ಗದರಿಸುತ್ತಾನೆ. ವಾಲಿ ತನ್ನ ತಪ್ಪುಗಳನ್ನು ಅರಿತುಕೊಂಡು ಕ್ಷಮೆ ಕೇಳುತ್ತಾನೆ ಮತ್ತು ರಾಮನಿಂದ ಸಾಂತ್ವನ ಪಡೆಯುತ್ತಾನೆ. ಅವನು ವಾಲಿಯ ಮಗ ಮಂಗದ ರಾಜನಾದ ವಾಲಿಯು ರಾಮನ ಬಾಣದಿಂದ ಕೊಲ್ಲಲ್ಪಡುತ್ತಾನೆ. ಅವನ ಹೆಂಡತಿ ತಾರಾ ದಿಗ್ಭ್ರಮೆಗೊಂಡು ಘಟನಾ ಸ್ಥಳಕ್ಕೆ ಆಗಮಿಸುತ್ತಾಳೆ. ಆದರೆ ಮಂಗಗಳಿಂದ ಸಾಂತ್ವನ ಪಡೆಯುತ್ತಾಳೆ. ಅವು ರಾಮನನ್ನು ಅಲ್ಲ, ಮರಣವೇ ವಾಲಿಯನ್ನು ತೆಗೆದುಕೊಂಡಿದೆ ಎಂದು ಹೇಳುತ್ತವೆ. ಅವರ ಮಾತುಗಳ ಹೊರತಾಗಿಯೂ ತಾರಾ ದುಃಖದಿಂದ ಹೊರಬರುತ್ತಾಳೆ ಮತ್ತು ಅಂತಿಮವಾಗಿ ತನ್ನ ನಿರ್ಜೀವ ದೇಹ ವಾಲಿಯ ಹೆಂಡತಿಯಾದ ತಾರಾ ಅವನ ಸಾವಿಗೆ ಸಂತಾಪ ಸೂಚಿಸುತ್ತಾಳೆ ಮತ್ತು ಸಾಯುವ ಮೊದಲು ಅವನು ತನ್ನನ್ನು ಏಕೆ ಸ್ವಾಗತಿಸಲಿಲ್ಲ ಎಂದು ಕೇಳುತ್ತಾ ಅವನನ್ನು ದುಃಖಿಸುತ್ತಾಳೆ. ಅವಳು ಈಗ ಒಬ್ಬಂಟಿಯಾಗಿದ್ದಾಳೆ ಮತ್ತು ಅವರ ಮಗ ಅಂಗದಾನನ್ನು ನೋಡಿಕೊಳ್ಳಬೇಕು ಎಂದು ಅವಳು ವಿಷಾದಿಸುತ್ತಾಳೆ. ಹನುಮಂತನು ವಾಲಿಯ ಮರಣದ ನಂತರ ತಾರಾವನ್ನು ಸಮಾಧಾನಪಡಿಸುತ್ತಾನೆ. ಪ್ರಾಣಿಗಳ ಸಂತೋಷ ಮತ್ತು ದುಃಖವು ಅವರ ಹಿಂದಿ ಕ್ರಿಯೆಗಳಿಂದ ಉಂಟಾಗುತ್ತದೆ ಎಂದು ದುಃಖಿಸಬೇಡಿ ಎಂದು ಸಲಹೆ ನೀಡುತ್ತಾನೆ. ಅವನು ಅಂಗದನ ಯೋಗಕ್ಷೇಮದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ವಾಲಿಯ ಅಂತ್ಯಕ್ರಿಯೆಯ ವಿಧಿಗಳನ್ನು ಮಾಡಲು ಸೂಚಿಸುತ್ತಾನೆ. ತಾರಾ ನಿರಾಕರಿಸುತ್ತಾಳೆ. ಅವನಿಲ್ಲದೆ ಬದುಕುವುದಕ್ಕಿಂತ ವಾಲಿ ಸಾವಿನ ಸಮೀಪದಲ್ಲಿ ತನ್ನ ಸಹೋದರ ಸುಗ್ರೀವನನ್ನು ಸ್ವಾಗತಿಸುತ್ತಾನೆ ಮತ್ತು ರಾಜ್ಯವನ್ನು ತೆಗೆದುಕೊಳ್ಳುವಂತೆ ಅವನಿಗೆ ಸಲಹೆ ನೀಡುತ್ತಾನೆ. ಅವನು ತಮ್ಮ ಮಗ ಅಂಗದನನ್ನು ನೋಡಿಕೊಳ್ಳಲು, ತಾರಾವನ್ನು ರಕ್ಷಿಸಲು ಮತ್ತು ರಾಘವನ ಹಿತಾಸಕ್ತಿಗಳನ್ನು ಪೂರೈಸಲು ಸುಗ್ರೀವನನ್ನು ಕೇಳುತ್ತಾನೆ. ವಾಲಿ ನಂತರ ಅಧಿಕಾರದ ವರ್ಗಾವಣೆಯನ್ನು ಸಂಕೇತಿಸುವ ಚಿನ್ನದ ಹಾರವನ್ನು ತಾರಾ ತನ್ನ ಪತಿ ವಾಲಿಯ ಸಾವಿಗೆ ವಿಷಾದಿಸುತ್ತಾ ಅವನು ತನಗಿಂತ ಭೂಮಿಯನ್ನು ಆದ್ಯತೆ ನೀಡುತ್ತಾಳೆ ಎಂದು ಹೇಳುತ್ತಾಳೆ. ಅವಳು ಅವರ ಒಟ್ಟಿಗೆ ಇರುವ ಜೀವನವನ್ನು ಪ್ರತಿಬಿಂಬಿಸುತ್ತಾಳೆ ಮತ್ತು ರಾಮನ ಬಾಣದಿಂದ ಅವಳು ಹೇಗೆ ವಿಧವೆಯಾಗಿದ್ದಳು ಎಂಬುದನ್ನು ಪ್ರತಿಬಿಂಬಿಸುತ್ತಾಳೆ. ಅವಳ ಮಗ ಅಂಗದಯ ಪಾದಗಳಿಗೆ ತಲೆಬಾಗುತ್ತಾನೆ. ವಾಲಿಯ ಸಹೋದರ ಸುಗ್ರೀವನು ವಾಲಿಯ ಮರಣದಲ್ಲಿ ತನ್ನ ಪಾತ್ರಕ್ಕಾಗಿ ದುಃಖ ಮತ್ತು ಪಶ್ಚಾತ್ತಾಪದಿಂದ ಹೊರಬಂದು ಅವನನ್ನು ಕೊಲ್ಲುವಂತೆ ರಾಮನನ್ನು ಬೇಡಿಕೊಳ್ಳುತ್ತಾನೆ. ಆದ್ದರಿಂದ ಅವನು ಮರಣಾನಂತರದ ಜೀವನದಲ್ಲಿ ತನ್ನ ಸಹೋದರ ಮತ್ತು ಮಗನನ್ನು ಸೇರಿಕೊಳ್ಳಬಹುದು. ವಾಲಿಯ ಹೆಂಡತಿ ತಾರಾ ತನ್ನನ್ನು ಕೊಲ್ಲುವಂತೆ ರಾಮನ್ನು ವಿನಂತಿಸುತ್ತಾಳೆ. ಆದ್ದರಿಂದ ಅವಳು ತನ್ನ ಗಂಡಂದಿಗೆ ವಾಲಿಯ ಮರತ್ರ ಮತ್ತು ಕಕುತ್ಸ್ಥ ಲಕ್ಷ್ಮಣ ಮತ್ತು ಇತರರು ಸುಗ್ರೀವ ಮತ್ತು ತಾರಾರನ್ನು ಸಮಾಧಾನಪಡಿಸುತ್ತಾರೆ. ಅವರು ಅಂತ್ಯಕ್ರಿಯೆ ವಿಧಿಗಳನ್ನು ಮಾಡಲು ಅವರನ್ನು ಒತ್ತಾಯಿತ ಮಾಡಿ ಅವದ ಶಕ್ಮಿಜ ತಿತ್ತೋ ಜೀಟಿಠಿಯ ವಿಧಿಗಳಾಗಿ ಪ್ರಾರಂಭಿಕರ ಮಂಗಗಳು ಭವ್ಯವಾದ ಶವಪೆಟ್ಟಿಗೆಯನ್ನು ತಯೇವು ಮುಖವತ್ತಿದೇತಿ ಓತಿ. ರಾಮನು ಸುಗ್ರೀವನನ್ನು ಮಂಗಗಳ ರಾಜನಾಗಿ ನೇಮಿಸುತ್ತಾನೆ. ಅವನಿಗೆ ಸಿಂಹಾಸನವನ್ನು ಒಪ್ಪಿಸುತ್ತಾನೆ ಮತ್ತು ಮಳೆಗಾಲದ ನಂತರ ರಾವಣನನ್ನು ಸೋಲಿಸುವತ್ತ ಗಮನ ಹರಿಸುವಂತೆ ಸೂಚಿಸುತ್ತಾನೆ. ಸುಗ್ರೀವನನ್ನು ದೊಡ್ಡ ಸಮಾರಂಭದೊಂದಿಗೆ ಸಿಂಹಾಸನದ ಮೇಲೆ ಸ್ಥಾಪಿಸಲಾಗುತ್ತದೆ. ಜೊತೆಗೆ ಅಂಗದನನ್ನು ಅವನ ಉತ್ತರಾಧಿಕಾರಿಯಾಗಿ ನೇಮಿಸಲಾಗುತ್ತದೆ. ಕಿಷ್ಕಿಂಧನ ನರವು ಸಂತೋಷ ಮತ್ತು ಸಂಭ್ರಮದಿಂದ ತುಂಬಿರುತ್ತದೆ ಮತ್ತು ಸುದ್ದಿಯನ್ನು ರಾಮ ಮತ್ತು ಅವನ ಸಹೋದರ ಲಕ್ಷ್ಮಣನು ಪ್ರಸರಬನ ಬೆಟ್ಟದ ಮೇಲಿನ ಗುಹೆಯಲ್ಲಿ ನೆಲೆಸಿ ಅಲ್ಲಿ ಅವರು ಮಳೆಗಾಲವನ್ನು ಕಳೆಯಲು ಯೋಜಿಸುತ್ತಾರೆ. ರಾವಣನು ಸೀತೆಯನ್ನು ಅಪಹರಿಸಿದ್ದಕ್ಕಾಗಿ ರಾಮ ಇನ್ನೂ ದುಃಖಿಸುತ್ತಿದ್ದಾನೆ. ಆದರೆ ಲಕ್ಷ್ಮಣನು ರಾವಣನು ಸೋಲಿಸಿ ಸೀತೆಯನ್ನು ಮರಳಿ ಪಡೆಯುವ ತಮ್ಮ ಧ್ಯೇಯದ ಮೇಲೆ ಗಮನ ಕೇಂದ್ರೀಕರಿಸಲು ಅವನನ್ನು ಪ್ರೋತ್ಸಾಹಿಸುತ್ತಾನೆ. ರಾಮನು ಮಳೆಗಾಲದ ಸೌಂದರ್ಯವನ್ನು ಪ್ರೀತಿಯಿಂದ ಬಳಲುತ್ತಿರುವ ಮಹಿಳೆಗೆ ಹೋಲಿಸಿ ವಿವರಿಸುತ್ತಾನೆ. ಭೂಮಿಯು ಹಸಿರು ಹುಲ್ಲು ಮತ್ತು ಹೂವುಗಳಿಂದ ಆವೃತವಾಗಿದೆ ಮತ್ತು ಅರಣ್ಯ ಪ್ರದೇಶ ವಿವರಿಸುತ್ತಾನೆ. ಭೂಮಿಯು ಹಸಿರು ಹುಲ್ಲು
ಮತ್ತು ಹೂವುಗಳಿಂದ ಆವೃತವಾಗಿದೆ. ಸೂಕ್ತ ಸಮಯ ಬಂದಾಗ ತನ್ನ ಶತ್ರು ರಾವಣನ ವಿರುದ್ಧ ಸುಗ್ರೀವನ ದಂಡಯಾತ್ರೆಯ ನಿರ್ಧಾರಕ್ಕಾಗಿ ಕಾಯುತ್ತಾ ತೀರ್ಮಾನಿಸ ಹನುಮಂತನು ರಾಮನಿಗೆ ಸೀತೆಯನ್ನು ಹುಡುಕಲು ಮತ್ತು ತನ್ನ ವಾಗ್ದಾನವನ್ನು ಪೂರೈಸಲು ಸಹಾಯ ಮಾಡುವಂತೆ ಸುಗ್ರೀವನಿಗೆ ಸಲಹೆ ನೀಡುತ್ತಾನೆ. ಸುಗ್ರೀವನು ರಾಜನಾಗಿ ತನ್ನ ಕರ್ತವ್ಯಗಳನ್ನು ಅರಿತುಕೊಳ್ಳುತ್ತಾನೆ ಮತ್ತು ರಾಮನನ್ನು ಹುಡುಕಲು ಮತ್ತು ಸೀತೆಯ ಅನುಪಸ್ಥಿತಿಯಿಂದ ದುಃಖಿತನಾದ ರಾಮನು ಶರತ್ಕಾಲದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತಾನೆ. ಅವನಿಗೆ ಅವರ ಒಟ್ಟಿಗೆ ಕಳೆದ ಸಮಯ ಮತ್ತು ಅವಳೊಂದಿಗೆ ಮತ್ತೆ ಸೇರುವ ಅವನ ಬಯಕೆಯನ್ನು ನೆನಪಿಸಲಾಗುತ್ತದೆ. ಲಕ್ಷ್ಮಣ ರಾಮನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ರಾಜನಾಗಿ ತನ್ನ ಕರ್ತವ್ಯಗಳ ಮೇಲೆ ಗಮನ ಕೇಂದ್ರೀಕರಿಸುವಂತೆ ತನ್ನ ಸಹೋದರ ರಾಮನ ಪರವಾಗಿ ಕೋಪಗೊಂಡ ಲಕ್ಷ್ಮಣನು ಸುಗ್ರೀವನನ್ನು ಎದುರಿಸಲು ಕಿಷ್ಕಿಂಧ ನಗರವನ್ನು ಪ್ರವೇಶಿಸುತ್ತಾನೆ. ಭಯದಿಂದ ಓಡಿಹೋಗುವ ಮಂಗಗಳು ಅವನ ಮಂತ್ರಿಗಳು ಲಕ್ಷ್ಮಣನ ಮಾತುಗಳನ್ನು ಅಂಗದ ಮೂಲಕ ಸುಗ್ರೀವನ ಬಳಿಗೆ ತಲುಪಿಸಲಾಗುತ್ತದೆ. ಮಧ್ಯದ ಅಮಲಿನಲ್ಲಿದ್ದ ಮತ್ತು ಪರಿಸ್ಥಿತಿಯ ಬಗ್ಗೆ ಅಜ್ಞಾನಿ ಸುಗ್ರೀವನನ್ನು ಅವನ ಮಂತ್ರಿಗಳು ಲಕ್ಷ್ಮಣನನ್ನು ಭೇಟಿಯಾಗಲು ಮನವೊಲಿ. ಸುಗ್ರೀವನು ತನ್ನ ಸಲಹೆಗಾರರಿಗೆ ತಾನು ಲಕ್ಷ್ಮಣ ಅಥವಾ ರಾಮನಿಗೆ ಅನ್ಯಾಯ ಮಾಡಿಲ್ಲ, ಆದರೆ ರಾಮನಿಂದ ಪಡೆದ ಹಿಂದಿನ ಅನುಗ್ರಹಗಳಿಂದಾಗಿ ಅವರ ಕೋಪಕ್ಕೆ ಹೆದರುತ್ತಾನೆ ಎಂದು ವಿವರಿಸುತ್ತಾನೆ. ಲಕ್ಷ್ಮಣನ ಮಾತುಗಳನ್ನು ತಾಳ್ಮೆಯಿಂದ ಕೇಳಲು ಮತ್ತು ಮತ್ತಷ್ಟು ಸಂಘರ್ಷವನ್ನು ತಪ್ಪಿಸಲು ಕೈಜೋಡಿಸಿ ಅವರನ್ನು ಸಮಾಧಾನಪಡಿಸಲು ಹನುಮಾನು ಸುಗ್ರೀವನಿಗೆ ಸಲಹೆ ನೀಡುತ್ತಾನೆ. ರಾಮನ ಸಹೋದರನಾದ ಲಕ್ಷ್ಮಣನು ಕಿಷ್ಕಿಂಧದಲ್ಲಿರುವ ಸುಗ್ರೀವನ ಅರಮನೆಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಸುಗ್ರೀವನು ತನ್ನ ಹೆಂಡತಿ ತಾರಳೊಂದಿಗೆ ಪ್ರೇಮದಲ್ಲಿ ಮುಳುಗಿರುವುದನ್ನು ಕಂಡುಕೊಳ್ಳುತ್ತಾನೆ. ಲಕ್ಷ್ಮಣನು ಈ ನಡವಳಿಕೆಯಿಂದ ಕೋಪಗೊಂಡಿದ್ದಾನೆ ಮತ್ತು ರಾಮನು ಸೀತೆಯನ್ನು ಹುಡುಕಲು ಸಹಾಯ ಮಾಡುವ ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಸುಗ್ರೀವನನ್ನು ಗದರಿಸುತ್ತಾನೆ. ಸುಗ್ರೀವನ ರಾಮನಿಂದ ಪ್ರಯೋಜನವನ್ನು ಪಡೆದರೋ ರಾಮನ ದಯೆಯನ್ನು ಮರುಪಾವತಿಸದ ಸುಗ್ರೀವನನ್ನು ಲಕ್ಷ್ಮಣನು ಎದುರಿಸುತ್ತಾನೆ. ಸುಗ್ರೀವನ ಕೃತಜ್ಞತೆಗಾಗಿ ಲಕ್ಷ್ಮಣನು ಅವನು ಗದರಿಸುತ್ತಾನೆ ಮತ್ತು ಅವನು ಸುಳ್ಳು ವಾಗ್ದಾನಗಳಿಂದ ಹಿಂದೆ ಸರಿಯದಿದ್ದರೆ ಮತ್ತು ರಾಮನು ಸೀತೆಯನ್ನು ಕಂಡುಕೊಳ್ಳಲು ಸಹಾಯ ಮಾಡದಿದ್ದರೆ ಅವನು ತೀಕ್ಷ್ಣವಾದ ದಂಡಗಳಿಂದ ಕೊಲ್ಲಲ್ಪಟ್ಟ ವಾಲಿಯಂತೆ ಅದೇ ವಿಧಿಯನ್ನು ಎದುರಿಸುತ್ತಾನೆ ಎಂದು ಎಚ್ಚರಿಸು. ರಾಮನ ನಿಷ್ಠಾವಂತ ಅನುಯಾಯಿಯಾದ ತಾರ ಸುಗ್ರೀವನ ಪರವಾಗಿ ಮಧ್ಯಪ್ರವೇಶಿಸಿ ಅವನು ಕೃತಜ್ಞತೆಯಿಲ್ಲದವನಲ್ಲ ಅಥವಾ ಹೃದಯಹೀನನಲ್ಲ ಎಂದು ಲಕ್ಷ್ಮಣಿಗೆ ವಿವರಿಸುತ್ತಾಳೆ. ಆಯಾಸಗೊಂಡ ಮತ್ತು ತುರ್ತು ಕರ್ತವ್ಯಗಳನ್ನು ಹೊಂದಿರುವ ಸುಗ್ರೀವನನ್ನು ಸುಮಿಸುವಂತೆ ಅವಳು ರಾಮನನ್ನು ಒತ್ತಾಯಿಸುತ್ತಾಳೆ. ಅವನ ಪರಿಸ್ಥಿತಿಯನ್ನು ತಪಸ್ವಿ ವಿಕ್ರಮಿತ್ರನು ಮೋಹದಿಂದಾಗಿ ಸಮಯವನ್ನು ನಿರ್ಲಕ್ಷಿಸಿದ್ದಕ್ಕೆ ಹೋಲಿಸುತ್ತಾಳೆ. ರಾಮನ ಭಾಷಣವನ್ನು ಸ್ವೀಕರಿಸಿದ ನಂತರ ಮಂಗಗಳ ಒಡೆಯನಾದ ಸುಗ್ರೀವನು ಅದೃಷ್ಟ ಮತ್ತು ರಾಜ್ಯಪ್ರಭುತ್ವಕ್ಕೆ ಮರಳಿನಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾನೆ. ರಾವಣನನ್ನು ಕೊಲ್ಲುವ ಮತ್ತು ಸೀತೆಯನ್ನು ಮರಳಿ ಪಡೆಯುವ ಅನ್ವೇಷಣೆಯಲ್ಲಿ ರಾಮನನ್ನು ಹಿಂಬಾಲಿಸುವ ಭರವಸೆ ನೀಡುತ್ತಾನೆ. ಲಕ್ಷ್ಮಣನು ಸುಗ್ರೀವನ ನಮ್ರತೆ ಮತ್ತು ಶಕ್ತಿಯನ್ನು ಶ್ಲಾಘಿಸುತ್ತಾನೆ ಮತ್ತು ಸೀತೆಯ ಅಪಹರಣದಿಂದ ಮಂಗಗಳೇ ರಾಜನಾದ ಸುಗ್ರೀವನು ಹನುಮಂತನಿಗೆ ವಿಶ್ವದ ಎಲ್ಲ ಅಗ್ರಗಣ್ಯ ಮಂಗಗಳನ್ನು ವಿವಿಧ ಪರ್ವತಗಳು ಮತ್ತು ಪ್ರದೇಶಗಳಿಂದ ಸಂಗ್ರಹಿಸಲು ಆದೇಶಿಸುತ್ತಾನೆ. ಮಂಗಗಳಿಗೆ ರಾಮನಿಗೆ ಉಡುಮಳಿ ಕೋರಿ ಹೊಲ್ಲ ಕಳೆಸುವ ಅಥವಾ ನಿಧಾನಗತಿಯಲ್ಲಿರುವವರನ್ನು ಕೊಲ್ಲಬೇಕು. ಅಂಜನ ಬೆಟ್ಟ, ಕೈಲಾಸ, ಹಿಮಾಲಯ ಮತ್ತು ಇತರ ಸ್ಥಳಗಳಿಂದ ಸಾವಿರಾರು ಮಂಗಗಳನ್ನು ಒಳಗೊಂಡ ಬತ್ಫುಡ್ವದೊಳೆ ಮಂಗರಾಜನಾದ ಸುಗ್ರೀವನು ಸೀತೆಯನ್ನು ಮರಳಿ ಪಡೆಯಲು ಸಹಾಯ ಮಾಡಿದ್ದಕ್ಕಾಗಿ ರಾಮನಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ರಾವಣನ ಸೋಲಿಸುವಲ್ಲಿ ರಾಮನಿಗೆ ಸಹಾಯ ಮಾಡುವುದಾಗಿ ಅವನು ಭರವಸೆ ನೀಡುತ್ತಾನೆ. ಸುಗ್ರೀವನ ಅನುಯಾಯಿಗಳು ಮತ್ತು ವಿವಿಧ ಪ್ರದೇಶಗಳ ಇತರ ನಾಯಕರು ಸೇರಿದಂತೆ
ಮಂಗಗಳ ದೊಡ್ಡ ಸೈನ್ಯವು ರಾಮನಿಗೆ ಯುದ್ಧದಲ್ಲಿ ಸೇರಲು ಒಟ್ಟುಗೂಡುತ್ತದೆ. ರಾಮನು ಸುಗ್ರೀವನನ್ನು ಸ್ವಾಗತಿಸುತ್ತಾನೆ ಮತ್ತು ಅವನ ಗುಣಗಳನ್ನು ಹೊಗಳುತ್ತಾನೆ. ಅವನು ತನ್ನಂತೆಯೇ ಸ್ನೇಹಿತನಾಗಿ ಸಂತೋಷವನ್ನು ತರುತ್ತಾನೆ ಎಂದು ಹೇಳುತ್ತಾನೆ. ರಾವಣನು ತೀಕ್ಷ್ಣತೆಯನ್ನು ಅಪಹರಿಸಿದ್ದಾನೆ ಮತ್ತು ರಾಮನು ತೀಕ್ಷ್ಣವಾದ ಬಾಣಗಳಿಂದ ಅವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಏತನ್ಮಧ್ಯೆ ಹನುಮಂತನಂತರ ಜಾಂಬವಂತರಂತಹ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಇಲ್ಲಿ ನಾತ್ಸುಹಾಸ ಪದಗಳಲ್ಲಿ ಸಂಕ್ಷಿಪ್ತ ಸಾರಾಂಶವಿದೆ. ಸೀತಾ, ಅವನ ಹೆಂಡತಿ ಮತ್ತು ರಾವಣನ ವಾಸಸ್ಥಾನವನ್ನು ಹುಡುಕಲು ಮಂಗಗಳ ಹುಡುಕಾಟ. ಸೀತಾ, ಅವನ ಹೆಂಡತಿ ಮತ್ತು ರಾವಣನ ವಾಸಸ್ಥಾನವನ್ನು ಹುಡುಕಲು ಮಂಗಗಳ ಹುಡುಕಾಟ. ದ್ವೀಪಗಳು ಮತ್ತು ಸಮುದ್ರಗಳಲ್ಲಿ ವ್ಯಾಪಕವಾಗಿ ಹುಡುಕಲು ದ್ವೀಪಗಳು ಮತ್ತು ಸಮುದ್ರದಿಂದ ಸುಗ್ರೀವನು ದಕ್ಷಿಣದ ಪ್ರದೇಶಗಳನ್ನು ಅನ್ವೇಷಿಸಲು ಅಂಗದನ ನೇತೃತ್ವದಲ್ಲಿ ಮಂಗಗಳ ಗುಂಪನ್ನು ಕಳುಹಿಸುತ್ತಾನೆ. ತಲುಪಲು ಕಷ್ಟವಾದ ಭೂಮಿಗಳು, ನದಿಗಳು ಮತ್ತು ಪರ್ವತಗಳನ್ನು ವಿವರಿಸುತ್ತಾನೆ. ಅವರು ರಾವಣನ ರಾಕ್ಷಸರಿಂದ ಕಾವಲಿನಲ್ಲಿರುವ ಲಂಕೆಯಲ್ಲಿ ಸೀತೆಯನ್ನು ಹುಡುಕಬೇಕು ಮತ್ತು ಸ್ವರ್ಣ ಶೃಂಗಸಭೆಯನ್ನು ತಲುಪಲು ವಿಷಮಿಗೆಯನ್ನು ಸಂಚರಿಸಬೇಕು. ಸೀತೆಯನ್ನು ಹುಡುಕಲು ಸುಗ್ರೀವನು ಮಂಗಗಳನ್ನು ವಿವಿಧ ದಿಕ್ಕುಗಳಲ್ಲಿ ಕಳುಹಿಸುತ್ತಾನೆ. ದೋಚಿದಿಸಿ ಮಂಗಗಳ ಗುಂಪನ್ನು ಮುನ್ನಡೆಸಿ ಪಶ್ಚಿಮದಲ್ಲಿ ಅನ್ವೇಷಿ ಸೀತೆಯ ಸ್ಥಳವನ್ನು ಕಂಡುಹಿಡಿಯುವಂತೆ ಅವನು ಸುಷೇನಾಗೆ ಆದೇಶಿಸುತ್ತಾನೆ. ಮಂಗಗಳಿಗೆ ನಗರಗಳು, ಕಾಡುಗಳು ಮತ್ತು ಪರ್ವತಗಳು ಸೇರಿದಂತೆ ವಿವಿಧ ಪ್ರದೇಶಗಳನ್ನು ಹುಡುಕಲು ಮತ್ತು ಪರ್ವತಗಳು, ಕಾಡುಗಳು ಮತ್ತು ನದಿಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸೀತೆಯನ್ನು ಹುಡುಕಲು ಮತ್ತು ಸುಗ್ರೀವನು ವಿವರಿಸಿದ ಪ್ರದೇಶಗಳನ್ನು ತನಿಖೆ ಮಾಡಲು ಸುಗ್ರೀವನು ಶಾತವಲ ಮತ್ತು ಇತರ ಮಂಗಗಳಿಗೆ ಸೂಚನೆ ನೀಡುತ್ತಾನೆ. ಮಂಗಗಳಿಗೆ ರಾವಣ ಮತ್ತು ಸೀತೆಯ ನಾಮನಿಂದ ಗೌರವ ಮತ್ತು ಪ್ರಶಂಸೆ ದೊರೆಯುತ್ತದೆ. ಸುಗ್ರೀವನು ಹನುಮಂತನ ಸಾಮರ್ಥ್ಯಗಳನ್ನು ಹೊಗಳುತ್ತಾ ಅವನಿಗೆ ಶಕ್ತಿ ಅಥವಾ ಶಕ್ತಿಯಲ್ಲಿ ಯಾವುದೇ ಸಮಾನತೆ ಇಲ್ಲ ಎಂದು ಹೇಳುತ್ತಾನೆ. ಯಶಸ್ಸು ಹನುಮಂತನ ಮೇಲೆ ಅವಲಂಬಿತವಾಗಿದೆ ಎಂಬ ವಿಶ್ವಾಸದಿಂದ ರಾಮ ಸಹ ಒಪ್ಪುತ್ತಾನೆ. ಅವನು ಹನುಮಂತನಿಗೆ ತನ್ನ ಹೆಸರಿನೊಂದಿಗೆ ಒಂದು ಉಂಗುರವನ್ನು ನೀಡಿ ಸೀತೆಯನ್ನು ರಾಮನು ಕಳುಹಿಸಿದ್ದಾನೆಂದು ತೋರಿಸುತ್ತಾನೆ ಮತ್ತು ಹನುಮಂತನು ರಾಜ ಸುಗ್ರೀವನು ಎಲ್ಲಾ ದಿಕ್ಕುಗಳಲ್ಲಿ ಸೀತೆಯನ್ನು ಹುಡುಕಲು ತನ್ನ ಮಂಗ ಮುಖ್ಯಸ್ಥರನ್ನು ಕಳುಹಿಸುತ್ತಾನೆ. ಪ್ರತಿಯೊಬ್ಬ ನಾಯಕನೂ ಬೇರೆ ಬೇರೆ ಮಾರ್ಗದಲ್ಲಿ ಉತ್ತರ, ಪೂರ್ವ, ದಕ್ಷಿಣ ಅಥವಾ ಪಶ್ಚಿಮ ಹೋಗುತ್ತಾನೆ ಮತ್ತು ಬಹಳ ಉತ್ಸಾಹದಿಂದ ಸೀತೆಯನ್ನು ಮರಳಿ ಕರೆತರುವ ಮತ್ತು ಭೂಮಿಯನ್ನು. ರಾಮನು ಸುಗ್ರೀವನನ್ನು ಇಡೀ ಭೂಮಿಯನ್ನು ಹೇಗೆ ಬಲ್ಲನೆಂದು ಕೇಳುತ್ತಾನೆ. ಸುಗ್ರೀವನು ವಿವರಿಸುತ್ತಾ, ವಾಲಿ ಮಲೆಯ ಪರ್ವತದೊಳಗೆ ಮಹಿಷನನ್ನು ದಾನವನನ್ನು ಬೆನ್ನಟ್ಟುತ್ತಿದ್ದಾಗ ಅವನು ಕಾವಲುಗಾರನಾಗಿ ನಿಂತನು ಮತ್ತು ನಂತರ ಹನುಮಂತನ ಸಹಾಯದಿಂದ ಋಷ್ಯಮುಖ ಪರ್ವತಕ್ಕೆ ಓಡಿ ಹೋಗುವ ಮೊದಲು ಅನೇಕ ದೇಶಗಳು ಮತ್ತು ಹೆಗ್ಗುರುತುಗಳಿಗೆ ಭೇಟಿ ನೀಡಿ ವಿಶ್ವದ ವಿವಿಧ ಭಾಗಗಳಿಗೆ ಪ್ರಮುಖ ಮಂಗಗಳು ಸುಗ್ರೀವನ ಸೂಚನೆಯಂತೆ ವೈದೇಹಿ ಸೀತೆಗಾಗಿ ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಿದವು. 1 ತಿಂಗಳ ಕಾಲ ಹುಡುಕಾಟ ನಡೆಸಿದ ನಂತರ ಅವರು ಮಂಗರ್ಯಜನನ್ನು ಭೇಟಿಯಾದರು ಮತ್ತು ತಮ್ಮ ಸಂಶೋಧನೆಗಳನ್ನು ವರದಿ ಮಾಡಿದರು. ಅವರು ಪೂರ್ವ, ಪಶ್ಚಿಮ ಪ್ರದೇಶಗಳು ಮತ್ತು ವಿವಿಧ ಪ್ರಾಂತ್ಯಗಳನ್ನು ಆವರಿಸಿದರು, ಆದರೆ ಸೀತೆ ಸಿಗಲಿಲ್ಲ. ಅವಳನ್ನು ಇಲ್ಲಿ ಟಾಫಶತಿಕೆ ಸಾರಾಂಶವಿದೆ. ಹನುಮಾನ್, ತಾರಾ ಮತ್ತು ಅಂಗದರು ವಿಂಧ್ಯ ಕಾಡುಗಳಲ್ಲಿ ಸೀತೆಯನ್ನು ಹುಡುಕುತ್ತಾರೆ, ಆದರೆ ಅವಳನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ. ಅವರು ರಾವಣನ ವಿಂಧ್ಯ ಕಾಡುಗಳಲ್ಲಿ ಸೀತೆಯನ್ನು ಹುಡುಕುತ್ತಾರೆ, ಆದರೆ ಅವಳನ್ನು ತಮ್ಮ ಶತ್ರು ಎಂದು ಗುರುತಿಸಿದ ನಂತರ ಅವರು ಸೋಲಿಸುತ್ತಾರೆ. ಮಂಗಗಳು ತಮ್ಮ ಹುಡುಕಾಟದಿಂದ
ಬುದ್ಧಿವಂತ ಮತ್ತು ದಣಿದ ಮಂಗವಾದ ಅಂಗದ ಸೀತೆಯನ್ನು ಮತ್ತು ಅವಳನ್ನು ಅಪಹರಿಸಿದ ರಾಕ್ಷಸನನ್ನು ಹುಡುಕುವುದನ್ನು ಮುಂದುವರೆಸಲು ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿತು. ಅಂಗದ ಮತ್ತು ಗಂಧಮದ ನೇತೃತ್ವದಲ್ಲಿ ಮಂಗಗಳು ವಿಂಧ್ಯದ ಬೆಟ್ಟಗಳು, ಕಾಡುಗಳು ಮತ್ತು ಪರ್ವತಗಳನ್ನು ಹುಡುಕಿದವು. ಆದರೆ ಸೀತೆಯ ಯಾವುದೇ ಚಿಹ್ನೆಯನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅವರ ಪ್ರಯತ್ನಗಳ ಹೊರತಾಗಿಯೂ ಹನುಮಾನ್, ತಾರಾ ಮತ್ತು ಅಂಗದರು ಸೀತೆಯನ್ನು ಹುಡುಕಲು ವಿಂಧ್ಯ ಪರ್ವತದ ಗುಹೆಗಳು ಮತ್ತು ಕಾಡುಗಳನ್ನು ಹುಡುಕುತ್ತಾರೆ. ಅವರು ವೃಕ್ಷವಿಲ ಎಂಬ ಕಪ್ಪು ಗುಹೆಯನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಅವರು ಹಂಸಗಳು, ಕ್ರೇನ್ಗಳು ಮತ್ತು ಇತರ ಪ್ರಾಣಿಗಳನ್ನು ಕಂಡುಕೊಳ್ಳುತ್ತಾರೆ. ಒಳಗೆ ಅವರು ಟ್ಯಾಂಕ್ಗಳು, ವಾಹನಗಳು ಮತ್ತು ಸಂಪತ್ತುಗಳನ್ನು ಹೊಂದಿರುವ ಚಿನ್ನದ ಮತ್ತು ಬೆಳ್ಳಿಯ ರಾಜ್ಯವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಭೂಗತ ಪ್ರದೇಶಿಗಳು ಹನುಮಂತನು ಒಂದು ಗುಹೆಯಲ್ಲಿ ಮಹಿಳಾ ಸನ್ಯಾಸಿಯನ್ನು ಎದುರಿಸುತ್ತಾನೆ. ಒಳಗೆ ಇರುವ ಚಿನ್ನದ ಮರಗಳು, ಮನೆಗಳು ಮತ್ತು ವಾಹನಗಳ ಬಗ್ಗೆ ಕೇಳುತ್ತಾನೆ. ಸನ್ಯಾಸಿಗಳು ಅವು ನಿರ್ಮಾಣದಲ್ಲಿ ಪಾಂಡಿತ್ಯ ಹೊಂದಿರುವ ಪ್ರಬಲ ವ್ಯಕ್ತಿಯಾದ ಮಾಯಾ ಸೃಷ್ಟಿಸಿದ ಭ್ರಮೆಯ ಭಾಗವೆಂದು ವಿವರಿಸುತ್ತಾರೆ. ಅವಳು ಹೇಮನ ಅರಣ್ಯ ಮತ್ತು ಮಹಲುಗಳ ರಕ್ಷಕಳಾಗಿದ್ದಾಳೆ. ಇದನ್ನು ಪುರಂದರನು ಮಾಯೆಯನ್ನು ಕೊಂದ ನಂತರ ಸೀತೆಯನ್ನು ಹುಡುಕಲು ಬಂದ ಹನುಮಾನ್ ಮತ್ತು ಅವನ ಕೋತಿಗಳ ಮುಖ್ಯಸ್ಥರನ್ನು ಮಹಿಳಾ ಸನ್ಯಾಸಿ ಸಯಾಂಪ್ರಭಾ ಸ್ವಾಗತಿಸುತ್ತಾಳೆ. ಅವಳು ಅವರಿಗೆ ಆಹಾರವನ್ನು ನೀಡುತ್ತಾಳೆ ಮತ್ತು ಅವರ ದಯೆಯನ್ನು ಹೇಗೆ ಮರುಪಾವತಿಸಬಹುದು ಎಂದು ಕೇಳುತ್ತಾಳೆ. ಹನುಮಾನ್ ಅವರ ಅನ್ವೇಷಣೆಯನ್ನು ವಿವರಿಸುತ್ತಾನೆ ಮತ್ತು ಅವರನ್ನು ಹೋಗಲು ಬಿಡುವಂತೆ ಕೇಳುತ್ತಾನೆ. ನಿರ್ದಿಷ್ಟ ಸಮಯದೊಳಗೆ ಸೀತೆಯನ್ನು ಹುಡುಕಲು ವಿಫಲವಾದ ಮಂಗ ರಾಜಕುಮಾರ, ಅಂಗದ ಮತ್ತು ಅವನ ಸಹಚರರು ಸುಗ್ರೀವನ ಕೋಪಕ್ಕೆ ಹೆದರುತ್ತಾರೆ ಮತ್ತು ಶಿಕ್ಷೆಯನ್ ಇದುವರೆ ಸ್ಥಳವೆಂದು ಹೇಳಲಾಗುತ್ತದೆ. ಹನುಮಂತನು ಅಂಗದನನ್ನು ಸಮರ್ಥ ಮತ್ತು ಶಕ್ತಿಶಾಲಿ ಎಂದು ಹೊಗಳುತ್ತಾನೆ. ಆದರೆ ಸುಗ್ರೀವನ ರಾಜ್ಯದ ಬಳಿ ಇರುವುದು ಅವನ ಪತನಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸುತ್ತಾನೆ. ಅವನು ಲಕ್ಷ್ಮಣನಿಗಿಂತ ಹೆಚ್ಚು ಕರುಣೆಯುಳ್ಳ ಸುಗ್ರೀವನೊಂದಿಗೆ ರಾಜಿ ಮಾಡಿಕೊಳ್ಳುವಂತೆ ಅಂಗದನಿಗೆ ಸಲಹೆ ನೀಡುತ್ತಾನೆ ಮತ್ತು ಶಾಂತಿಯುತ ಪರಿಹಾರಕ್ಕಾಗಿ ಅವರು ತಮ್ಮ ಚಿಕ್ಕಪ್ಪನ ಮುಂದೆ ವಿನಮ್ರವಾಗಿ ಹಾಜರಾಗುವಂತೆ ಸೂಚಿಸುತ್ತಾನೆ. ವಾಲಿಯ ಮಗನಾದ ಅಂಗದನು ಸುಗ್ರೀವನ ಅನೈತಿಕತೆಯನ್ನು ಟೀಕಿಸಿದನು ಮತ್ತು ಅವನು ತನ್ನ ಸಹೋದರನ ಆಳ್ವಿಕೆಯಲ್ಲಿ ಬದುಕುವ ಬದಲು ಸಾಯುವವರೆಗೆ ಉಪವಾಸ ಮಾಡುವುದಾಗಿ ಘೋಷಿಸಿದನು. ಇತರ ಮಂಗಗಳು ದುಃಖದಿಂದ ಹೊರಬಂದು ರಾಮನ ಕೋಪಕ್ಕೆ ಹೆದರಿ ಅಂಗದನೊಂದಿಗೆ ಒಗ್ಗಟ್ಟಿನಿಂದ ಹಸಿವಿನಿಂದ ಸಾಯುವುದಾಗಿ ಪ್ರತಿಜ್ಞೆ ಮಾಡಿದವು. ಸಂಪತಿ ಎಂಬ ರಣಹದ್ದು ಮಂಗಗಳು ಸಾಯುವವರೆಗೆ ಉಪವಾಸ ಮಾಡುತ್ತಿರುವ ಪರ್ವತಕ್ಕೆ ಆಗಮಿಸುತ್ತದೆ. ಅವನು ಅವಳನ್ನು ತಿನ್ನಲು ಬಯಸುತ್ತಾನೆ. ಆದರೆ ಅಂಗದನು ರಾಮನ ಪತ್ನಿ ಸೀತೆಯು ಮಾಡಿದ ಹಿಂದಿನ ಪ್ರತಿಜ್ಞೆಯ ಕಾರಣದಿಂದಾಗಿ ಅವರನ್ನು ಕೊಲ್ಲಲು ಬಂದಿದ್ದೇನೆ ಎಂದು ಹೇಳುತ್ತಾನೆ. ರಣಹದ್ದು ಅವರ ಮಾತುಗಳಿಂದ ಪ್ರಭಾವಿತವಾಗುತ್ತದೆ ಮತ್ತು ಯುದ್ಧದಲ್ಲಿ ರಾವಣನಿಂದ ಕೊಲ್ಲಲ್ಪಟ್ಟ ಜಟಾಯುವಿನ ಸಹೋದರನೆಂದು ಮಂಗದ ನಾಯಕನಾದ ಅಂಗದ ಒಂದು ರಣಹದ್ದು ತಾನು ಮತ್ತು ಅವನ ಸಹಚರರು ರಾವಣನಿಂದ ಸೆರೆ ಹಿಡಿಯಲ್ಪಟ್ಟ ಸೀತೆಯನ್ನು ಹುಡುಕಲು ಅಲ್ಲಿಗೆ ಬಂದಿದ್ದೇವೆ ಎಂದು ಹೇಳುತ್ತಾನೆ. ಅವರು ಮಾಯೆಯ ಮಾಂತ್ರಿಕತೆಯಿಂದ ನಿರ್ಮಿಸಲಾದ ಗುಹೆಯನ್ನು ಪ್ರವೇಶಿಸಿದ್ದರು, ಆದರೆ ಅವಳನ್ನು ಕಂಡುಕೊಳ್ಳಲು ವಿಫಲರಾದರು ಮತ್ತು ಈಗ ರಣಹದ್ದು ತಿನ್ನುತ್ತದೆ ಎಂಬ ಭಯದಿಂದ ಸಾಯುವವರೆಗೆ ಉಪವಾಸ ಮಾಡಲು ಸಂಪತಿ ಎಂಬ ರಣಹದ್ದು ಸೀತೆಯನ್ನು ಅಪಹರಿಸಿದ ರಾವಣನ ವಾಸಸ್ಥಾನದ ಬಗ್ಗೆ ರಾಮನ ಮಂಗಗಳೊಂದಿಗೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳುತ್ತದೆ. ಸಂಪತಿ ಅವರಿಗೆ ಲಂಕೆಯನ್ನು ಹೇಗೆ ತಲುಪಬೇಕು ಎಂದು ಹೇಳುತ್ತಾನೆ ಮತ್ತು ರಾವಣನ ಕೈಯಲ್ಲಿ ತನ್ನ ಸಹೋದರ ಜಟಾಯುವಿನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಆತ್ಮದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ. ಸಲ್ಸಸ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಣಹದ್ದು ರಾಜನಾದ ಸಂಪತಿಯು ತನ್ನ ಮಗ ಸುಪರ್ವನಿಂದ ಸೀತೆಯ ಅಪಹರಣದ ಬಗ್ಗೆ
ತನಗೆ ತಿಳಿದಿತ್ತು ಎಂದು ಜಾಂಬವನ್ಗೆ ಹೇಳುತ್ತಾನೆ. ರಾವಣ ಮತ್ತು ಸೀತೆ ಹಾದುಹೋಗುವುದನ್ನು ಅವನು ನೋಡಿದನು. ಸೀತೆ ರಾಮ ಮತ್ತು ಲಕ್ಷ್ಮಣರಿಗಾಗಿ ಕೂಗುತ್ತಿದ್ದಳು. ಸಂಪತ್ತಿಯು ಮಂಗಗಳನ್ನು ತ್ವರಿತವಾಗಿ ವರ್ತಿಸುವಂತೆ ಸಂಪತ್ತಿ ಎಂಬ ರಣಹದ್ದು ಅಂಗದ ಮತ್ತು ಇತರ ಮಂಗಗಳೊಂದಿಗೆ ತನ್ನ ಕಥೆಯನ್ನು ಹಂಚಿಕೊಳ್ಳುತ್ತದೆ. ಅವನು ಈ ಹಿಂದೆ ಬಿಸಿಲಿನಿಂದಾಗಿ ವಿಂಧ್ಯ ಪರ್ವತಕ್ಕೆ ಬಿದ್ದು ಅಲ್ಲಿ 8,000 ವರ್ಷಗಳನ್ನು ಕಳೆದಿದ್ದನು. ನಿಕಾಕರ ಋಷಿಯೊಂದಿಗೆ ಸ್ನೇಹ ಬೆಳೆಸಿದನು. ನಿಕಾಕರನ ನಿಧನದ ನಂತರ ಸಂಪತ್ತಿಯು ಅವನು ಮರಳಲು ಕಾಯುತ್ತಿದ್ದನು ಮತ್ತು ಅಂತಿಮವಾಗಿ ಸಂಪತ್ತಿಯು ತನ್ನ ಮತ್ತು ಜಟಾಯುವಿನ ಸೂರ್ಯನನ್ನು ಹಿಂಬಾಲಿಸುವ ಪ್ರಯತ್ನವನ್ನು ನೆನಪಿಸಿಕೊಳ್ಳುತ್ತಾನೆ. ಆದರೆ ಅದರ ವಿಶಾಲವಾದ ಗಾತ್ರ ಮತ್ತು ಶಾಖದಿಂದಾಗಿ ಅವರು ದಿಗ್ಭ್ರಮೆಗೊಂಡರು ಮತ್ತು ದಣಿದಿದ್ದರು. ಅವರು ಎಲ್ಲಾ ದಿಕ್ಕಿನ ಪ್ರಜ್ಞೆಯನ್ನು ಕಳೆದುಕೊಂಡರು ಮತ್ತು ಮೂರ್ಛೆ ಹೋದರು. ದೃಷ್ಟಿ ಸಹಿಸಲಾಗಲಿಲ್ಲ. ಅಂತಿಮವಾಗಿ ಜಟಾಯು ಭೂಮಿಗೆ ಬಿದ್ದನು ಮತ್ತು ಸಂಪತ್ತಿ ರೆಕ್ಕೆಗಳಿಲ್ಲದ ಮತ್ತು ಆ ಋಷಿಯು ಅಳುತ್ತಿರುವ ತಪಸ್ವಿಗೆ ಅವರ ರೆಕ್ಕೆಗಳು ಮತ್ತು ಶಕ್ತಿ ಹಿಂತಿರುಗುತ್ತವೆ ಎಂದು ಹೇಳಿದನು. ನಂತರ ಅವನು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಗಡೀಪಾರುಗೊಳ್ಳಲಿರುವ ರಾಮನ ಕಥೆಯನ್ನು ಮುನ್ಸೂಚಿಸಿದನು. ರಾಕ್ಷಸ ರಾಜ ರಾವಣನನ್ನು ಎದುರಿಸಿದನು ಮತ್ತು ತನ್ನ ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ತನ್ನನ್ನು ಪೋಷಿಸಲು ಇಂದ್ರನಿಂದ ತನ್ನ ಹೆಂಡತಿ ಸೀತೆಗೆ ಆಹಾರವನ್ನು ನೀಡಿದನು. ಒಬ್ಬ ಸನ್ಯಾಸಿಯ ಮಾತುಗಳಿಂದ ಸಮಾಧಾನಗೊಂಡ ರಾಮನು ಸೀತೆಯನ್ನು ಹುಡುಕುವ ತನ್ನ ಪ್ರಯಾಣವನ್ನು ಮುಂದುವರಿಸಲು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದನು. ಹೊಸ 8 ವರ್ಷಗಳ ನಂತರ ಅವನು ತನ್ನ ಶಕ್ತಿ ಮತ್ತು ರೆಕ್ಕೆಗಳನ್ನು ಮರಳಿ ಪಡೆದನು. ತನ್ನ ಮಂಗಗಳಲ್ಲಿ ಸೀತೆಯನ್ನು ಹುಡುಕುವ ವಿಶ್ವಾಸವನ್ನು ಪ್ರೇರೇಪಿಸಿದನು. ಹೊಸ ಹುರುಪಿನಿಂದ ಅವರು ರಾವಣನು ರಣಹದ್ದು ರಾಜನಾದ ಸಂಪತ್ತಿಯಿಂದ ರಾವಣನ ಅದೃಷ್ಟದ ಬಗ್ಗೆ ಕೇಳಿದ ಮಂಗಗಳು ದಕ್ಷಿಣ ಸಮುದ್ರಕ್ಕೆ ಆಗಮಿಸುತ್ತವೆ ಮತ್ತು ಅದರ ವಿಶಾಲತೆಯಿಂದ ದಿಗ್ಭ್ರಮೆಗೊಳ್ಳುತ್ತವೆ. ಅಂಗದ ಎಂಬ ಪ್ರಬಲ ಮಂಗವು ದುಃಖವೇ ದೌರ್ಬಲ್ಯ ಎಂದು ಅವರಿಗೆ ಸಾಂತ್ವನ ಹೇಳಲು ಪ್ರಯತ್ನಿಸುತ್ತದೆ. ಸಮುದ್ರವನ್ನು ದಾಟಲು ಯಾರೂ ಸ್ವಯಂ ಪ್ರೇರಿತರಾಗದಿದ್ದಾಗ ಅಂಗದ ಪ್ರತಿಯೊಬ್ಬರನ್ನು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಮಂಗಳು ತಮ್ಮ ಜಿಗಿತದ ಸಾಮರ್ಥ್ಯದ ಬಗ್ಗೆ ಹೆಮ್ಮೆಪಡಲು ಒಟ್ಟುಗೂಡುತ್ತವೆ. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ದೂರ ಜಿಗಿಯಬಲ್ಲವು ಎಂದು ಹೇಳಿಕೊಳ್ಳುತ್ತವೆ. ಅತ್ಯಂತ ಹಿರಿಯ ಮತ್ತು ಬುದ್ಧಿವಂತನಾದ ಜಾಂಬವನ್ ತಾನು 90 ಯೋಜನೆಗಳನ್ನು ಅಂತರದ ಒಂದು ಘಟಕ ಜಿಗಿಯಬಲ್ಲೆ ಎಂದು ಘೋಷಿಸುತ್ತಾನೆ. ಆದರೆ ತನ್ನ ಯೌವನವು ಹೆಚ್ಚು ಶಕ್ತಿಯುತವಾಗಿದೆ ಎಂದು ಒಪ್ಪಿಕೊಳ್ಳುತ್ತಾನೆ. ನಂತರ ಅವನು ಬುದ್ಧಿವಂತ ಮತ್ತು ಶಕ್ತಿಶಾಲಿ ಮಂಗ ನಾಯಕನಾದ ಜಾಂಬವನ್ ಹನುಮಂತನನ್ನು ಸಂಬೋಧಿಸಿ ಸಮುದ್ರದ ಮೇಲೆ ಹಾರಿ ತನ್ನ ಶಕ್ತಿ ಮತ್ತು ಶೌರ್ಯವನ್ನು ಪ್ರದರ್ಶನವಧಿಸಿ ಸಮುದ್ರದ ಮೇಲೆ ಹಾರಿ ತನ್ನ ಯುದ್ಧದಲ್ಲಿ ಅಜೇಯತೆಯಿಂದ ಮತ್ತು ತನ್ನ ಮರಣವನ್ನು ಆಯ್ಕೆ ಮಾಡುವ ಸಾಮರ್ಥ್ಯದಿಂದ ಆಶೀರ್ವದಿಸಲ್ಪಟ್ಟಂದಿ ಎಂದು ನೆನಪಿಸುತ್ತಾನೆ. ತನ್ನ ತಾಯಿಯ ಜನ್ಮ ಕಥೆ ಮತ್ತು ತನ್ನతో ಗಾಳಿ ದೇವತೆಯ ಮಗನಾದ ಹನುಮಂತನು ತನ್ನನ್ನು ಶಕ್ತಿಯಿಂದ ತುಂಬಿಕೊಳ್ಳುತ್ತಾನೆ ಮತ್ತು ಪರ್ವತಗಳು ಮತ್ತು ಸಾಗರಗಳ ಮೇಲೆ ಜಿಗಿಯುವುದು ಸೇರಿದಂತೆ ತನ್ನ ನಂಬಲಾಗದ ಸಾಮರ್ಥ್ಯಗಳನ್ನು ಘೋಷಿಸುತ್ತಾನೆ. ಮಂಗಗಳು ಅವನ ಮಾತುಗಳಿಂದ ಆಶ್ಚರ್ಯಚಕಿತರಾಗುತ್ತವೆ ಮತ್ತು ಜಾಂಬವನ್ ಸಭೆಯಿಂದ ಬೆಂಬಲದ ಭರವಸೆ ನೀಡಿ ಲಂಕೆಗೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಲು ಪ್ರೋತ್ಸಾಹಿಸುತ್ತಾನೆ. ಹನುಮಂತನು ಮಹೇಂದ್ರ ಸುಂದರ್ ಕಾಂಡಂ ಗಾಳಿ ದೇವತೆಯ ಮಗನ ಸಪರ್ಣಾಮನಾದ ಹನುಮಂತನು ರಾವಣನಿಂದ ಅಪಹರಿಸಲ್ಪಟ್ಟ ರಾಮನ ಹೆಂಡತಿಯಾದ ಸೀತೆಯನ್ನು ಹುಡುಕಲು ಹೊರಟನು. ಅವನು ಅಪಾರ ಗಾತ್ರ ಮತ್ತು ಶಕ್ತಿಯನ್ನು ಪಡೆಯುತ್ತಾನೆ. ಪರ್ವತಗಳು ಮತಿಸ್ವಾಗಿನು ಮತ್ತು ಅವನಿಗೆ ವಿಶ್ರಾಂತಿ ಮತ್ತು ಉಲ್ಲಾಸವನ್ನು ಮತ್ತು ನಪ್ರರೈತನ ಮಂಗ ಮತ್ತು ರಾಮನ ನಿಷ್ಠಾವಂತ ಸೇವಕನಾದ ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಯನ್ನು ತಲುಪುತ್ತಾನೆ.
ಅವನು ನಗರದ ರಕ್ಷಣೆಯನ್ನು ಗಮನಿಸುತ್ತಾನೆ ಮತ್ತು ಅದನ್ನು ಬಲವಂತವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸುತ್ತಾನೆ. ತನ್ನ ನಿಜವಾದ ರೂಪದಲ್ಲಿ ರಾತ್ರಿಯಲ್ಲಿ ಪ್ರವೇಶಿಸಲು ನಿರ್ಧರಿಸಿದ ಹನುಮಂತನು ಕಿರಿದಾದ ದ್ವಾರದ ಮೂಲಕ ಮತ್ತು ನಗರದೊಳಗೆ ಸೀತೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಗಾಳಿ ದೇವತೆ ಮಗನಾದ ಮಂಗವಾದ ಹನುಮಂತನು ರಾತ್ರಿಯಲ್ಲಿ ಲಂಕೆಯನ್ನು ಪ್ರವೇಶಿಸುತ್ತಾನೆ ಮತ್ತು ವಿಕೃತ ಮಹಿಳೆಯ ವೇಷದಲ್ಲಿ ನಗರವನ್ನು ಭೇಟಿಯಾಗುತ್ತಾನೆ. ಭೀಕರ ಯುದ್ಧದ ನಂತರ ಹನುಮಂತನು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಮತ್ತು ತನ್ನ ವಿಜಯಿಯಾದವನ ಬಗ್ಗೆ ಸಹಾನುಭೂತಿಯಿಂದ ತುಂಬಿದ ಲಂಕೆಯು ತಾನು ಶಾಪಕ್ಕೊಳಗಾಗಿದ್ದೇನೆಂದು ಅವನಿಗೆ ತಿಳಿಸಿ ನಗರವನ್ನು ಮಂಗ ರಾಜಕುಮಾರನಾದ ಹನುಮಂತನು ಲಂಕೆಯ ಗೋಡೆಯ ಮೇಲೆ ಹಾರಿ ರಾತ್ರಿಯಲ್ಲಿ ನಗರವನ್ನು ಪ್ರವೇಶಿಸುತ್ತಾನೆ. ಅವನು ವಿವಿಧ ರಾಕ್ಷಸರ ಮನೆಗಳು, ಯೋಧರು ಮತ್ತು ಕಾವಲುಗಾರರನ್ನು ಗಮನಿಸುತ್ತಾನೆ ಮತ್ತು ರಾವಣನ ಒಳಾಂಗಣವನ್ನು ಸಮೀಪಿಸುತ್ತಾನೆ. ಪ್ರವೇಶದ್ವಾರವನ್ನು ಚಿನ್ನದ ಗೋಡೆಗಳು, ರತ್ನಗಳು ಮತ್ತು ಚಂದನದಿಂದ ಅಲಂಕರಿಸಲಾಗಿದೆ. ಇದು ಶತ್ರುವಿನ ಭೂಪ್ರದೇಶದಲ್ಲಿ ರಾಕ್ಷಸರು ಮತ್ತು ಇತರ ಜೀವಿಗಳಿಂದ ತುಂಬಿದ ನಗರದಲ್ಲಿ ಹನುಮಂತನು ಸೀತೆಯನ್ನು ಹುಡುಕುತ್ತಾನೆ. ಆತ ವ್ಯಭಿಚಾರ ಮತ್ತು ವಿನೋದದ ವಿವಿಧ ದೃಶ್ಯಗಳನ್ನು ನೋಡುತ್ತಾನೆ. ಆದರೆ ಜನಸಮೂಹದ ನಡುವೆ ಎಲ್ಲಿಯೂ ಕಾಣಿಸದ ಸೀತೆಯನ್ನು ಕಂಡುಕೊಳ್ಳಲು ವಿಫಲನಾಗುವುದರಿಂದ ಆತನ ಹುಡುಕಾಟವು ಅಂತಿಮವಾಗಿ ವಿಫಲವಾಗುತ್ತದೆ. ವ್ಯಾಪಕವಾಗಿ ಹುಡುಕಿದರೂ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವ ಮಂಗವಾದ ಹನುಮಂತನು ಲಂಕೆಯಲ್ಲಿರುವ ರಾವಣನ ಮಹಲುಗೆ ಆಗಮಿಸುತ್ತಾನೆ. ಅವನು ರಾವಣನ ಅರಮನೆಯನ್ನು ಪ್ರವೇಶಿಸುವ ಮೊದಲು ಅರಸನ ಸಂಪತ್ತು, ಯೋಧರ ಆತಿಥ್ಯರು ಮತ್ತು ಸುಂದರ ಮಹಿಳೆಯರನ್ನು ನೋಡುವ ಮೊದಲು ಮಹಾಪರ್ವ, ಕುಂಭಕರ್ಣ ಮತ್ತು ಇಂದ್ರಜಿತ್ ಸೇರಿದಂತೆ ಶ್ರೀಮಂತ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ವಿವಿಧ ರಾಕ್ಷಸರನ್ನು ಹನುಮಂತನು ರಾವಣನ ಭವ್ಯವಾದ ನಗರವನ್ನು ಚಿನ್ನದ ಕಿಟಕಿಗಳು ಮತ್ತು ಅಮೂಲ್ಯ ಕಲ್ಲುಗಳಿಂದ ಅಲಂಕಟ್ಟರಗಳನ್ನು ಬಹಳ ಬಲದಿಂದ ನೋಡಿದನು. ಆತನು ರಾವಣನಿಗೆ ಸೇರಿದ ಒಂದು ಕಟ್ಟಡವೂ ಸೇರಿದಂತೆ ವಿವಿಧ ಮಹಲುಗಳನ್ನು ನೋಡಿದನು. ಅದು ಮಿಂಚು ತುಂಬಿದ ಮೋಡಗಳಂತೆ ಹೊಳೆಯಿತು. ನಂತರ ಜಾನಕನ ಮಗಳಾದ ಸೀತೆಯನ್ನು ಕಾಣದ ಹನುಮಂತನು ದುಃಖಿತ. ಗಾಳಿದೇವರಿಂದ ಸೃಷ್ಟಿಸಲ್ಪಟ್ಟ ರಾವಣನ ವೈಮಾನಿಕ ಕಾರನ್ನು ಕೌಶಲ್ಯ ಮತ್ತು ಉತ್ಕೃಷ್ಟತೆಯ ಅದ್ಭುತವೆಂದು ವಿವರಿಸಲಾಗಿದೆ. ಇದು ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ, ಚಿನ್ನದ ಕಿಟಕಿಗಳನ್ನು ಹೊತ್ತಿಸಿದೆ ಮತ್ತು ನಂಬಲಾಗದ ವೇಗದಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಂಗರಾಜನು ಈ ಅದ್ಭುತ ವಾಹನವನ್ನು ನೋಡುತ್ತಾನೆ. ಅದರ ಸೌಂದರ್ಯ ಮತ್ತು ಶಕ್ತಿಯಲ್ಲಿ ಆಕಾಶದ ಕಾರು. ಮಂಗ ಮತ್ತು ರಾಮನ ಸೇವಕನಾದ ಹನುಮಂತನು ಲಂಕಾದಲ್ಲಿರುವ ರಾವಣನ ಭವ್ಯವಾದ ಮಹಲು ಪ್ರವೇಶಿಸುತ್ತಾನೆ. ಅಮೂಲ್ಯವಾದ ಆಭರಣಗಳು ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ರಾವಣನ ಮಲಗುವ ಕೋಣೆಯನ್ನು ಅವನು ನೋಡುತ್ತಾನೆ. ಅಲ್ಲಿ ರಾಜಕುಮಾರಿಯರು ಮತ್ತು ರಾಕ್ಷಸರ ಪತ್ನಿಯರು ಸೇರಿದಂತೆ ಸಾವಿರಾರು ಸುಂದರ ಮಹಿಳೆಯರು ಉಣ್ಣೆಯ ಹಾಳೆಗಳ ಮೇಲೆ ಮಲಗುತ್ತಾರೆ. ಅವರ ಸಮೃದ್ಧ ಅಲಂಕಾರಗಳೇ ಮಂಗದಂತೆ ವೇಷ ಧರಿಸಿದ ಹನುಮಂತನು ರಾವಣ ಅರಮನೆಯೊಳಗೆ ನುಸುಳಿ ರಾಕ್ಷಸರಾಜನು ದೊಡ್ಡ ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡುತ್ತಾನೆ. ರಾವಣನ ಹೆಂಡತಿಯರು ಆಭರಣಗಳು ಮತ್ತು ಹೂಮಾಲೆಗಳನ್ನು ಧರಿಸಿ ತನ್ನ ಪಾದಗಳ ಬಳಿ ಮಲಗಿರುವುದನ್ನು ಅವನು ನೋಡುತ್ತಾನೆ. ಸೀತೆಯಂತೆ ಕಾಣಿಸುವ ಮಂದೋದರಿಯನ್ನು ನೋಡಿದ ಹನುಮಂತನು ಅತಿಯಾಗಿ ಸಂತೋಷಪಡುತ್ತಾನೆ ಮತ್ತು ಅವನ ಕೈಗಳನ್ನು ಹೊಡೆದು ಅವನ ಬಾಲನ್ನು ಚುಂಬಿಸಿ ಹನುಮಾನ್ ಎಂಬ ಮಂಗವು ರಾವಣನ ಅರಮನೆಯನ್ನು ಪ್ರವೇಶಿಸಿ ದೇವತೆಗಳು ಮತ್ತು ನಾಗಗಳ ಪುತ್ರಿಯರು ಸೇರಿದಂತೆ ಅನೇಕ ಮಹಿಳೆಯರನ್ನು ನೋಡುತ್ತಾನೆ. ಆದರೆ ಸೀತೆಯನ್ನು ನೋಡುವುದಿಲ್ಲ. ಅವನು ಇಡೀ ಅರಮನೆಯನ್ನು ಹುಡುಕುತ್ತಾನೆ, ಆದರೆ ಅವಳನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಇದ್ದಾಗಿ ಅವನು ಬೇರೆಡೆ ಹುಡುಕುತ್ತಾನೆ. ಇನ್ನೊಬ್ಬ ಪುರುಷನ ಹೆಂಡತಿಯು ನಿದ್ದೆ ಮಾಡುವಾಗ ಅವಳನ್ನು ನೋಡುವುದು ನೀತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. ಹನುಮಂತನು ಸೀತೆಗಾಗಿ ರಾವಣನ ಮನೆಯನ್ನು ಹುಡುಕುತ್ತಾನೆ, ಆದರೆ ಅವಳನ್ನು ಹುಡುಕಲು ವಿಫಲನಾಗುತ್ತಾನೆ. ಅವಳು ಸತ್ತಿದ್ದಾಳೆಂದು ಭಾವಿಸಿ
ಸುಗ್ರೀವ ಮತ್ತು ಮಂಗಿಗಳನ್ನು ಹೇಗೆ ಎದುರಿಸಬೇಕು ಎಂದು ಯೋಚಿಸುತ್ತಾನೆ. ಅವರು ಅವನ ಪ್ರಯತ್ನಗಳ ಬಗ್ಗೆ ಕೇಳುತ್ತಾರೆ. ಅವನು ಪಟ್ಟು ಹಿಡಿಯಲು ನಿರ್ಧರಿಸುತ್ತಾನೆ ಮತ್ತು ಭೂಗತ ವಾಸಸ್ಥಾನಗಳು ಮತ್ತು ಉದ್ಯಾನವನ ಮಂಗದ ನಾಯಕನಾದ ಹನುಮಂತನು ಲಂಕೆಯಲ್ಲಿ ಸೀತೆಯನ್ನು ಹುಡುಕುತ್ತಾನೆ. ಆದರೆ ಅವಳನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ. ಅವನು ಯಶಸ್ಸನ್ನು ಪಡೆಯದೆ ತನ್ನ ರಾಜ್ಯಕ್ಕೆ ಹಿಂದಿರುಗುವ ಅಥವಾ ಹುಡುಕಾಟವನ್ನು ಮುಂದುವರಿಸಲು ಲಂಕೆಯಲ್ಲಿ ಉಳಿಯುವ ನಡುವೆ ಛಿದ್ರಗೊಂಡಿದ್ದಾನೆ. ಅವನು ರಾಮ ಮತ್ತು ಅವನ ಸಹಚರರ ಸಾವು ಸೇರಿದಂತೆ ವೈಫಲ್ಯದ ಪರಿಣಾಮಗಳನ್ನು ಪ್ರತಿಬಿಂಬಿಸುತ್ತಾನೆ ಮತ್ತು ಲಂಕೆಯಲ್ಲಿ ಉಳಿಯಲು ಮತ್ತು ಅಶೋಕ ಮರವನ್ನು ಹನುಮಂತನು ರಾವಣನ ಅರಮನೆಯಿಂದ ಅಶೋಕ ಮರದ ತೋಟಕ್ಕೆ ಜಿಗಿದು ಅಲ್ಲಿ ಹೂಗಳು ಮತ್ತು ಹಣ್ಣುಗಳನ್ನು ಹೊಂದಿರುವ ಮರಗಳಿಂದ ತುಂಬಿರುವುದನ್ನು ಕಂಡುಕೊಳ್ಳುತ್ತಾನೆ. ಹನುಮಾನ್ ಎಂಬ ಮಂಗವು ರಾವಣನ ಉದ್ಯಾನದಲ್ಲಿ ದೂರದಿಂದ ಸೀತೆಯನ್ನು ಗಮನಿಸುತ್ತಾನೆ. ಅವನು ರಾಕ್ಷಸಿಗಳಿಂದ ಸುತ್ತುವರೆದಿರುವ ಅವಳ ಕರುಣಾಜನಕ ಸ್ಥಿತಿಯನ್ನು ನೋಡುತ್ತಾನೆ ಮತ್ತು ಅವಳ ದೈಹಿಕ ಗುಣಲಕ್ಷಣಗಳು ಮತ್ತು ರಾಮನು ವಿವರಿಸಿದ ಆಭರಣಗಳ ಆಧಾರದಲ್ಲಿ ಅವಳು ಸೀತೆಯಾಗಿರಬೇಕು ಎಂದು ಊಹಿಸುತ್ತಾನೆ. ಅವಳ ಗುರುತನ್ನು ಮನಗಂಡ ಹನುಮಂತನು ಸೀತೆಯಿಂದ ಬೇರ್ಪಟ್ಟರೂ ಇನ್ನೂ ಬದುಕುಳಿದಿದ್ದಕ್ಕಾಗಿ ಹನುಮಂತನು ಸೀತೆಯ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. ರಾಮನ ಬಗೆಗಿನ ಅವಳ ದಿಶೆಯನ್ನು ಶ್ಲಾಘಿಸುತ್ತಾನೆ ಮತ್ತು ಅವಳ ಪ್ರಸ್ತುತ ನೋವಿನ ಸ್ಥಿತಿಯನ್ನು ವಿಷಾದಿಸುತ್ತಾನೆ. ಅವನು ರಾಮನ ಹಿಂದಿನ ಯುದ್ಧಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಅದರಲ್ಲಿ ಅವನು ಸೀತೆಯನ್ನು ರಕ್ಷಿಸಲು ಹಲವಾರು ರಾಕ್ಷಸರನ್ನು ಕೊಂದನು. ಹನುಮಂತನು ಭಾವನೆಯಿಂದ ಹೊರಗುಳಿದಿದ್ದಾನೆ. ಸೀತೆಯನ್ನು ರಾವಣನಿಂದ ಸೆರೆಹಿಡಿದು ಈಗ ಮಾರುತನ ಮಗನಾದ ಹನುಮಂತನು ರಾಕ್ಷಸರಿಂದ ಸೆರೆಹಿಡಿದು ತನ್ನ ಪತಿಯಿಂದ ಬೇರ್ಪಟ್ಟ ರಾಮನ ಹೆಂಡತಿ ಸೀತೆಯನ್ನು ಗಮನಿಸುತ್ತಾನೆ. ಅವಳು ದುಃಖಿತಳಾಗಿ ಮತ್ತು ಸೌಂದರ್ಯದಿಂದ ವಂಚಿತಳಾಗಿ ಕಾಣಿಸುತ್ತಾಳೆ. ಆದರೆ ರಾಮನ ಬಗೆಗಿನ ಅವಳ ಆಂತರಿಕ ಮೌಲ್ಯ ಮತ್ತು ಭಕ್ತಿಯನ್ನು ಮೆಚ್ಚಿಕೊಳ್ಳಲು ಹನುಮಂತನು ಅವಳ ದೈಹಿಕ ಸ್ಥಿತಿಯನ್ನು 10 ತಲೆಯ ರಾಕ್ಷಸ ರಾಜನಾದ ರಾವಣನು ಆಭರಣಗಳು ಮತ್ತು ಹೂವುಗಳಿಂದ ಅಲಂಕರಿಸಲ್ಪಟ್ಟ ತನ್ನ ಹೆಂಡತಿಯರೊಂದಿಗೆ ಅರಣ್ಯವನ್ನು ಪ್ರವೇಶಿಸುತ್ತಾನೆ. ಹನುಮಂತ ಎಂಬ ಮಂಗವು ರಾವಣನನ್ನು ದೂರದಿಂದ ಗಮನಿಸುತ್ತದೆ. ತಾನು ಮೊದಲು ನೋಡಿದ ಪ್ರಬಲ ರಾಜನೆಂದು ಗುರುತಿಸುತ್ತದೆ. ರಾವಣನ ಕಣ್ಣುಗಳು ತಾನು ನೋಡಲು ಬಯಸುವ ಸೀತೆಯ ಮೇಲೆ ನಿಂತಿವೆ. ರಾಮನ ಹೆಂಡತಿಯಾದ ವೈದೇಹಿ ಸೀತಾಯನ್ನು ರಾಕ್ಷಸರ ಕಾವಲಿನಲ್ಲಿರುವ ರಾವಣನು ನೋಡುತ್ತಾನೆ. ಅವಳು ತನ್ನ ಹಿಂದಿನ ಆತ್ಮದ ನೆರಳು, ದುಃಖ, ಉಪವಾಸ ಮತ್ತು ತಪಸ್ಸಿನಿಂದ ದುರ್ಬಲ ಇದ್ದಾಳೆ. ಅವಳ ಸೌಂದರ್ಯವು ಜೇಡಿಮಣ್ಣಿನ ಕಮಲದಂತೆ ಮಸುಕಾಗಿದೆ. ರಾವಣನು ಸೀತೆಯನ್ನು ತನ್ನದೇ ಆದ ವಿನಾಶಕ್ಕೆ ಯೋಜಿಸುವಾಗ ಅವಳ ಗಮನವನ್ನು ಬೇರೆಡೆಗೆ ಸೆಳೆಯಲು ಮೈಥಿಲಿ ಮಂದೋದರಿಯನ್ನು ಪ್ರಚೋದಿಸುತ್ತಾನೆ. ರಾವಣನು ಸೀತೆಯನ್ನು ಪ್ರಲೋಭಿಸಲು ಪ್ರಯತ್ನಿಸುತ್ತಾನೆ. ಸಿಹಿ ಮಾತುಗಳು ಮತ್ತು ಐಷಾರಾಮಿ ಮತ್ತು ಶಕ್ತಿಯ ಭರವಸೆಗಳೊಂದಿಗೆ ಅವಳನ್ನು ಗೆಲ್ಲಲು ಪ್ರಯತ್ನಿಸುತ್ತಾನೆ. ಅವನು ತನ್ನ ಮಿಲಿಟರಿ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಾನೆ ಮತ್ತು ಅವಳಿಗಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳುವ ಪ್ರಸ್ತಾಪಗಳನ್ನು ನೀಡುತ್ತಾನೆ. ಆದರೆ ಸೀತೆಯು ರಾಮನಿಗೆ ನಿಷ್ಠಳಾಗಿರುವುದರಿಂದ ಅವನ ಪ್ರಗತಿಯು ತಿರಸ್ಕೃತಗೊಳ್ಳುತ್ತದೆ. ರಾವಣನ ಸೆರೆಯಾದ ಸೀತೆ ಅವನ ಹೆಂಡತಿಯಾಗಲು ನಿರಾಕರಿಸುತ್ತಾಳೆ ಮತ್ತು ಮುಂಬರುವ ವಿನಾಶದ ಬಗ್ಗೆ ಅವನಿಗೆ ಎಚ್ಚರಿಕೆ ನೀಡುತ್ತಾಳೆ. ಅವಳನ್ನು ತನ್ನ ನ್ಯಾಯಯುತ ಪತಿ ರಾಮನ ಬಳಿಗೆ ಹಿಂದಿರುಗಿಸುವಂತೆ ಅವಳು ಅವನಿಗೆ ಸಲಹೆ ನೀಡುತ್ತಾಳೆ. ಅವನು ಅಂತಿಮವಾಗಿ ಅವನನ್ನು ಸೋಲಿಸಿ ಲಂಕೆಯನ್ನು ನಾಶಪಡಿಸುತ್ತಾನೆ. ರಾವಣನ ಪತನದ ಬಗ್ಗೆ ದೇವರುಗಳು ಸಹ ಸಂತೋಷ ಪಡುತ್ತಾರೆ ಮತ್ತು ಅವಳನ್ನು ರಾಕ್ಷಸರ ಅಧಿಪತಿಯಾದ ರಾವಣನು ಕಠೋರ ಮಾತುಗಳು ಮತ್ತು ಬೆದರಿಕೆಗಳಿಂದ ಸೀತೆಯನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವಳನ್ನು ಸೀತೆಯನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಾನೆ. ಆದರೆ ಅವಳು ಅವನಿಗೆ ಖಳನನೆಂದು ಆರೋಪಿಸುತ್ತಾ ಧಿಕ್ಕರಿಸಿ ಪ್ರತಿಕ್ರಿಯಿಸುತ್ತಾಳೆ. ಆದಿಯೂ ಅವರಲ್ಲಿ ರಾಕ್ಷಸರ ರಾಜನಾದ
ರಾವಣನು ತನ್ನ ಆತಿಥೇಯನಿಗೆ ಸೂಚನೆ ನೀಡಿ ತನ್ನ ಅಪಾರ್ಟ್ಮೆಂಟ್ನಿಂದ ಹೊರಟು ಹೋದನು. ನಂತರ ರಾಕ್ಷಸಿಗಳು ಸೀತೆಯ ಬಳಿಗೆ ಹೋಗಿ ಅವಳ ಸೌಂದರ್ಯ ಮತ್ತು ಪ್ರಬಲ ರಾಜಕುಮಾರನ ಸ್ಥಾನಮಾನದಿಂದಾಗಿ ಅವಳು ರಾವಣನ ಆಯ್ದ ಹೆಂಡತಿಯಾಗುತ್ತಾಳೆ ಎಂದು ಹೇಳುತ್ತಾರೆ. ಅವಳು ನಿರಾಕರಿಸಿದರೆ ಅವಳು ತರುತ್ತಾರೆ, ಅವಳು ನಿರಾಕರಿಸಿದರೆ ಅವನನ್ನು ಸ್ವೀಕರಿಸುವಂತೆ ಅವರು ಅವಳನ್ನು ಒತ್ತಾಯ. ಸೀತೆಯು ರಾವಣನ ರಾಕ್ಷಸಿಗಳಿಂದ ಸುತ್ತುವರಿದಿದೆ. ಅವರು ತನ್ನ ಪತಿ ರಾಮನಿಗೆ ನಿಷ್ಠೆಯಿಂದ ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ರಾಕ್ಷಸರು ಸೀತೆಯನ್ನು ಬೆದರಿಸುತ್ತಾರೆ ಮತ್ತು ಅಪಹಾಸ್ಯ ಮಾಡುತ್ತಾರೆ. ರಾವಣನ್ನು ತನ್ನ ಹೊಸ ಪತಿಯಾಗಿ ಸ್ವೀಕರಿಸುವಂತೆ ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಆದಾಗ್ಯೂ ಸೀತಾರಾಮನಿಗೆ ತನ್ನ ಭಕ್ತಿಯಲ್ಲಿ ಅಚಲವಾಗಿದ್ದಾಳೆ. ಕಷ್ಟಗಳ ಹೊರತಾಗಿಯೂ ತಮ್ಮ ಗಂಡಂದಿರಿಗೆ ತನ್ನ ಪತಿ ರಾಮನಿಂದ ಬೇರ್ಪಟ್ಟ ಸೀತಾ ರಾಕ್ಷಸರ ಬೆದರಿಕೆಯಿಂದ ತೀವ್ರವಾಗಿ ಅಳುತ್ತಾಳೆ. ದುಃಖ ಮತ್ತು ಹತಾಶೆಯಿಂದ ತುಂಬಿದ ಆಕೆ ತಾನು ಏಕೆ ಅಂತಹ ಕಷ್ಟವನ್ನು ಅನುಭವಿಸಬೇಕು ಎಂದು ಪ್ರಶ್ನಿಸಿ ತನ್ನ ಅದೃಷ್ಟದ ಬಗ್ಗೆ ವಿಷಾದಿಸುತ್ತಾಳೆ ಮತ್ತು ತನ್ನ ದುಃಖದ ಭಾರದಲ್ಲಿ ತನ್ನ ಜೀವನವನ್ನು ತ್ಯಜಿಸಲು ಬಯಸುತ್ತಾಳೆ. ತನ್ನ ಪತಿ ರಾಮನಿಂದ ಬೇರ್ಪಟ್ಟ ಸೀತೆ ರಾವಣನ ಸೆರೆಯಲ್ಲಿದ್ದ ಬಗ್ಗೆ ವಿಷಾದಿಸುತ್ತಾ ಲಂಕೆಯು ಶೀಘ್ರದಲ್ಲೇ ನಾಶವಾಗುತ್ತೆ ಎಂದು ಭವಿಷ್ಯ ನುಡಿಯುತ್ತಾಳೆ. ರಾಮನ ಬಾಣಗಳು ಲಂಕೆಯಲ್ಲಿಯೂ ಸಹ ತಲುಪುತ್ತವೆ ಮತ್ತು ಅವನು ತನಗಾಗಿ ಬರುತ್ತಾನೆ ಎಂದು ಅವಳು ನಂಬುತ್ತಾಳೆ. ರಾಮನಿಲ್ಲದ ತನ್ನ ದುಃಖಕರ ಜೀವನದಿಂದ ತಪ್ಪಿಸಿಕೊಳ್ಳಬಾರದೆಂದು ಸೀತೆಯು ಮರಣಕ್ಕಾಗಿ ಹಂಬಲಿಸುತ್ತಾಳೆ. ತ್ರಿಜಾತ ಎಂಬ ಹೆಸರಿನ ರಾಕ್ಷಸ ತಾಯಿಯು ಒಂದು ಭವಿಷ್ಯ ಸೂಚಕ ಕನಸನ್ನು ಕಾಣುತ್ತಾಳೆ. ರಾವಣನ ವಿಜಯ ಮತ್ತು ರಾಮನೊಂದಿಗೆ ಸೀತೆಯ ಪುನರ್ಮಿಲನವನ್ನು ಮುನ್ಸೂಚಿಸುತ್ತಾಳೆ. ಅವಳು ತನ್ನ ಕನಸನ್ನು ರಾಕ್ಷಸರೊಂದಿಗೆ ಹಂಚಿಕೊಳ್ಳುತ್ತಾಳೆ. ಸೀತೆಯನ್ನು ಉಳಿಸಲು ಮತ್ತು ಕ್ಷಮೆಯನ್ನು ಕೇಳುವ ಮೂಲಕ ಅವಳನ್ನು ಸಮಾಧಾನಪಡಿಸಲು ಸಲಹೆ ನೀಡುತ್ತಾಳೆ. ಸೀತೆಯು ಸಂತೋಷಗೊಂಡರೆ ತನ್ನ ಪತಿ ರಾಮನಿಂದ ಬೇರ್ಪಟ್ಟ ಸೀತೆಯು ರಾವಣನಿಂದ ಬೆದರಿಕೆಗೆ ಒಳಗಾಗುತ್ತಾಳೆ ಮತ್ತು ದುಃಖದಿಂದ ಮುಳುಗುತ್ತಾಳೆ. ಅವಳು ತನ್ನ ಅದೃಷ್ಟವನ್ನು ವಿಷಾದಿಸುತ್ತಾಳೆ, ಹೊರೆಯಾಗಿದ್ದರಿಂದ ತಪ್ಪಿತಸ್ಥರೆಂದು ಭಾವಿಸುತ್ತಾಳೆ ಮತ್ತು ನೋವಿನಿಂದ ತಪ್ಪಿಸಿಕೊಳ್ಳಲು ತನ್ನ ಪ್ರಾಣವನ್ನು ತೆಗೆದುಕೊಳ್ಳಲು ಯೋಚಿಸುತ್ತಾಳೆ. ಏತನ್ಮಧ್ಯೆ ಸೀತೆಯ ದೇಹದ ಮೇಲೆ ಶುಭ ಚಿಹ್ನೆಗಳು ಶುಭ ಶಕುನಗಳು ಕಾಣಿಸುತ್ತಿದ್ದಂತೆ ಸೀತೆಯ ದುಃಖ ಮತ್ತು ಆಯಾಸವು ನಿವಾರಣೆಯಾಯಿತು. ಅವಳ ಕಣ್ಣು ರೆಪ್ಪೆ ನೃತ್ಯ ಮಾಡಿತು, ಅವಳ ಕೈ ಚಲಿಸಿತು ಮತ್ತು ಅವಳ ತೊಡೆ ಸಂತೋಷದಿಂದ ನಡುಗಿತು. ಕೆಂಪು ತುಟಿಗಳು, ಸುಂದರವಾದ ಕಣ್ಣುಗಳು ಮತ್ತು ಬಿಳಿ ಹಲ್ಲುಗಳಿಂದ ಉಲ್ಲಾಸಭರಿತವಾದ ಮುಖವನ್ನು ತೋರಿಸುತ್ತಾ ಧೂಳಿನಿಂದ ಆವೃತವಾದ ಬಟ್ಟೆಗಳು ಹಾರಿಹೋದವು. ಅವಳ ಹೃದಯವು ಶಕ್ತಿಯುತವಾದ ಮಂಗವಾದ ಹನುಮಂತನು ದೂರದಿಂದ ಸೀತೆಯನ್ನು ಗಮನಿಸುತ್ತಿದ್ದಾನೆ. ರಾಮನ ನಿಷ್ಠಾವತ ಸೇವಕನಾಗಿ ಆಕೆಯನ್ನು ಸಮಾಧಾನಪಡಿಸುವುದು ಮತ್ತು ರಾಕ್ಷಸರ ಗುರುತನ್ನು ತಪ್ಪಿಸುವುದು. ಅವನು ಸೀತೆಯೊಂದಿಗೆ ಮಾತನಾಡುವುದನ್ನು ಅವರು ಹಿಡಿದರೆ ಅವರಿಗೆ ಹಾನಿಯಾಗುತ್ತದೆ. ಹನುಮಂತನು ಸೀತೆಯೊಂದಿಗೆ ಸೌಮ್ಯವಾದ ಧ್ವನಿಯಲ್ಲಿ ಮಾತನಾಡಲು ನಿರ್ಧರಿಸುತ್ತಾನೆ. ರಾಕ್ಷಸರ ಅನುಮಾನವನ್ನು ಹುಟ್ಟುಹಾಕಿ ಅತ್ಯಂತ ಬುದ್ಧಿವಂತ ಮಂಗವೈದೇಹಿಗೆ ರಾಜ ದಾಶರಥ ಮತ್ತು ಅವನ ಮಗ ರಾಮನ ಬಗ್ಗೆ ಹೇಳುತ್ತದೆ. ಅವನ ವೀರ ರಾಜಕುಮಾರನನ್ನು ಅರಣ್ಯಕ್ಕೆ ಗಡೀಪಾರು ಮಾಡಲಾಯಿತು. ರಾಮನು ಅನೇಕ ರಾಕ್ಷಸರನ್ನು ಕೊಂದು ಅಂತಿಮವಾಗಿ ಅವನ ಹೆಂಡತಿ ಸೀತೆಯನ್ನು ರಾವಣನಿಂದ ಕರೆದೊಯ್ದನು. ನಂತರ ಮಂಗವು ಸುಗ್ರೀವನ ಸಹಾಯದಿಂದ ಸೀತೆಯನ್ನು ಹೇಗೆ ಕಂಡುಕೊಂಡನೆಂದು ವಿವರಿಸುತ್ತದೆ ಮತ್ತು ರಾಘವ ರಾಮ ಹೇಳಿದಂತೆ ಅವಳ ನೋಟ ಮತ್ತು ಗುರುತುಗಳ ಸೀತಾ ತನ್ನ ಮರದಲ್ಲಿ ಮಂಗದಂತಹ ಪ್ರಾಣಿಯನ್ನು ನೋಡಿ ಕೆರಳುತ್ತಾಳೆ. ಆದರೆ ಅದರ ನಮ್ರತೆ ಮತ್ತು ಸೌಂದರ್ಯವನ್ನು ಗಮನಿಸಿದ ನಂತರ ಅವಳು ಮತ್ತೆ ಭಯಭೀತರಾಗುತ್ತಾಳೆ. ಇದು ಕನಸು ಅಥವಾ ವಾಸ್ತವವೇ ಮತ್ತು ಅದು ಶಕುನವೇ ಎಂದು ಅವಳು ಆಶ್ಚರ್ಯಪಡುತ್ತಾಳೆ. ಅಂತಿಮವಾಗಿ ಆ ಜೀವಿ ನಿಜವಾಗಲಿ ಎಂದು ಪ್ರಾರ್ಥಿಸುತ್ತಾಳೆ. ಅದು ರಾಮ ಅಥವಾ ಲಕ್ಷ್ಮಣ ಎಂದು ಆಶಿಸುತ್ತಾಳೆ. ಹನುಮಂತನು ಕಾಡಿನಲ್ಲಿ ಸೀತೆಯನ್ನು ಎದುರಿಸುತ್ತಾನೆ ಮತ್ತು ತನ್ನ ಜ್ಞಾನದ ಮೂಲಕ
ಅವಳನ್ನು ಗುರುತಿಸಿದ ನಂತರ ಅವಳು ನಿಜವಾಗಿಯೂ ರಾಮನ ಹೆಂಡತಿಯಾದ ಸೀತೆಯೋ ಎಂದು ಕೇಳುತ್ತಾನೆ. ರಾವಣನು ತನ್ನನ್ನು ಅಪಹರಿಸಿದ ಬಗ್ಗೆ ಮತ್ತು ತನ್ನ ಗಂಡನನ್ನು ಅರಣ್ಯಕ್ಕೆ ಗಡೀಪಾರು ಮಾಡಿದ ಬಗ್ಗೆ ಹನುಮಂತನಿಗೆ ಹೇಳುತ್ತಾ ಅವಳು ತನ್ನ ಗುರುತನ್ನು ದೃಢೀಕರಿಸುತ್ತಾಳೆ. ತನ್ನ ಪತಿ ರಾಮನಿಂದ ಬೇರ್ಪಟ್ಟ ಸೀತೆ ರಾಮನು ಕಳುಹಿಸಿದ ಮಂಗ ಸಂದೇಶವಾಹಕರಾದ ಹನುಮಂತನನ್ನು ಭೇಟಿಯಾಗಲು ತುಂಬ ಸಂತೋಷಪಡುತ್ತಾಳೆ. ಆದಾಗ್ಯೂ ಅವಳು ಆರಂಭದಲ್ಲಿ ನವನ್ನು ಮಾರುವೇಷದಲ್ಲಿ ರಾವಣನೆಂದು ಶಂಕಿಸುತ್ತಾಳೆ. ಆದರೆ ಹನುಮಂತನು ತಾನು ನಿಜವಾಗಿಯೂ ರಾಮನ ಸಂದೇಶವಾಹಕನೆಂದು ಅವಳಿಗೆ ಭರವಸೆ ನೀಡುತ್ತಾನೆ ಮತ್ತು ರಾವಣನು ಮಾರುವೇಷೇಮದ ಸುದ್ದಿಗಳನ್ನು ಹಂಚಿಕೊಳ್ಳುತ್ತಾನೆ. ಮಂಗ ಮತ್ತು ರಾಮನ ಸಂದೇಶವಾಹಕರಾದ ಹನುಮಾನ್ ರಾವಣನಿಗೆ ಇನ್ನೂ ಸೆರೆಯಲ್ಲಿದ್ದ ಸೀತೆಗೆ ರಾಮನ ದೈಹಿಕ ನೋಟವನ್ನು ವಿವರಿಸುತ್ತಾನೆ. ರಾಮನು ಶೀಘ್ರದಲ್ಲೇ ಸೀತೆಯನ್ನು ರಕ್ಷಿಸುತ್ತಾನೆ ಮತ್ತು ರಾವಣನನ್ನು ಸೋಲಿಸುತ್ತಾನೆ, ಅವಳ ದುಃಖವನ್ನು ಕೊನೆಗೊಳಿಸುತ್ತಾನೆ ಎಂದು ಹನುಮಾನ್ ಭರವಸೆ ನೀಡುತ್ತಾನೆ. ಹನುಮಂತನ ಮಾತುಗಳಿಂದ ಸೀತೆಗೆ ಮನವರಿಕೆಯಾಗುತ್ತದೆ ಮತ್ತು ರಾಮನ ಸಂದೇಶವಾಹಕರಾದ ಹನುಮಂತನು ಸೀತೆಯನ್ನು ಭೇಟಿಯಾಗುತ್ತಾನೆ ಮತ್ತು ರಾಮನು ಅವಳನ್ನು ಹುಡುಕುತ್ತಿದ್ದಾನೆ ಎಂದು ಅವಳಿಗೆ ಭರವಸೆ ನೀಡುತ್ತಾನೆ. ಅವನು ರಾಮನ ದೈನಂದಿನ ದಿನಚರಿ, ಅವಳ ಮೇಲಿನ ತನ್ನ ಪ್ರೀತಿ ಮತ್ತು ರಾವಣನ ಹಿಡಿತದಿಂದ ಅವಳನ್ನು ರಕ್ಷಿಸುವ ತನ್ನ ದೃಢನಿಶ್ಚಯದ ಬಗ್ಗೆ ಅವಳಿಗೆ ಹೇಳುತ್ತಾನೆ. ಹನುಮಂತನ ಮಾತುಗಳಿಂದ ಸೀತೆಯು ಸಂತೋಷಗೊಂಡಳು, ಆದರೆ ರಾಮನ ದುಃಖಿದಾಳದಳು. 1 ವರ್ಷದೊಳಗೆ ತನ್ನನ್ನು ರಕ್ಷಿಸಲು ರಾಮನ ಅಸಮರ್ಥತೆಯ ಬಗ್ಗೆ ಸೀತೆಯು ಹನುಮಾನನಿಗೆ ತನ್ನ ಕಳವಳವನ್ನು ವ್ಯಕ್ತಪಡಿಸುತ್ತಾಳೆ. ಅವರು ಎದುರಿಸಬೇಕಾದ ಅಪಾಯಗಳು ಮತ್ತು ಅಡೆತಡೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಮುದ್ರದ ಆಚೆಗೆ ತನ್ನನ್ನು ಸಾಗಿಸುವ ಅವನ ಸಾಮರ್ಥ್ಯವನ್ನು ಅವಳು ಪ್ರಶ್ನಿಸುತ್ತಾಳೆ. ಹನುಮಂತನ ಆಶ್ವಾಸನೆಗಳ ಹೊರತಾಗಿಯೂ ಸೀತೆ ನಾವಂತನೂ ರಾವಣನಿಂದ ಅಪಹರಣಕ್ಕೊಳಗಾದ ಸೀತೆಯನ್ನು ಭೇಟಕ್ಕಾಗುತ್ತಾನೆ. ಅವಳು ರಾಮನೊಂದಿಗಿನ ತನ್ನ ಹಿಂದಿನ ಅನುಭವವನ್ನು ವಿವರಿಸುತ್ತಾಳೆ ಮತ್ತು ನಂತರ ಅವನಿಂದ ಮೈಕೆಯಾಗಿದ್ದಾಳೆ. ಅವಳು ರಾಮನೊಂದಿಗಿನ ತನ್ನ ಹಿಂದಿನ ಅನುಭವವನ್ನು ವಿವರಿಸುತ್ತಾಳೆ. ಸೀತೆಯು ರಾಮನಿಂದ ನಿರ್ಲಕ್ಷಿಸಲ್ತಾಳೆ ಮತ್ತು 1 ತಿಂಗಳೊಳಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಬಯಕೆಯನ್ನು ಸರ್ವ ಈ ಸನ್ಮಾಯ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ ತಾಯುತ್ತಿರುವುದಾಗಿ ರಾಮನಿಗೆ ತಿಳಿಸುವಂತೆ ಸೀತೆಯು ಹನುಮಂತನಿಗೆ ತಾನು ತನ್ನ ರಕ್ಷಣೆಗೆ ಕಾಯುತ್ತಿರುವುದಾಗಿ ರಾಮನಿಗೆ ತಿಳಿಸುವಂತೆ ಸೀತೆಯು ಹನುಮಂತನಿಗೆ ತರುತ್ತಾನೆ ಎಂದು ಹನುಮಂತನಿಗೆ ಸೂಚಿಸುತ್ತಾಳೆ. ರಾಮನು ಲಂಕೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ರಾವಣನು ಲಂಕೆಯನ್ನು ವಶಿತವಾನೆ ಮರಳಿ ರಾವಣನಿಂದ ಬಂಧನಕ್ಕೊಳಗಾದ ಸೀತೆ ಹನುಮಂತನನ್ನು ನೋಡಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾಳೆ ಮತ್ತು ರಾಮನಿಗೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಾಳೆ ಮತ್ತು ಅವನಿಗೆ ತನ್ನ ಸಂದೇಶವನ್ನು ಇಳಿಸುವಂತೆ ಕೇಳಿಕೊಳ್ಳುತ್ತಾಳೆ. ಅವಳು ತನ್ನ ಉಪಸ್ಥಿತಿಯನ್ನು ರಕ್ಷಿಸುವ ಭರವಸೆ ನೀಡುತ್ತಾನೆ ಮತ್ತು ರಾಮನ ದುಃಖ ಮತ್ತು ಅವಳ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ತನ್ನ ದೃಢ ನಿಶ್ಚಯದ ಬಗ್ಗೆ ತನ್ನ ಉದ್ದೇಶವನ್ನು ಪೂರೈಸಲು ದೃಢನಿಶ್ಚಯದ ಹನುಮಾನ್ ಪರಾಕ್ರಮವನ್ನು ಪ್ರದರ್ಶಿಸುವುದು ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಉತ್ತಮ ಮಾರ್ಗವೆಂದು ನಿರ್ಧರಿಸುತ್ತಾನೆ. ಅವನು ರಾಕ್ಷಸ ರಾಜನ ಪತ್ನಿಯರ ತೋಟದಲ್ಲಿ ಮರಗಳನ್ನು ಬಡಿದು ಅವರ ಒಡೆಯನ ಕೋಪವನ್ನು ಹುಟ್ಟುಹಾಕುತ್ತಾನೆ ಮತ್ತು ಬೃಹತ್ ಸೈನ್ಯವನ್ನು ಕರೆಸಿಕೊಳ್ಳುವಂತೆ ಪ್ರೇರೇಪಿಸುತ್ತಾನೆ. ಅಶಕ್ತ ಪರಾಕ್ರಮ 4 ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾಕ್ಷಸರು ರಾವಣನಿಗೆ ಹನುಮಂತನು ತಮ್ಮ ನಗರವನ್ನು ನಾಶಪಡಿಸದ ಬಗ್ಗೆ ಮತ್ತು ಸೀತೆಯೊಂದಿಗಿನ ಅವನ ಸಂಭಾಷಣೆಯ ಬಗ್ಗೆ ತಿಳಿಸುತ್ತಾರೆ. ಕೋಪಗೊಂಡ ರಾವಣನು ತನ್ನ ಅನುಯಾಯಿಗಳಿಗೆ ಹನುಮಂತನ ಮೇಲೆ ದಾಳಿ ಮಾಡಲು ಆದೇಶಿಸುತ್ತಾನೆ. ಆದರೆ ಅವರು ಶಕ್ತಿಯುತ ಮಂಗದಿಂದ ಶೀಘ್ರವಾಗಿ ಸೋಲುತ್ತಾರೆ. ಗಾಳಿದೇವತೆಯ ಮಗನಾದ ಹನುಮಂತನು ತನ್ನ ಹಿಂದಿನ ನಾಶದ ಬಗ್ಗೆ ಯೋಚಿಸಿದ ನಂತರ
ಲಂಕೆಯಲ್ಲಿನ ಚೈತ್ಯ ಕಟ್ಟಡವನ್ನು ಕೆಡಿಸುತ್ತಾನೆ. ಅವನು ನಂಬಲಾಗದ ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ. ರಚನೆಯನ್ನು ಒಡೆಯುತ್ತಾನೆ ಮತ್ತು ಕಾವಲುಗಾರರನ್ನು ಮುಳುಗಿಸುವ ಶಬ್ದಗಳಿಂದ ಲಂಕೆಯನ್ನು ತುಂಬುತ್ತಾನೆ. ಹನುಮಂತನು ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ, ಲಂಕಾಗೆ ಅಥವಾ ಅದರ ನಿವಾಸಿಗೋಜಿತ್. ಪ್ರಬಲ ರಾಕ್ಷಸನಾದ ಜಾಂಬುಮಾಲಿಯು ತನ್ನ ಬಿಲ್ಲು ಮತ್ತು ಬಾಣಗಳಿಂದ ಹನುಮಲೇನ ಮೇಲೆ ದಾಯಗೊಂಡಿದ್ದರೂ ಹನುಮಂತನು ಕೋಪಗೊಂಡನು ಮತ್ತು ಜಾಂಬುಮಲಿಯ ಮೇಲೆ ಎಸೆಯಲು ಬಂಡೆಯನ್ನು ಕಿತ್ತು ಹಾಕುತ್ತಾನೆ. ಆದರೆ ಅವನನ್ನು ರಾಕ್ಷಸನ ಬಾಣಗಳು ಎದುರಿಸುತ್ತವೆ. ಅಂತಿಮವಾಗಿ ಹನುಮಂತನು ಜಾಂಬುಮಲಿಯನ್ನು ಬೋಲ್ಟ್ನಿಂದ ಕೊಲ್ಲುತ್ತಾರೆ. ರಾಕ್ಷಸ ಯೋಧರು ತಮ್ಮ ಒಡೆಯನ ನೇತೃತ್ವದಲ್ಲಿ ಲಂಕೆಯ ದ್ವಾರದಲ್ಲಿ ಹನುಮಂತನನ್ನು ಎದುರಿಸಲು ಪ್ರಬಲ ಸೈನ್ಯದೊಂದಿಗೆ ಹೊರಟರು. ಯುದ್ಧವು ಉಲ್ಬಣಗೊಳ್ಳುತ್ತದೆ. ಹನುಮಂತನು ಬಾಣಗಳಿಂದ ತಪ್ಪಿಸಿಕೊಳ್ಳುತ್ತಾನೆ ಮತ್ತು ತನ್ನ ಹೊಡೆತಗಳು, ಕಪಾಳಮೋಕ್ಷಗಳು ಮತ್ತು ಎದೆಯ ಒತ್ತಡದಿಂದ ಅನೇಕ ರಾಕ್ಷಸರನ್ನು ಸಲೀಸಾಗಿ ಕೊಲ್ಲುತ್ತಾನೆ. ರಾಕ್ಷಸೇನೆಯು ವಿನಾಶ ಮತ್ತು ಗೋರನ್ನು ಬಿಟ್ಟು ಭಯಭೀತರಾಗಿ ಸೊವಸಿ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ಲಂಕೆಯ ರಾಜನಾದ ರಾವಣನು ಶಕ್ತಿಶಾಲಿ ಎಂದು ಶಂಕಿಸಲಾಗಿರುವ ಹನುಮಂತನನ್ನು ಸೆರೆ ಹಿಡಿಯುವಂತೆ ತನ್ನ ಸೇನಾಧಿಪತಿಗಳಿಗೆ ಆದೇಶಿಸುತ್ತಾನೆ. ಸೇನಾಧಿಪತಿಗಳು ಹನುಮಂತನ ಸ್ಥಳಕ್ಕೆ ಆಗಮಿಸುತ್ತಾರೆ. ಆದರೆ ಹನುಮಂತನು ತನ್ನ ನಂಬಲಾಗದ ಶಕ್ತಿ ಮತ್ತು ವೇಗವನ್ನು ಬಳಸಿಕೊಂಡು ಅವನ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ರಾವಣನ ಮಗನಾದ ರಾಜಕುಮಾರ ಅಕ್ಷನು ಶಕ್ತಿಶಾಲಿ ಮಂಗವಾದ ಹನುಮಂತನೊಂದಿಗೆ ಯುದ್ಧದಲ್ಲಿ ತೊಡಗುತ್ತಾನೆ. ಅವನ ಉನ್ನತ ಶಕ್ತಿ ಮತ್ತು ಪರಾಕ್ರಮದ ಹೊರತಾಗಿಯೂ ಅಕ್ಷನು ಹನುಮಂತನ ಶಕ್ತಿ ಮತ್ತು ವೇಗದಿಂದ ಮೀರಿಸಲ್ಪಡುತ್ತಾನೆ. ಭೀಕರ ಹೋರಾಟದ ನಂತರ ಹನುಮಂತನು ಅಕ್ಷನನ್ನು ಕೊಲ್ಲುತ್ತಾನೆ. ಇದು ರಾವಣನು ತನ್ನ ಮಗ ಇಂದ್ರಜಿತನನ್ನು ಹನುಮಂತನೊಂದಿಗೆ ಹೋರಾಡಲು ಕಳುಹಿಸುತ್ತಾನೆ. ಅವನು ರಾಕ್ಷಸನ ವ್ಯವಸ್ಥೆಯನ್ನು ಹನುಮಂತನೊಂದಿಗೆ ಹೋರಾಡಲು ಕಳುಹಿಸುತ್ತಾನೆ. ಅವನು ರಾಕ್ಷಸರಿಗೆ ಅವ್ಯವಸ್ಥೆಗಳನ್ನು ಹನುಮಂತನನ್ನು ಎದುರಿಸಲು ರಥವನ್ನು ಏರುತ್ತಾನೆ. ಆದರೆ ಇಬ್ಬರೂ ತಮ್ಮ ಸಾಮರ್ಥ್ಯಗಳಲ್ಲಿ ಸಮಾನವಾಗಿ ಹೊಂದಿಕೊಳ್ಳುತ್ತಾರೆ. ಇಂದ್ರಜಿತ್ ಅಂತಿಮವಾಗಿ ಹನುಮಂತನನ್ನು ಬ್ರಹ್ಮಾಯುತಂದಿ. ಇಂದ್ರಜಿತನ ಕೃತ್ಯಗಳಿಂದ ಕೋಪಗೊಂಡ ಹನುಮಂತನು ಆಶ್ಚರ್ಯದಿಂದ ಅವನನ್ನು ನೋಡುತ್ತಾನೆ. ಅಮೂಲ್ಯವಾದ ಆಭರಣಗಳು ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಇಂದ್ರಜಿತ್ ತನ್ನ ಸಲಹೆಗಾರರಿಂದ ಸುತ್ತುವರಿದ ಭವ್ಯವಾದ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಅವನು ನೋಡುತ್ತಾನೆ. ಇಂದ್ರಜಿತ್ ಅಪವಿತ್ರನಾಗಿರದಿದ್ದರೆ ಅವನು ಆಕಾಶ ಪ್ರದೇಶಗಳ ರಕ್ಷಕನಾಗಿರಬಹುದೆಂದು ಹನುಮಾನ್ ಪ್ರತಿಬಿಸುತ್ತಾನೆ. ಕೋಪಗೊಂಡ ರಾವಣನು ಅದು ನಂದಿ ಅಥವಾ ವಾಲಿಯ ಮಗನ್ ಎಂದು ಶಂಕಿಸಿ ಪರಾಕ್ರಮಶಾಲಿ ಮಂಗವನ್ನು ಪ್ರಶ್ನಿಸುತ್ತಾನೆ. ಮಂಗವು ತಾನು ರಾಮನ ನಿಯೋಗದಲ್ಲಿದ್ದೇನೆ ಮತ್ತು ರಾವಣನನ್ನು ನೋಡಲು ಬಯಸುತ್ತೇನೆ ಎಂದು ಹೇಳಿಕೊಂಡು ತನ್ನ ಉಪಸ್ಥಿತಿಯನ್ನು ಮಹಾತಂದೆಯಿಂದ ವರವಾಗಿ ನೀಡುತ್ತಾ ಲಾಭದಾಯಕ ಸಂದೇಶಕ್ಕಾಗಿ ರಾವಣನ ಕಿವಿಯತಿಯನ್ನು ಕೇಳುತ್ತಾ ಪ್ರತಿಕ್ರಿಯಿಸುತ್ತದೆ. ಮಂಗ ಮತ್ತು ರಾಮನ ಸಂದೇಶವಾಹಕರಾದ ಹನುಮಂತನು ಸೀತೆಯನ್ನು ಮರಳಿ ಪಡೆಯಲು ರಾಕ್ಷಸ ರಾಜನ ನಿವಾಸಕ್ಕೆ ಆಗಮಿಸುತ್ತಾನೆ. ರಾಮನಿಗೆ ಅನ್ಯಾಯ ಮಾಡಿದರೆ ಲಂಕಾ, ಅದರ ಜನರು ಮತ್ತು ತನ್ನ ಮೇಲೆ ವಿನಾಶ ಉಂಟಾಗುತ್ತದೆ ಎಂದು ಅವನು ರಾಜನಿಗೆ ಎಚ್ಚರಿಕೆ ನೀಡುತ್ತಾನೆ. ಹನುಮಂತನು ತನ್ನ ಸ್ವಂತ ಶಕ್ತಿಯಿಂದ ರಾವಣನ ಸಹೋದರ ವಿಭೀಷಣನು ಮಂಗದ ರಾಯಭಾರಿಯಾದ ಹನುಮನನ್ನು ಕೊಲ್ಲದಂತೆ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಸಂದೇಶವಾಹಕರನ್ನು ಕೊಲ್ಲುವುದು ನೈತಿಕತೆ ಮತ್ತು ಸಾಮಾಜಿಕ ರೂಢಿಗಳಿಗೆ ವಿರುದ್ಧವಾಗಿದೆ ಎಂದು ಉಲ್ಲೇಖಿಸುತ್ತಾನೆ. ಹನುಮನನ್ನು ಕೊಲ್ಲುವುದು ನೈತಿಕವಾದ ಹಾನಿಯಾಗುವುದಿಲ್ಲ, ಯಾವುದೇ ಹಾನಿಯಾಗುವುದಿಲ್ಲ ಎಂದು ಮನವರಿಸುತ್ತಾನೆ. ಆದರೆ ವಿಭೀಷಣನು ವಾದಿಸುವುದನ್ನು ಮುಂದುವರೆಸುತ್ತಾನೆ. ಸಂದೇಶವಾಹಕನನ್ನು ಬಂಧಿಸಿ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ ಹನುಮಂತನನ್ನು ರಾಕ್ಷಸರು ಲಂಕೆಯ ಸುತ್ತಲೂ ಕರೆದೊಯ್ದರು. ನೋವಿನ ಹೊರತಾಗಿಯೂ
ಅವನು ತಪ್ಪಿಸಿಕೊಂಡು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಬೆಂಕಿಯ ಸೀತೆಯ ಪ್ರಾರ್ಥನೆಯ ಸಹಾಯದಿಂದ ಹನುಮಂತನು ತನ್ನ ಬಂಧಗಳನ್ನು ಮುರಿದು ತನ್ನನ್ನು ತಾನು ಬಿಡುಗಡೆ ಮಾಡಿಕೊಂಡನು. ನಂತರ ನಗರದರದ ದ್ವಾರದಲ್ಲಿ ಕಾವಲುಗಾರರನ್ನು ಕೊಂದು ಮತ್ತೊಮ್ಮೆ ಪ್ರಬಲ ಮಂಗ ಮತ್ತು ಗಾಳಿಯ ದೇವತೆಯ ಮಗನಾದ ಹನುಮಂತನು ಲಂಕಾನಗರವನ್ನು ಧ್ವಂಸಗೊಳಿಸಿ ಅದರ ಕೋಟೆಗಳು, ಮದೆಗಳು ಮತ್ತು ವಸತಿಗಳನ್ನು ಸುಟ್ಟು ಹಾಕುತ್ತಾನೆ. ಶ್ರೀಮಂತರು ಮತ್ತು ಯೋಧರು ಸೇರಿದಂತೆ ಲೆಕ್ಕವಿಲ್ಲದಷ್ಟು ರಾಕ್ಷಸರನ್ನು ಕೊಲ್ಲುತ್ತಾನೆ. ಯಾರನ್ನೂ ರಕ್ಷಿಸುವುದಿಲ್ಲ. ಹನುಮಂತನ ಜ್ವಾಲೆಗಳು ಹರಡುತ್ತಿದ್ದಂತೆ ನಗರದ ವೈಭವಬುದಾಗುತ್ತದೆ. ಇದು ಹನುಮಂತನು ತನ್ನ ಕ್ರಿಯೆಗಳ ಬಗ್ಗೆ ಯೋಚಿಸುತ್ತಾನೆ. ಲಂಕೆಯನ್ನು ಸುಟ್ಟು ಹಾಕಿದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ಸೀತೆಯನ್ನು ರಕ್ಷಿಸುವಲ್ಲಿ ತಾನು ವಿಫಲ. ಆದಾಗ್ಯೂ ಶುಭ ಶಕುನಗಳಿಗೆ ಸಾಕ್ಷಿಯಾದ ನಂತರ ಮತ್ತು ಸಂತರ ಮಾತುಗಳನ್ನು ಕೇಳಿದ ನಂತರ ಸೀತೆಯು ತನ್ನ ಸದ್ಗುಣ ಮತ್ತು ಭಕ್ತಿಯಿಂದ ರಾವಣನನ್ನು ಸೋಲಿಸಲು ರಾಮ ಮತ್ತು ಅವನ ಸೈನ್ಯವು ಶೀಘ್ರದಲ್ಲೇ ಆಗಮಿಸುತ್ತದೆ ಎಂದು ಭರವಸೆ ನೀಡುವ ಮೂಲಕ ಹನುಮಂತನು ಸೀತೆಯನ್ನು ಸಮಾಧಾನಪಡಿಸುತ್ತಾನೆ. ನಂತರ ಅವನು ಸಮುದ್ರದ ದಕ್ಷಿಣ ತೀರಕ್ಕೆ ನಂಬಲಾಗದ ಶಕ್ತಿಯೊಂದಿಗೆ ಪರ್ವತಗಳು ಮತ್ತು ಸಮುದ್ರಗಳನ್ನು ದಾಟಿ ಅದರ ಹಿನ್ನೆಲೆಯಲ್ಲಿ ವಿನಾಶ ಮತ್ತು ಅವ್ಯವಸ್ಥೆಯನ್ನು ಉಂಟುಮಾಡುತ್ತಾನೆ. ಹನುಮಂತನ ಆರೋಹಣವನ್ನು ಸ್ಪಷ್ಟವಾಗಿ ಮಂಗ ಅಪಾರ ಶಕ್ತಿಯುತ ಮಂಗವಾದ ಹನುಮಾನ್ ಮೋಡಗಳ ಜಾಡು ಮತ್ತು ಆಶ್ಚರ್ಯವನ್ನು ಬಿಟ್ಟು ಸಮುದ್ರದ ಆಚೆಗೆ ಲಂಕೆಗೆ ಈಜುತ್ತಾನೆ. ಅವನು ಮೈನಕ ಪರ್ವತದಲ್ಲಿ ಜಂಬವನ್ ಮತ್ತು ಇತರ ಮಂಗಗಳನ್ನು ಭೇಟಿಯಾಗುತ್ತಾನೆ. ಅವರು ತನ್ನ ಯಶಸ್ವಿ ಪ್ರಯಾಣದ ನಂತರ ಅವನನ್ನು ನೋಡಿ ಸಂತೋಷಪಡುತ್ತಾರೆ. ಹನುಮಾನ್ ತಾನು ಸೀತೆಯನ್ನು ನೋಡಿದ್ದೇನೆ ಎಂದು ವರದಿ ಮಾಡುತ್ತಾನೆ. ಆದರೆ ಅವಳ ಭೀಕರ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಜ್ಞಾತದಲ್ಲಿ ಪದಗಳಲ್ಲಿ ಸಂಕ್ಷಿಪ್ತ ಸಾರಾಂಶವಿದೆ. ಮಂಗದ ಸಂದೇಶವಾಹಕರಾದ ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಗೆ ಆಗಮಿಸುತ್ತಾನೆ. ಅವನು ರಾವಣನ ಒಳಗಿನ ಅಪಾರ್ಟ್ಮೆಂಟ್ಗೆ ಪ್ರವೇಶಿಸುತ್ತಾನೆ. ಆದರೆ ಅಲ್ಲಿ ಅವಳನ್ನು ಕಾಣುವುದಿಲ್ಲ. ನಂತರ ಅವನು ಕ್ಷೀಣ ಮತ್ತು ದುಃಖಿತನಾದ ಅಶೋಕ ಮರದಲ್ಲಿ ಸೀತೆಯನ್ನು ಕಂಡುಕೊಳ್ಳುತ್ತಾನೆ. ರಾವಣನು ಸೀತೆಯನ್ನು ಕ್ರೂರವಾಗಿ ರಾಮ ಮತ್ತು ಸುಗ್ರೀವರ ಪ್ರಯತ್ನಗಳನ್ನು ಶ್ಲಾಘಿಸಿದ ಹನುಮಂತನು ಅವರು ರಾವಣನನ್ನು ಯುದ್ಧದಲ್ಲಿ ಸೋಲಿಸುತ್ತಾರೆ ಎಂದು ಹೇಳಿದನು. ರಾವಣನಿಂದ ಸೆರೆಯಲ್ಲಿಡಲಾಗಿರುವ ಸೀತೆಯೊಂದಿಗಿನ ಭೇಟಿಯನ್ನು ಆತ ವಿವರಿಸುತ್ತಾನೆ. ಹನುಮಂತನು ಮಂಗಗಳನ್ನು ಸೆರೆಯಿಳಿತ ಮತ್ತು ಅದರ ನಿವಾಸಿಗಳನ್ನು ನಾಶಪಡಿಸಬಹುದು ಮತ್ತು ತಾನೊಬ್ಬನೇ ರಾವಣ ಮತ್ತು ಅವನ ಸೈನ್ಯವನ್ನು ಸೋಲಿಸಬಹುದು ಎಂದು ಹೇಳಿದನು. ವಾಲಿಯ ಮಗ ಅಂಗದ ಮಂಗ ವೀರರು ಲಂಕೆಗೆ ಹೋಗಿ ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಬೇಕೆಂದು ಸೂಚಿಸುತ್ತಾನೆ. ಆದರೆ ಜಾಂಬವನ್ ಅದರ ವಿರುದ್ಧ ಸಲಹೆ ನೀಡುತ್ತಾನೆ. ಅವರು ದಕ್ಷಿಣ ಭಾಗವನ್ನು ಹುಡುಕುವ ತಮ್ಮ ಮೂಲ ಉದ್ದೇಶವನ್ನು ಅನುಸರಿಸುತ್ತಾರೆ ಎಂದು ಸೂಚಿಸುತ್ತಾರೆ. ಚಾಲ್ಕಯಚವತೆ ಪದಗಳಲ್ಲಿನ ಪಠ್ಯದ ಸಾರಾಂಶ ಇಲ್ಲಿದೆ. ಅಂಗದ ಮತ್ತು ಹನುಮಂತನ ನೇತೃತ್ವದಲ್ಲಿ ವೀರಮಂಗಗಳು ದಧಿಮುಖನಿಂದ ರಕ್ಷಿಸಲ್ಪಟ್ಟ ಮಧುವನ ಉದ್ಯಾನಕ್ಕೆ ಬರುತ್ತವೆ. ಅವು ಜೇನುತುಪ್ಪವನ್ನು ಕುಡಿಯುತ್ತವೆ ಮತ್ತು ಅಮಲೇರುತ್ತವೆ. ಇದು ಉದ್ಯಾನಕ್ಕೆ ಅವ್ಯವಸ್ಥೆ ಮತ್ತು ವಿನಾಶವನ್ನು ಉಂಟುಮಾಡುತ್ತದೆ. ದಧಿಮುಖ ಅವರನ್ನು ತಡೆಯಲು ಪ್ರಯತ್ನಿಸುತ್ತಾನೆ, ಆದರೆ ಅವನನ್ನು ಹಿಮ್ಮೆಟ್ಟಿಸಿ ಹನುಮಂತನು ಮಂಗಗಳನ್ನು ಮಧುವನ ಹಣ್ಣಿನ ತೋಟಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವು ಜೇನುತುಪ್ಪವನ್ನು ಕುಡಿಯುತ್ತವೆ ಮತ್ತು ಅವ್ಯವಸ್ಥೆಯನ್ನು ಉಂಟುಮಾಡುತ್ತವೆ. ಕುಡುಕ ಮಂಗಗಳು ಪರಿಚಾರಕರು ಮತ್ತು ಕಾವಲುಗಾರರನ್ನು ಹೊಡೆಯುತ್ತವೆ. ದಧಿಮುಖನು ದೊಡ್ಡ ಮರದಿಂದ ಅವರನ್ನು ಬೆನ್ನಟ್ಟಲು ಕಾರಣವಾಗುತ್ತೆ. ಹನುಮಂತನು ಮಧ್ಯಪ್ರವೇಶಿಸಿ ದಧಿಮುಖನನ್ನು ಸೋಲಿಸುತ್ತಾನೆ. ಅಂಗದ ನೇತೃತ್ವದ ಮಂಗಗಳ ಗುಂಪೊಂದು ತನ್ನ ತೋಟವಾದ ಮಧುವನವನ್ನು ನಾಶಪಡಿಸಿದ ಬಗ್ಗೆ ಮಂಗರಾಜನಾದ ಸುಗ್ರೀವನಿಗೆ ದಧಿಮುಖನು ತಿಳಿಸುತ್ತಾನೆ. ಸೀತೆಯನ್ನು ಹುಡುಕುವ ತಮ್ಮ ಕಾರ್ಯಾಚರಣೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆಂದು
ಸುಗ್ರೀವನು ನಂಬುತ್ತಾನೆ ಮತ್ತು ತೋಟವನ್ನು ರಕ್ಷಿಸಲು ಮತ್ತು ಮುಂದಿನ ಸೂಚನೆಗಳಿಗಾಗಿ ಹನುಮಂತನ ಗುಂಪನ್ನು ಮರಳಿ ಕರೆತರಲು ದಧಿಮುಖನನ್ನು ಕಳುಹಿಸುತ್ತಾನೆ. ಅಂಗದನು ತಾನು ಸೀತೆಯ ಸ್ಥಳವನ್ನು ಭದ್ರಪಡಿಸಿಕೊಂಡಿದ್ದೇನೆ ಎಂಬ ಸುದ್ದಿಯೊಂದಿಗೆ ಸುಗ್ರೀವನ ಬಳಿಗೆ ಹಿಂದಿರುಗುತ್ತಾನೆ ಮತ್ತು ಅವಳನ್ನು ಬಂಧಿಸಿದವರನ್ನು ಕಿಷ್ಕಿಂಧಕ್ಕೆ ಬರುವಂತೆ ಮನವೊಲಿಸುತ್ತಾನೆ. ಅಂಗದ ಮತ್ತು ಹನುಮಂತನ ನೇತೃತ್ವದಲ್ಲಿ ಮಂಗಗಳು ತಮ್ಮ ಯಶಸ್ಸಿಗೆ ಸಂತೋಷಪಡುತ್ತವೆ ಮತ್ತು ಸೀತೆಯ ಸುರಕ್ಷಿತ ಉಪಸ್ಥಿತಿಯನ್ನು ದೃಢೀಕರಿಸುತ್ತಾ ರಾಮನನ್ನು ಭೇಟಿ. ರಾಮನ ಮಂಗಗಳು ಸೀತೆಯನ್ನು ಲಂಕೆಯಲ್ಲಿ ಬಂಧಿಸಿರುವುದನ್ನು ಅವನಿಗೆ ವಿವರಿಸುತ್ತವೆ. ಸೀತೆಯನ್ನು ನೋಡಿದ ಹನುಮಾನ್ ಎಂಬ ಮಂಗವು ಅವಳ ಪರಿಸ್ಥಿತಿಯ ಬಗ್ಗೆ ವರದಿ ಮಾಡುತ್ತದೆ. ಅವಳು ರಾಕ್ಷರ ವಶದಲ್ಲಿದ್ದಾಳೆ, ಆದರೆ ರಾಮನಿಗೆ ಸಮರ್ಪಿತಳಾಗಿದ್ದಾಳೆ. ಅವಳು ಅವನಿಗಾಗಿ ಸಾಯಲು ಸಿದ್ಧಳಾಗಿದ್ದಾಳೆ ಮತ್ತು ಪರಿಸ್ಥಿತಿಯ ಬಗ್ಗೆ ತನಗೆ ತಿಳಿದಿರುವ ಎಲ್ಲವನ್ನೂ ವಿವರಿಸಲು. ಜನಕನು ಸೀತೆಗೆ ನೀಡಿದ ಆಭರಣವನ್ನು ನೋಡಿ ರಾಮನು ದುಃಖಿತನಾಗುತ್ತಾನೆ. ಅವನು ಅವರ ಮದುವೆ ಮತ್ತು ಅವನ ಮಾವನ ದಯೆಯನ್ನು ನೆನಪಿಸಿಕೊಳ್ಳುತ್ತಾನೆ. ಸೀತೆಯನ್ನು ಇನ್ನೂ ಹೆಚ್ಚು ಅಪೇಕ್ಷಿಸುವಂತೆ ಮಾಡುತ್ತಾನೆ. ಸೀತೆಯನ್ ಹೇಳಿದ್ದನ್ನು ಹೇಳಲು ರಾಮನು ಹನುಮಂತನನ್ನು ಬೇಡಿಕೊಳ್ಳುತ್ತಾನೆ, ಏಕೆಂದರೆ ಈ ದುಃಖದ ಸಮಯದಲ್ಲಿ ಮತ್ತು ಅವನ ಪ್ರೀತಿಯ ಹೆಂಡತಿಯಿಂದ ಬೇರ್ಪಟ್ಟ ಈ ಸಮಯದಲ್ಲಿ ಮಂಗ ಯೋಧನಾದ ಹನುಮಂತನು ರಾವಣನಿಂದ ಸೆರೆ ಹಿಡಿಯಲ್ಪಟ್ಟ ರಾಮನ ಪತ್ನಿ ಸೀತೆಯೊಂದಿಗೆ ಸಂಭಾಷಿಸುತ್ತಾನೆ. ತಾನು ಜೀವಂತವಾಗಿದ್ದೇನೆ ಎಂದು ರಾಮನ ಗೆಲ್ಲಿಸಲು ಮತ್ತು ತನ್ನನ್ನು ರಕ್ಷಿಸಲು ಸಹಾಯವನ್ನು ಕಳುಹಿಸಲು ಹನುಮಂತನನ್ನು ಕೇಳುತ್ತಾನೆ. ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಅವರ ಮಿತ್ರರಾದ ಮಂಗಗಳು ಮತ್ತು ಕರಡಿಗಳೊಂದಿಗೆ ಶೀಘ್ರದಲ್ಲೇ ತನ್ನನ್ನು ರಕ್ಷಿಸಲು ಬರುತ್ತಾನೆ.